ಜಗತಿ ಹರಿರಚಿಂತ್ಯಾಗ ಸರ್ವದೇವೈಕವಂದ್ಯಾಗ ಪರಮ ಗುರುರಭೀಷ್ಟಾವಾಪ್ತಿದ ಸಜ್ಜನಾನಾಂ ನಿಖಿಲ ಗುಣಗಣಾರ್ಣೋ ನಿತ್ಯ ನಿರ್ಮುಕ್ತ ದೋಷಗ ಸರಸಿಜ ನಯನೋಸೌ ಶ್ರೀಪತಿರ್ಮಾನದೋ ನಗ ಅಶೇಷ ವಾಗ್ಜಾಡ್ಯಮಲಾಪಹಂತ್ರಿ ನವಂ ನವಂ ಸ್ಪಷ್ಟ ಸುಮಪ್ರದಾಯಿನಿ ಮಮೇಘ ಜಿಹ್ವಾಗ್ರ ಸುರಂಗನರ್ತಕೀ ಭವ ಪ್ರಸನ್ನಾ ವದನೆ ಚ ಮೇ ಶ್ರೀ ವ್ಯಾಪ್ತಿರ್ಯಸ್ಯ ನಿಜೇ ನಿಜೇನ ಮಘಸಾ ಪಕ್ಷೇ ಸಪಕ್ಷೇ ಸ್ಥಿತಿಃ ವ್ಯಾವೃತ್ತಿಶ್ಚ ವಿಪಕ್ಷತೋತ ವಿಷಯೇ ಶಕ್ತಿರ್ನ ವೈ ಬಾಧಿತೆ ನೈವಾಸ್ತಿ ಪ್ರತಿಪಕ್ಷಯುಕ್ತಿರತುಲಂ ಶುದ್ಧಂ ಪ್ರಮಾಣಂ ಸಮೇ ಭೂಯಾತ್ ತತ್ವವಿನಿರ್ಣಯಾಯ ಭಗವಾನ್ ಆನಂದತೀರ್ಥೋ ಮುನಿಃ ವಾಣಿತೆ ಕರವಾಣ್ಯಂ ವಚರಣೌ ಹೃದಿ ಸರ್ವದಾ ಮದ್ವಾಕ್ಯಸರಣಿರ್ಭೂಯಾತ್ ಶ್ರೀಮದಾಚಾರ್ಯ ಭಾವಗ ನಮೋಸ್ತು ತಾತ್ವಿಕಾ ದೇವಾಃ ವಿಷ್ಣುಭಕ್ತಿಪರಾಯಣಾಃ ಧರ್ಮಮಾರ್ಗೇ ಪ್ರೇರಯಂತು ಭವಂತಃ ಸರ್ವ ಏವ ಹಿ ಯಸ್ಯ ವಾಕ್ ಕಾಮಧೇನುರ್ನಃ ಕಾಮಿತಾರ್ಥಾನ್ ಪ್ರಯಚ್ಛತಿ ಸೇವೇತಂ ಜಯ ಯೋಗೀಂದ್ರಂ ಕಾಮಬಾಣಚ್ಛಿದಂ ಸದಾ ಅಸ್ಮದ್ಗುರುಸಮಾರಂಭಾಂ ಟೀಕಾಕೃತ್ಪಾದಮಧ್ಯಗಾಂ ಶ್ರೀಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾ ವಿಷ್ಣುಹೃದಯಾಃ ತಾನ್ ನಮಸ್ತೆ ಗುರೂನ್ ಮಮ ವೈಕುಂಠರಾಮೋ ಎಂಬುವ್ರೇ ಸ್ವಯಮೇವ ಸ್ವಪೂಜಕಂ ರಘುಪ್ರಿಯಾರ್ಯ ಯೋಗೇಂದ್ರಂ ನೌಮಿ ಸಜ್ಞಾನಸಿದ್ಧಯೇ ಆಪಾದಮೌಳಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ ವಿಷ್ಣೋ ಸೃಜಿಷ್ಣೋ ಗ್ರಸಿಷ್ಣೋ ವಿವಂದೇ ಕೃಷ್ಣ ಸದುಷ್ಣವದಿಷ್ಣೋ ಸುಧೃಷ್ಣೋ ಮಧುಸೂದನ ದಾನವ ಸಾಧನ ವಂದೇ ದೈವತ ಮೋದಿತ ವೇದಿತ ಪಾದಃ ಸ್ವಸ್ತಿಯಸ್ತು. ಭಗವಂತನನ್ನ ನಾನಾ ಬಗೆಯಲ್ಲಿ ಸ್ತೋತ್ರ ಮಾಡ್ತಾ ಇದ್ದಾರೆ ಆಚಾರ್ಯರು. ತನಗೆ ಪ್ರಿಯನಾದ ಭಗವಂತನ ಸ್ತೋತ್ರವನ್ನು ಮಾಡುವಾಗ ಅವನ 12 ಮೂರ್ತಿಗಳು ಸಾಲು ಸಾಲಾಗಿ ಬಂದಿರುವಂತಹದ್ದು. ಈ ಭಗವದ್ ರೂಪಗಳಲ್ಲಿ ವ್ಯೂಹ ರೂಪಗಳು ಅಂತ ಪ್ರತ್ಯೇಕ ಇದೆ. ವ್ಯೂಹ ರೂಪ ಅಂದರೆ ಗುಂಪು ಗುಂಪಾಗಿ ಅವತಾರಗಳನ್ನು ತಾಳುವ ರೂಪಗಳು. ಒಂದೊಂದು ರೂಪಗಳು ಈಗ ದ್ವಾಪರ ಯುಗದಲ್ಲಿ ಕೃಷ್ಣನಾಗಿ ಅಥವಾ ತ್ರೇತಾಯುಗದಲ್ಲಿ ರಾಮನಾಗಿ ಹೀಗೆ ಬೇರೆ ಬೇರೆ ಯುಗಗಳಲ್ಲಿ ಒಂದೊಂದು ರೂಪಗಳನ್ನು ಎತ್ತಿಕೊಂಡು ಬರುವುದು ಇದ್ದಂತೆ ಒಮ್ಮೆ 5 ರೂಪಗಳು 10 ರೂಪಗಳು 12 24 50 100 1000 ರೂಪಗಳು ವ್ಯೂಹ ರೂಪಗಳು ಅಂತ ಕರೆಸಿಕೊಂಡಿವೆ. ದೇವರ ರೂಪಗಳಲ್ಲಿ ಇದೊಂದು ಕ್ರಮ ಇದು ದೇವರದ್ದು. ಈಗ ವಿಷ್ಣು ಸಹಸ್ರನಾಮ ಇದೆಯಲ್ಲ, ಈ ವಿಷ್ಣು ಸಹಸ್ರನಾಮವನ್ನು ನಾವು ತಿಳಿದದ್ದು ಹೇಗೆ ಅಂದರೆ ಅವು ದೇವರ 1000 ನಾಮಗಳು ಅಂತ ಇಷ್ಟೇ ತಿಳ್ಕೊಂಡದ್ದು. ಆದರೆ ಶಾಸ್ತ್ರ ಅದರ ಬಗ್ಗೆ ಪರಿಚಯ ಮಾಡಿಸುವಾಗ ಅದು ವಿಶ್ವ ಎಂಬ ಭಗವಂತನ ರೂಪದಿಂದ ಪ್ರಾರಂಭವಾಗಿ ಸರ್ವಪ್ರಕರಣಾಯುಧ ಎಂಬ 1000 ರೂಪಗಳವರೆಗೆ ಇರೋದು ಅಂತ. ಅಂದರೆ ಹಾಗೆ ರೂಪಗಳೇ ಇವೆ. ಅಕ್ಷರಶಃ ವಿಶ್ವ ಅಂತ ಹೆಸರಿನ ಒಂದು ರೂಪ, ವಿಷ್ಣು ಎಂಬ ಹೆಸರಿನ ಒಂದು ರೂಪ. ಈಗ ನಾವೆಲ್ಲ ಹೇಗೆ ಅನುಸಂಧಾನ ಮಾಡ್ತಿರ್ತೇವೆ ಅಂದರೆ ಒಂದೊಂದು ರೂಪಗಳು ಭಗವಂತನಿಗೆ ಸಂಬಂಧಪಟ್ಟದ್ದು. ಆ ಹೆಸರು ಹೇಳಿದ ಕೂಡಲೇ ದೇವರಲ್ಲಿ ಸಮನ್ವಯ ಆಗ್ತದೋ ಇಲ್ಲೋ ಇಷ್ಟೇ ನೋಡ್ತಿರ್ತೇವೆ. ಹಾಗಲ್ವೇ ಅಲ್ಲ, ಅದೊಂದು ಪ್ರತ್ಯೇಕ ಗುಂಪುಗಳು. ಕೇಶವ ನಾರಾಯಣ ಮಾಧವ ಗೋವಿಂದ ಅಂತಂದರೆ ಅದೆಲ್ಲೋ ದೇವರ ಹೆಸರು ಅರ್ಥ ಅಂತ ತಿಳಿಬಾರ್ದು. ಗೋವಿಂದ ಅಂತ ಒಂದು ಭಗವಂತನ ರೂಪವೇ ಇದೆ. ಹಾಗೆ ಅದಕ್ಕೆ ಭಗವಂತನ ರೂಪಗಳನ್ನು ವ್ಯೂಹ ರೂಪಗಳು ಅಂತ ಕರೀತಾರೆ. ಎಲ್ಲದಕ್ಕೂ ಮೂಲವಾಗಿರುವ ಭಗವದ್ ರೂಪ ಯಾವುದು? ಬಿಂಬ. ನಾರಾಯಣ ಹೊರಗೆ ಇದ್ದವನು,
ನಮ್ಮೊಳಗೆ ಇದ್ದವನು ಬಿಂಬ. ಎರಡೇ ರೂಪಗಳು ಕೊನೆಯಲ್ಲಿ ಉಳಿಯುವುದು ಪ್ರಳಯ ಕಾಲದಲ್ಲಿ, ಒಂದು ಬಿಂಬ ಮತ್ತು ಭಗವಂತನ ನಾರಾಯಣ ರೂಪ. ಅವುಗಳನ್ನು ಬಿಟ್ಟ ಮೇಲೆ ಉಳಿದದ್ದೆಲ್ಲವೂ ಕೂಡ ಪ್ರಳಯ ಸೃಷ್ಟಿಕಾಲದಲ್ಲಿ ಗುಂಪು ಗುಂಪಾಗಿ ಹೊರಗೆ ಬರ್ತಾ ಇದೆ. ಅದರಲ್ಲಿ ನಾರಾಯಣಾದಿ 5 ರೂಪಗಳು, ಆಮೇಲೆ ಕೇಶವಾದಿ 12 ಮೂರ್ತಿಗಳು, ಇವೇ ಮುಂದೆ ಹೋದಾಗ 24, ಅಜಾದಿ 50 ರೂಪಗಳು, ಅಜ ಆನಂದ ಇಂದ್ರ ಈಶ ಉಗ್ರ ಊರ್ಜ ಭವ ಅನ್ನುವ ರೂಪಗಳೇನಿವೆ ಇವೆಲ್ಲ ಸಾಲಾಗಿ 50 ರೂಪಗಳು. ನಾರಾಯಣನಿಂದ ಪ್ರಾರಂಭವಾಗಿ 100 ರೂಪಗಳು, ವಿಷ್ಣುವಿನಿಂದ ಪ್ರಾರಂಭವಾಗಿ ಸಹಸ್ರ ರೂಪಗಳು ಅಂತ ಗುಂಪುಗಳು. ಹೀಗಿದೆ. ಇಲ್ಲಿ ಆಚಾರ್ಯರು ವ್ಯೂಹಮೂರ್ತಿಯ ಸ್ತೋತ್ರವನ್ನು ಮಾಡುತ್ತಾರೆ. ಒಂದು ತಂತ್ರಶಾಸ್ತ್ರ, ತಂತ್ರಗ್ರಂಥ ದೇವರ ರೂಪವನ್ನು ಅನುಸಂಧಾನ ಮಾಡುವಾಗ, ಅದರಲ್ಲೂ ವಿಶೇಷವಾಗಿ ನಾರಾಯಣನ ಅನುಸಂಧಾನವನ್ನು ಮಾಡ್ತಾ ಇದ್ರೆ ಹೀಗೆ ಮಾಡ್ರಿ ಅಂತ ನಮಗೆ ಎಚ್ಚರ ಹೇಳ್ತದೆ. ಹೇಗೆ? ಸ್ವಮೂರ್ತಿ ಗಣಮಧ್ಯಗ ಅಂತ ಒಂದು ಶಬ್ದ, ಉದ್ಯದ್ಭಾಸ್ವತ್ ಸಮಾಭಾಸ ಚಿದಾನಂದೈಕ ದೇಹವಾನ್ ಅಂತ ಹೇಳಿ ನಾರಾಯಣನ ಸ್ಮರಣೆ ಮಾಡ್ತಿರುವಾಗ, ಸ್ವಮೂರ್ತಿ ಗಣಮಧ್ಯಗ, ಭಗವಂತ ತಾನು ಕುಳಿತಿದ್ದಾನೆ, ತನ್ನ ಸುತ್ತಲೂ ತನ್ನದೇ ಮೂರ್ತಿಗಳಿವೆ. ಸುತ್ತಲೂ ಬ್ರಹ್ಮದೇವರೋ ಇಂದ್ರದೇವರೋ ಚಂದ್ರರೋ ಸೂರ್ಯರೋ ಇದ್ದಾರೆ ಅಂತನ್ನುವ ಅನುಸಂಧಾನ ಬೇರೆ. ಇಲ್ಲಿ ಹೇಳುವಾಗ ಭಗವಂತ ತನ್ನ ಮೂರ್ತಿಗಳಿಂದಲೇ ತಾನು ಸುತ್ತುವರಿಯಲ್ಪಟ್ಟಿದ್ದಾನೆ ಅಂತನ್ನುವ ಒಂದು ಹೊಸದಾದ ಅನುಸಂಧಾನವನ್ನು ಹೇಳಿಕೊಡ್ತದೆ ಶಾಸ್ತ್ರ ನಮಗೆ. ಹಾಗಾದ್ರೆ ಈಗ ಬಂದದ್ದೇನು, ಇಲ್ಲಿ ನಾವು ನೋಡ್ತಾ ಇರೋದೇನು ಅಂತ ಕೇಳಿದ್ರೆ ಭಗವಂತನ 12 ಮೂರ್ತಿಗಳು. ಮೂಲತಃ ಮಧ್ಯದಲ್ಲಿ ನಾರಾಯಣನ ಚಿಂತನೆ ಮಾಡ್ತಾ ಸುತ್ತಲೂ 12 ಭಗವದ್ ರೂಪಗಳನ್ನು ಅನುಸಂಧಾನ ಮಾಡಬೇಕು. ಕೇಶವ ನಾರಾಯಣ ಮಾಧವಾದಿಗಳನ್ನು ಚಿಂತನೆ ಮಾಡಬೇಕು. ನಿನ್ನೆ ಮಾಧವನ ಚಿಂತನೆಯನ್ನು ಮಾಡ್ತಾ ಗೋವಿಂದ ಗೋವಿಂದ ಪುರಂದರ ಒಂದೇ ಅಂತ ಹೇಳಿದ್ವಿ. ಗೋವಿಂದ ಅಂದ್ರೆ ಯಾಕೆ ದೇವರಿಗೆ ಗೋವಿಂದ ಅಂತ ಕರೀತಾರೆ ಅಂದ್ರೆ, ಗೌರೀಶಾತು ತಥಾ ವಾಣಿ ತಾಂತು ವಿಂದಯತೆ ಭವಾನ್ ಗೋವಿಂದಸ್ತು ತಥೋ ದೇವ ಮುನಿಭಿ ಕಥ್ಯತೆ ಭವಾನ್. ದೇವರು ವೇದ ಪ್ರತಿಪಾದ್ಯನಾದದ್ದರಿಂದ ಅವನಿಗೆ ಗೋವಿಂದ ಅಂತ ಹೆಸರಂತೆ. ಗೋ ಅಂದ್ರೆ ವೇದಗಳು ಅಂತ ಅರ್ಥ. ವೇದಗಳಿಂದ ಪ್ರತಿಪಾದ್ಯನು, ವೇದಗಳಿಂದ ತಿಳಿಯಲ್ಪಡ್ತಾನೆ. ಆದ್ರಿಂದ ದೇವರಿಗೆ ಗೋವಿಂದ ಎಂದು ಕರೆಯಬೇಕು. ಬರೇ ವೇದಗಳಿಂದ ಪ್ರತಿಪಾದ್ಯನಾದದ್ದಕ್ಕಾಗಿ ಅಷ್ಟೇ ಅಲ್ಲ. ಗೋ ಅಂದ್ರೆ ಭೂಮಿ. ಆ ಭೂಮಿ ಮುಳುಗಿದಾಗ ಮತ್ತೆ ಅದನ್ನ ತಂದುಕೊಟ್ಟದ್ದರಿಂದಾಗಿ ವರಾಹ ರೂಪದಿಂದ ದೇವರಿಗೆ ಗೋವಿಂದ ಎಂದು ಕರೆಯುತ್ತಾರೆ ಅಂತ ಹೀಗೊಂದು ಅನುಸಂಧಾನವನ್ನು ಹೇಳುತ್ತಾರೆ. ಅನೇಕ ಅರ್ಥಗಳಿವೆ. ಗೋ ಶಬ್ದಕ್ಕೆ ಸಂಸ್ಕೃತದಲ್ಲಿ ಕಡಿಮೆ ಅಂದ್ರೆ 10 ಅರ್ಥವನ್ನು ಹೇಳಿದ್ದಾರೆ. ಆ 10 ಅರ್ಥಗಳಿಂದಲೂ ಪ್ರತಿಪಾದ್ಯನಾದವನು ಇವನಾದ್ರಿಂದ ಗೋವಿಂದ. ವಿಂದ ಅಂದ್ರೆ ಲಾಭ ಅಂತ ಅರ್ಥ, ಪಡೆದವನು ಅಂತ. ಗೋ ವೇದವಾಕ್ಯಗಳನ್ನ ಪಡೆದವನು, ವೇದವಾಕ್ಯಗಳಿಂದ ಹೊಂದಲ್ಪಡುವನು. ಆದ್ದರಿಂದ ದೇವರಿಗೆ ಗೋವಿಂದ ಅಂತ ಚಿಂತನೆ ಮಾಡಬೇಕು ಅಂತ. ಸ್ಕಂದ ಸನಂದನ ವಂದಿತ ಪಾದ ಅಥವಾ ಸ್ಕಂದ ಸುನಂದನ ವಂದಿತ ಪಾದ ಅಂತ. ಅದಕ್ಕೆ ಸ್ಕಂದ ಸುನಂದರೇ ಮೊದಲಾದವರಿಂದ ನಮಸ್ಕರಿಸಲ್ಪಟ್ಟ ಪಾದವುಳ್ಳವನಾದದ್ರಿಂದ ದೇವರಿಗೆ ಹೀಗೊಂದು ಹೆಸರು ಬಂದಿದೆ ಅಂತ ನಿನ್ನೆಯ ಶ್ಲೋಕದಲ್ಲಿ ಉಳಿದದ್ದನ್ನು ಅರ್ಥ ಮಾಡಿಕೊಂಡೆವು. ಇನ್ನು ಮುಂದೆ 4ನೇ ಪದ್ಯದಲ್ಲಿ ಇದ್ದ ಭಗವದ್ ರೂಪ, ಇದರಲ್ಲಿ ವಿಷ್ಣು ಎಂಬ ಭಗವದ್ ರೂಪವನ್ನು ಕೃಷ್ಣ ಎಂಬ, ಅಲ್ಲಿ ಹೇಳಿದ್ದಾರೆ ಕೃಷ್ಣ ಸ್ಮರಣೆ ಬಂದಿದೆ ಅಷ್ಟೇ. ವಾಸ್ತವಿಕವಾಗಿ ಕೃಷ್ಣ ಇಲ್ಲಿ ಬರೋದಿಲ್ಲ, ಮುಂದೆ ಬರ್ತಾನೆ. 24ನೇದವನಾಗಿ ಬರೋನವನು. ನೋಡಿ, ಕೃಷ್ಣ ಮತ್ತು ವಿಷ್ಣು ಇವೆರಡೂ ಶಬ್ದಗಳಿಗೂ ಕೂಡ ಸಮಾನವಾದ ಅರ್ಥವೇ ಇದ್ದದ್ದು, ಭಿನ್ನಾರ್ಥಕ ಏನಿಲ್ಲ. ಆದರೂ ವಿಷ್ಣು ಅಂತ ಹೇಳ್ತೇವೆ, ಕೃಷ್ಣ ಅಂತ ಹೇಳ್ತೇವೆ. ಅದನ್ನು ಹೇಳಿಕೊಡ್ತಾರೆ. ಮಧುಸೂದನ ಅಂತ ದೇವರ ಹೆಸರು, ಬಹಳ ಅಪರೂಪದ ಹೆಸರಿದು. ಮಧುಸೂದನ ದಾನವ ಸಾಧನ ವಂದೇ ದೈವತ ಮೋದಿತ ವೇದಿತ ಪಾದ. ವಿಷ್ಣು, ಹೇ ಭಗವಂತನೇ ನೀನು ವಿಷ್ಣು ಆಗಿದ್ದೀಯ. ಯಾಕೆ ದೇವರಿಗೆ ವಿಷ್ಣು ಅಂತ ಕರೆದದ್ದು ಅಂದ್ರೆ, ಸೃಜಿಷ್ಣೋ ಗ್ರಸಿಷ್ಣೋ ವಿವಂದೇ, ನೀನು ಸೃಷ್ಟಿಯನ್ನೂ ಮಾಡ್ತೀಯ ಸಂಹಾರವನ್ನೂ ಮಾಡ್ತೀಯ. ನಿನಗೆ ಸೃಷ್ಟಿ ಸಂಹಾರಗಳು ಎರಡೂ ಜೊತೆಯಾಗಿ ಬರುವಂತಹ ಧರ್ಮಗಳು ದೇವರೇ. ನೀನು ಮಧುಸೂದನನಾಗಿದ್ದೀಯ, ದಾನವರನ್ನ ನಾಶ ಮಾಡ್ತಾ ಇದ್ದೀಯ, ದೇವತೆಗಳಿಗೆ ಸಂತೋಷವನ್ನ
ಕೊಡ್ತೀಯ, ವೇದಿತವಾದ ಪಾದವುಳ್ಳವನಾಗಿದ್ದೀಯ, ವೇದದಿಂದ ತಿಳಿಯಲ್ಪಡುವ ಪಾದವುಳ್ಳವನಾಗಿದ್ದೀಯ ಅಂತ ಹೀಗೆ ಸ್ತೋತ್ರ ಮಾಡ್ತಾ ಇದ್ದ. ಇದರಲ್ಲಿ ಆ ವಿಶೇಷಣಗಳೆಲ್ಲವೂ ಭಗವಂತನ ಮಹಿಮೆಯನ್ನು ಕೊಂಡಾಡುವಂಥದ್ದು. ಸದುಷ್ಣ ವಧಿಷ್ಣೋ, ಸಜ್ಜನರಿಗೆ ತೊಂದರೆಯನ್ನ ಕೊಡುವಂಥ ದೈತ್ಯರಿದ್ದಾರಲ್ಲ ಅವರನ್ನೆಲ್ಲ ನೀನು ನಾಶ ಮಾಡ್ತೀಯ. ಸತ ಉಷ್ಣ ವಧಿಷ್ಣು, ಸತ ಅಂದರೆ ಸಜ್ಜನರು, ಅವರಿಗೆ ಉಷ್ಣ ಅಂದರೆ ತಾಪವನ್ನು ಕೊಡುವರು, ಅವರನ್ನು ವಧಿಷ್ಣು ಅಂದರೆ ನಾಶ ಮಾಡುವಂಥವನು ನೀನು. ಯಾರ್ಯಾರು ಮತ್ತೆ ದೈತ್ಯರು ಇದ್ದಾರೆ ಅವರೆಲ್ಲ ಸಜ್ಜನರಿಗೆ ತೊಂದರೆಯನ್ನು ಕೊಡ್ತಿರ್ತಾರೆ. ಆ ತೊಂದರೆಯನ್ನು ಕೊಡುವರು ಎಲ್ಲರಿಗೂ ಕೂಡ ಸಂಹಾರವನ್ನು ಮಾಡ್ತಾ ಬರ್ತೀಯ ಅಂತ ಹೀಗೆ ಪುರಾಣೋಕ್ತವಾದ ಮಹಿಮೆಯನ್ನು ಸ್ಮರಣೆ ಮಾಡುತ್ತಾರೆ. ಇನ್ನು ಮುಂದೆ ಮಧುಸೂದನ ಅಂತ ದೇವರ ಹೆಸರಿದೆ ನೋಡಿ. ಯಾತಕ್ಕಾಗಿ ದೇವರಿಗೆ ಮಧುಸೂದನ ಅಂತ ಕರಿಬೇಕು? ಇದನ್ನು ನಾವು ಅನೇಕ ಬಾರಿ ಕೇಳಿರ್ತೇವೆ, ದೇವರ ಹೆಸರು ಮಧುಸೂದನ ಮಧುಸೂದನ ಅಂತ. ಕಾರಣ ಏನು? ಅರ್ಥ ಕೇಳಿದರೆ ಬಹಳ ಸರಳವಾಗಿ ಹೇಳ್ತೀನಿ ನೀವೆಲ್ಲರೂ ಕೂಡ. ಮಧು ಎಂಬ ಹೆಸರಿನ ದೈತ್ಯನನ್ನ ಕೊಂದದ್ದಕ್ಕಾಗಿ ದೇವರಿಗೆ ಮಧುಸೂದನ ಅಂತ ಹೆಸರು ಅಂತ. ಬೇರೆಯವ್ರನ್ನ ಕೊಂದಿಲ್ವ ದೇವರು? ಬೇರೆ ದೈತ್ಯರನ್ನ ಯಾರನ್ನ ಕೊಂದಿಲ್ವ? ಹಿರಣ್ಯಾಕ್ಷ ಸೂದನ ಅಂತ ಕರಿತೀರಾ ನಾವೇನಾದರೂ? ಇಲ್ಲ. ಹಿರಣ್ಯಕಶಿಪು ಸೂದನ ಅಂತ ಕರಿತೀರಾ? ಇಲ್ಲ. ಮತ್ತೆ ಕಂಸ ಸೂದನ ಅಂತೀರಾ ನೀವು? ಇಲ್ಲ. ಅರೆ ಮತ್ತೆ ಬೇರೆ ಬೇರೆ ದೈತ್ಯರನ್ನ ಎಲ್ಲರನ್ನ ಕೊಂದಿದ್ದಾಗಲೂ ಕೂಡ ಅವರು ಯಾರ ಹೆಸರನ್ನ ಹೇಳಿಯೂ ಅವನು ಕೊಂದವನು ಅಂತ ಹೇಳದೆ ಇವನನ್ನೇ ವಿಶೇಷವಾಗಿ ಹೇಳಿದ್ದು ಏನು ನಿಮಗೆ? ಮಧುಸೂದನ ಅಂತನ್ನುವುದಕ್ಕೆ ನಿಮಗೇನಂಥ ಪ್ರೀತಿ ಅವನ ಮೇಲೆ? ಇದನ್ನ ಅರ್ಥ ಮಾಡಿಕೊಂಡ್ರೆ ಇದರಲ್ಲಿ ಒಂದು ರಹಸ್ಯ ಇಟ್ಟಿದ್ದಾನೆ ದೇವರು. ಮಧುಸೂದನ ನಾಮದಲ್ಲಿ ದೇವರಿಟ್ಟಿರುವ ರಹಸ್ಯವನ್ನು ಹೀಗೆ ಬಿಡಿಸ್ತಾ ಹೋಗೋಣವಂತ ಅರ್ಥ ಆಗತ್ತೆ. ಕೈಟಭ ಅಂತ ಒಬ್ಬ ರಾಕ್ಷಸ, ಅವನನ್ನು ಸಂಹಾರ ಮಾಡಿದ, ಕೈಟಭಾರಿ ಅಂತ ಕರೆಸ್ಕೊಂಡ. ಕಂಸನನ್ನ ಕೊಂದ, ಕಂಸಾರಿ ಅಂತ ಕರೆಸ್ಕೊಂಡ. ಆದರೆ ಇದೆಲ್ಲಕ್ಕಿಂತಲೂ ಹೆಚ್ಚು ಪ್ರಸಿದ್ಧಿ ಇದ್ದದ್ದು ಮಧುಸೂದನ ಅಂತ. ಅದರೊಳಗೆ ಸೂದನ ಅಂದರೆ ಕೊಂದವ, ಮಧು ಅಂದರೆ ದೈತ್ಯ ಅಂತ ಅರ್ಥ. ಮಕ್ಕಳಿಗೆ ಯಾರ ಅಕಸ್ಮಾತ್ ಮಧುಸೂದನ ಅಂತ ಹೆಸರು ಇಟ್ಟು ಗಡಿಬಿಡಿ ಒಳಗ ಮಧು 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 ಅಂತ ಕರಿತಿದ್ರಿ ಅಂದ್ರೆ ಏನ್ ಅರ್ಥ ಅಂತ ನೀವೇ ತಿಳ್ಕೊಂಡ್ಬಿಡ್ರಿ. ನಾವು ಹೇಳಲಿಕ್ಕೆ ಹೋಗೋದು ಬೇಡ ಬೇಡ. ಅದಕ್ಕೆ ಹೆಸರು ಇಟ್ಟದ್ದು ಪೂರ್ಣ ಕರಿ ಅರ್ಧಂಬರ್ಧ ಕರೀಲಿಕ್ಕೆ ಹೋಗ್ಬಾರ್ದು. ಕೃಷ್ಣ ಅಂತಿರೋದು ಕಿಟ್ಟಿ ಅಂತ ಕರ್ಕೋತ ಹೋಗೋದು. ವಿಷ್ಣು ಅಂತ ಇಟ್ಟಿರೋದು ವಿಠಲ ಅಂತ ಇಟ್ಟಿರೋದು ವಿಠ್ಯ ಅಂತ ಕರೆಯೋದು. ವಿಷ್ಣುನೇ ವಿಠಲ, ಬೇರೆ ಏನಿಲ್ಲೇ ಇಲ್ಲ. ವಿಷ್ಣುವೇ ವಿಠಲನಾಗಿದ್ದಾನೆ, ವಿಠಲನವನು ವಿಠ್ಯ ಅಂತ ಕರೆಯೋದು. ಅವ್ನು ಪುರುಷೋತ್ತಮ ಇರ್ತಾನ್ರಿ ಪಾಪ ಹುಡುಗವ, ಪುರುಷ ಅಂತ ಕರಿತಿರ್ತಾರ. ಅವ್ನು ಗಾಬರಿ, ದೇವರಂದ ನನ್ನ ಹೆಸರು ಯಾಕಡೆ ಹಿಂಗೆ ಉದ್ದಿಟ್ರಿ ಆಮೇಲೆ ಅಡ್ಡ ಮಾಡಿದ್ರಿ ನೀವು ಅಂತ ತಿಳ್ಕೊಂಡು ಹೇಳಿ. ಎಂದೆಂದು ಅಡ್ಡಡ್ಡ ಹೆಸರುಗಳನ್ನು ಕರೀಲೇಬಾರದು, ಪೂರ್ಣ ಹೆಸರನ್ನೇ ಕರಿಬೇಕು ದೇವರದ್ದನ್ನ. ಅದು ಇಟ್ಟದ್ದೇ ದೇವರ ಸ್ಮರಣೆ ಬರಲಿ ಅಂತ ತಿಳ್ಕೊಂಡು ಹೇಳಿ. ಅದನ್ನು ಅರ್ಧ ಮಾಡಿ ಕರೆದ್ರೆ ಉಳಿದ ಕಡೆ ಹೆಂಗೋ ಕರ್ಕೊಳ್ರಿ. ಪುರುಷ ಅಂದ್ರೆ ಅಡ್ಡಿ ಇಲ್ಲವ, ಗಂಡಸರ ಇರ್ತಾನ, ಪುರುಷ ಅಂತ ಕರಿಬಹುದು. ನೀವು ಮಧು ಅಂತ ಕರೆದ್ರೆ ಏನ್ ಗತಿ? ಒಂದು ದೊಡ್ಡ ದೈತ್ರಿ ಅವ. ಆದ್ರೆ ಇರ್ಲಿ, ಏನೋ ಮಾಡ್ಕೊಳ್ಳ ಪಾಪವ. ಮಧುಸೂದನ ಅಂತ ಯಾಕೆ? ಅದರ ಮುಂದೆ ಹೇಳುವಾಗ ದೇವರಿಗೆ ಮಧುಸೂದನ ದಾನವ ಸಾಧನ ಬಂದೆ ದೈವತ ಮೋದನ ವೇದಿತ ಪಾದ. ಮಧುಸೂದನ ನೀನು ದಾನವ ಸಾಧನ, ದಾನವರನ್ನ ನಾಶ ಮಾಡ್ತೀಯ ಅಂತ. ಅದಕ್ಕಾಗಿ ನಿನಗೆ ನಮಸ್ಕಾರ. ದೈವತ ಮೋದನ, ಎಲ್ಲ ದೇವತೆಗಳಿಗೆ ಅದರಿಂದ ಸಂತಸವನ್ನುಂಟು ಮಾಡ್ತೀಯ. ವೇದಿತ ಪಾದ ಅಂತ ಸ್ತೋತ್ರ ಮಾಡ್ತಾರೆ. ಈ ಮಧುನಾಮಕನಾದ ದೈತ್ಯ ಇದ್ದಾನಲ್ಲ, ಇವನು ಹೇಗೆ ಹುಟ್ಟಿದ ಅಂತನ್ನುವುದನ್ನ ಒಂದು ಕಥೆ ಕೇಳಬೇಕು ನಾವು. ಭಾರಿ ಅದ್ಭುತ ಇದು. ಅವನು ಕೊಂದದ್ದಕ್ಕಾಗಿ ದೇವರಿಗೆ ಈ ಹೆಸರು ಬಂತು. ಇದಕ್ಕೆ ಮಹಾಭಾರತದ ಒಂದು ಅಧ್ಯಾಯವನ್ನ ವೇದವ್ಯಾಸ ದೇವರು ಮೀಸಲಾಗಿಟ್ಟಾರೆ. ಇದೊಂದು ಕಥೆಗೆ ದೇವರಿಗೆ ಮಧುಸೂದನ ಅಂತ ಹೆಸರು ಬರಲಿಕ್ಕೆ ಒಂದು ಅಧ್ಯಾಯ ಪೂರ್ಣ. ಸಾಮಾನ್ಯವಾಗಿ ಒಂದೊಂದು ಹೆಸರು ಹೇಳಲಿಕ್ಕೆ ಒಂದೊಂದು ಸಾಲು ತಗೊಂಡಿದ್ದಾರೆ ವೇದವ್ಯಾಸ ದೇವರು ಮಹಾಭಾರತದಲ್ಲಿ. ಆದರೆ ಈ ಮಧುಸೂದನ ಎಂಬ ಹೆಸರನ್ನು ಹೇಳಲಿಕ್ಕೆ ಮಾತ್ರ ಒಂದು ಅಧ್ಯಾಯ ಪೂರ್ಣ ಮೀಸಲಿಟ್ಟಿದ್ದಾರೆ. ಏನಾಯಿತು ಅಂದ್ರೆ, ಸೃಷ್ಟಿಯ ಪ್ರಾರಂಭದಲ್ಲಿ ಇನ್ನೂ ಈಗ ತಾನೇ ಸೃಷ್ಟಿ ಪ್ರಾರಂಭವಾಯಿತಂತೆ. ಭಗವಂತ ಬ್ರಹ್ಮದೇವರನ್ನು ಸೃಷ್ಟಿ ಮಾಡಿದ್ದಾನೆ. ಬ್ರಹ್ಮದೇವರು ಮುಂದೆ ಎಲ್ಲರನ್ನ ಸೃಷ್ಟಿ ಮಾಡಬೇಕು. ಆಗ ಸೃಷ್ಟಿಯ ನಡೆದಾಗ ಇವನೊಬ್ಬ ಹುಟ್ಟಿ ಬಂದ. ಎರಡು ಕಡೆಗೆ ಪುರಾಣಗಳು ಎರಡು ಭಿನ್ನ ಭಿನ್ನವಾದ ರೀತಿಯಲ್ಲಿ ಹೇಳ್ತದೆ.
ಈ ಮಧು ಎಂಬ ದೈತ್ಯ, ಅವನ ಜೊತೆಗೆ ಕೈಟಭ ಅಂತ ಇನ್ನೊಬ್ಬ ದೈತ್ಯ, ಇಬ್ಬರು ಕರ್ಣ ಮಲದಿಂದ ಹುಟ್ಟಿದ್ರಂತೆ, ಕಿವಿಯ ಮಲದಿಂದ ಹುಟ್ಟಿದವರವರು. ಅದು ಒಂದು ಕಡೆಗೆ ಚತುರ್ಮುಖ ಬ್ರಹ್ಮದೇವರ ಕರ್ಣ ಮಲದಿಂದ ಹುಟ್ಟಿದವರು ಅಂತ, ಕಿವಿ ಒಳಗಿನ ಹೊಲಸಿರ್ತದಲ್ಲ ಅದರಿಂದ ಹುಟ್ಟಿದವರು ಅಂತ. ಇನ್ನೊಂದು ಕಡೆಗೆ ದೇವರೇ ತನ್ನ ಮಲದಿಂದ ಕರ್ಣ ಮಲದಿಂದ ಹುಟ್ಟಿಸಿದ್ದು ಅಂತ ಉಂಟು ಇಲ್ಲಿ. ಹೀಗೆ ಚತುರ್ಮುಖ ಬ್ರಹ್ಮದೇವರ ಕರ್ಣದಿಂದ ಬಂದ ಮಲದಿಂದ ಹುಟ್ಟಿದವರು ಯಾರು ಅಂದ್ರೆ ಮಧು ಮತ್ತು ಕೈಟವರು. ಭಾರಿ ಪ್ರಬಲರು ಇಬ್ಬರೂ ಕೂಡಿ. ಇಬ್ಬರೂ ಪ್ರಬಲರಾದವರು. ಇನ್ನೂ ಬ್ರಹ್ಮದೇವರು ಜಗತ್ತಿನ ನಿರ್ಮಾಣವನ್ನ ಮಾಡಿದ್ದಿಲ್ಲ, ಭಗವಂತ ನೀರನ್ನ ಮಾತ್ರ ಸೃಷ್ಟಿ ಮಾಡಿದ್ದಾನೆ. ದೇವರು ತನ್ನ ಮನೆಯಲ್ಲಿ ತಾನು ಹಾಯಾಗಿ ಇದ್ದಾಗ ಇವರಿಬ್ಬರು ಮಧುಕೈಟವರು ಬ್ರಹ್ಮದೇವರನ್ನು ಕೇಳಿದ್ರಂತೆ, ನೀವು ನನ್ನ ಸೃಷ್ಟಿ ಮಾಡಿದ್ದೀರಲ್ಲ, ನಮಗೇನು ಕೆಲಸ? ನಾವು ಎಲ್ಲ ಕಡೆಗೆ ಅಡ್ಡಾಡ್ತೇವೆ, ನಮಗೇನು ಬೇಕಾದ್ರೆ ನಾವು ಮಾಡ್ತೇವೆ, ನೀವು ಮಾಡ್ಲಿಕ್ಕೆ ಬಿಡ್ತೀರಾ ಅಂತ ಕೇಳಿದ್ರೆ ಬ್ರಹ್ಮದೇವರಂದ್ರಂತೆ, ನಿಮ್ಗೇನು ಬೇಕೋ ಅದನ್ನು ಮಾಡಿಕೊಳ್ಳ್ರಿ, ಆದರೆ ಅವನ ತಂಟೆಗೆ ಮಾತ್ರ ಹೋಗ್ಬೇಡ್ರಿ ಅಂತ ಹೇಳುತ್ತೆ. ನಮ್ಮ ಮನಸ್ಸು ಹೆಂಗಿರ್ತದೆ ಅಂದ್ರೆ ಬೇಡ ಅಂತ ಹೇಳಿದ್ದನ್ನು ಮಾಡ್ಲಿಕ್ಕೆ ಹೋಗ್ತಿರ್ತದೆ. ನೀವು ಅವನ ತಂಟಿಗೆ ಮಾತ್ರ ಹೋಗ್ಬೇಡ್ರಿ ಅಂತಿಷ್ಟು ಹೇಳಿದ್ರೆ ಅಲ್ಲೇ ಹೋಗೋದು ಅಂತ ಅರ್ಥ. ಅದಕ್ಕೆ ಅದೊಂದು ಕೋಣಿದೆ ನೋಡ್ರಿ, ಅದೊಂದು ಕೋಲಿದಲ್ಲ, ಆ ರೂಮಿನ ಮಾತ್ರ ಯಾರೋ ಬಾಗಿಲ ತೆಗೆದು ನೋಡ್ಬೇಡ್ರಿ ಅಂತ ಇಷ್ಟು ಹೇಳ್ಬಿಡಿ ಸಾಕಷ್ಟೆ. ಎಲ್ಲಾರು ಅದನ್ನೇ ತಕ್ಕೋದು ಕೂತಿರ್ತಾರೆ. ಏನದ 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 ಕುತೂಹಲ ಅಂದ್ರೆ ಏನಾಯಿತು ಅಂದ್ರೆ ಮುಚ್ಚಿಟ್ಟದ್ದು ಕುತೂಹಲಕ್ಕೆ ಕಾರಣ ಆಗಕ್ಕೆ ಶುರುವಾಯ್ತು. ಈಗ ಬಿಚ್ಚಿಟ್ಟದ್ದು ಕುತೂಹಲಕ್ಕೆ ಕಾರಣ ಅಲ್ಲ. ಜಗತ್ತಿನಲ್ಲಿ ನಾವು ಎಲ್ಲಿಯವರೆಗೆ ಮುಚ್ಚಿ ಮುಚ್ಚಿ ಇಟ್ಟಿರ್ತೇವೋ ಅಲ್ಲಿಯವರೆಗೆ ಅದು ಕುತೂಹಲಕ್ಕೆ ಕಾರಣ ಆಗ್ತಾನೇ ಇರ್ತದೆ. ಬಿಚ್ಚಿಟ್ಬಿಟ್ಟಿದ್ರೆ ಅಂದ್ರೆ ಯಾರು ಏನೂ ಕೇಳಲಿಕ್ಕೆ ಹೋಗೋದಿಲ್ಲ. ಅಯ್ಯೋ ಅವ್ರು ಗೊತ್ತದ ಬಿಡಪ್ಪ ಏನ್ ತಗೊಂಡು ಏನ್ ಮಾಡ್ಬೇಕು ಅಂತ. ಇವರಿಗೆ ಕುತೂಹಲ, ಯಾರವ ಹುಡ್ಕೊಂಡು ಹೋಗೋಣ ಅಂತ ಹೇಳಿ ಹುಡುಕ್ತಾ ಹೋದ್ರೆ ನಮ್ಮ ನಾರಾಯಣ ಸಿಕ್ಕ, ಶ್ರೀಮನ್ ನಾರಾಯಣ. ಆ ನಾರಾಯಣ ಜೊತೆಗೆ ಇವರದ್ದು ಯುದ್ಧ ಆಯಿತು. ಯುದ್ಧ ಆದಾಗ ಭಾರಿ ಯುದ್ಧ ಮಾಡಿದ್ದಂತೆ. ಹೇಗೆ ಯುದ್ಧ ಮಾಡಿದ ಅಂದ್ರೆ ಅವರು ಮೆಚ್ಚುವಂತೆ ಯುದ್ಧ ಮಾಡಿದಂತೆ. ಯಾರೋ ಮಧುಕೈಟವರು ಮೆಚ್ಚುವಂತೆ ಯುದ್ಧ ಮಾಡಿ ಮಧುಕೈಟವರು ಹೇಳಿದಂತೆ, ಏ ವಿಷ್ಣು ಇಲ್ಲಿ ಬಾ ನಿಂತ್ಕೋ ಅಂತ. ನೋಡ್ರಿ ಹೆಂಗಿರ್ತದೆ ಅವ್ರದೆಲ್ಲ ವ್ಯಾಪಾರಗಳು. ನಿಂತ್ಕೋ ಇಲ್ಲಿ, ಏನು ನೀ ಭಾರಿ ಯುದ್ಧ ಮಾಡಿ ನಿನ್ ಮೇಲೆ ನಂಗೆ ಭಾರಿ ಪ್ರೀತಿ ಬಂದ್ರೆ ನೀ ಏನ್ರ ವರ ಕೇಳ್ಕೋ ಅಂತ ಹೇಳಿದಂತೆ. ಜಗತ್ತಿಗೆ ವರದೇಶ ವರಪ್ರದಂ ಇವ ನಮಾಮಿ ನಿಖಿಲಾಧೀಶ ಕಿರೀಟ ಕೃಷ್ಣಪೀಠವತ ಅಂತ ಹೇಳಿ ಇವ ಜಗತ್ತಿಗೆ ವರ ಕೊಡೋನು. ಈ ವರ ಕೊಡೋನಿಗೆ ವರ ಕೊಡ್ಲಿಕ್ಕೆ ನಿಂತ್ಕೊಂಡಿದಂತ, ನಿಂಗೇನ್ ಬೇಕು ವರ ಕೇಳು ಅಂತ ಹೇಳಿ. ದೇವ್ರಿಗೆ ಮಾಡಿದ್ರೆ ಗೊತ್ತೇನ್ರಿ, ಅವ ಭಾಷಣ ಇದ್ದಾರೆ. ಇಲ್ಲ ನೀವು ನಂಗೆ ವರ ಕೊಡೋದಾದ್ರೆ ನನ್ನ ಕೈಯಾಗ ನೀವು ಸಾಯ್ಬೇಕು ಅಂತ ವರ ಕೊಡ್ರಿ ಅಂತ ಹೇಳಿ. ಹಿಂಗೂ ದೇವರು ವ್ಯವಹಾರ ಮಾಡ್ತಾನೆ ಗೊತ್ತಿಲ್ಲ ನಮಗೀಗ. ಆಚಾರ ಒಂಚೂರು ಚಾಕು ಕೊಡ್ರಿ ಅಂತ ಕೇಳಿದ್, ಯಾಕೆ ನಿಮಗ ಚುಚ್ಚು ವಾ ಏನ್ ಚಾಡ್ಯಾರಿ ಎಲ್ಲರ. ಆಚಾರ ಕೈಯಾಗಿ ಚಾಕು ಇಸ್ಕೊಂಡು ಆಚಾರ್ಯ ಚುಚ್ಚೋ ಕಾಲಕ್ಕೆ ಕೃಷ್ಣಾರ್ಪಣ ವಸ್ತು. ಯಾಕ ಚಾಕು ನಿಮಗೆ ಕೊಟ್ಟಿವಿ, ಹೊಳ್ಳಿ ಇನ್ನೇನು ಕೈಯಾಗ ಕೊಟ್ಟಿಲ್ಲ, ಹೊಟ್ಟೆಯಾಗ ಕೊಟ್ಟಿವಿ, ಅಷ್ಟ ಕೆಲಸ. ಹಿಂಗಾಗಿ ಚುಚ್ಚು ಬಿಡೋದು. ಹಂಗೆ ವಿಷ್ಣು ಕೇಳ್ಕೊಂಡು ವರ ಕೇಳಿದ್ರು, ನಿನ್ನ ಸಾವು ನನ್ನ ಕೈಯಲ್ಲಿ ಸಾಯಬೇಕು ಅಂತ ವರ ಕೊಡ್ರಿ ಅಂತ. ನೋಡ್ರಿ ಈ ಪುರಾಣಗಳನ್ನು ನೋಡ್ತಾ ಇದ್ರೆ ಈ ಸ್ವಲ್ಪ ತಲೆಬಿಸಿ ಇವೆಲ್ಲ. ಹಿರಣ್ಯಕಶಿಪು ಯಾರ ಕೈಯಾಗ ಸಾಯಬಾರದು ಅಂತ ಕೇಳ್ಕೊಂಡವನು. ಎಲ್ಲಾ ರೈತರ ಉದ್ದೇಶ ಅಂತ ಗೊತ್ತೇನ್ರಿ, ಒಟ್ಟು ನಾವು ಸಾಯಬಾರದು ಅಂತ ಇಷ್ಟ ಇರ್ತದೆ ಪಾಪ. ಯಾಕ ಅವ್ರೊಂದು ಖಾತ್ರಿ ಇದ್ರಿ, ನಾವಿಲ್ಲಿ ಸತ್ತ ಮೇಲೆ ಮುಂದೆ ತಿರುಗಿ ಬರೋಂಗೆ ನಮ್ಗೆ ಗೊತ್ತದ. ಹಿಂಗಾಗಿ ಇಲ್ಲಿ ಸಾಯಬಾರದು ಅಂತ ಉದ್ದೇಶ. ಸತ್ತ ಮೇಲೆ ನೇರವಾಗಿ ಅಂಧನ್ ತಮಸ್ಸಿಗೆ ಹೋಗ್ತೀವಾದ್ದರಿಂದ ಮತ್ತೆ ನಾವು ಸತ್ತು ಬರುವಂತಹ ಹುಟ್ಟಿ ಬರುವ ಪ್ರಸಂಗವೇ ಇಲ್ಲ. ಅದರಿಂದಾಗಿ ಸಾವು ಬರಬಾರದು ಅಂತ ಕೇಳ್ತಿರೋದು. ಅದರಲ್ಲಿ ದೇವರನ್ನು ವಿಚಿತ್ರ ಮಾಡಿದ, ದೈತ್ಯರೇ ನೀವು ನನಗೆ ವರ ನೀಡ್ರಿ, ನೀವು ಏನು ವರ ನೀಡಬೇಕು ಅಂದ್ರೆ ನನ್ನ ಕೈಯಲ್ಲಿ ನೀವು ಸಾಯಬೇಕು ಅಂತ. ಆಯಿತು ಅಸ್ತು ಅಂತ ವರ ನೀಡಿದವರು. ವರ ನೀಡಿದ್ದು ಮಹತ್ವ ಅಲ್ಲ, ಅದರ ಮುಂದಿನ ಮತ್ತೊಂದು ಮಾತು ಮಹತ್ವದ್ದು. ಏನು ಅಂದ್ರೆ ನಾವು ನಿನ್ನ ಕೈಯಲ್ಲಿ ಸಾಯ್ತೀವಿ ಇಲ್ಲಂದಿಲ್ಲ, ಆದರೆ ನೀರಿಲ್ಲದ ಜಾಗದಲ್ಲಿ ನಮ್ಮನ್ನ ಕೊಲ್ಲಬೇಕು. ಅದು ಟರ್ಮ್ಸ್ ಅಂಡ್ ಕಂಡೀಷನ್ ಅಂತ ನೋಡ್ರಿ, TC ಅಂತ ಹೇಳಿಲ್ಲ, ಅದು ಅಪ್ಲೈ ಅಂತ ಹೇಳಿ. ಏನು ನೀರಿಲ್ಲದ ಸ್ಥಳದಲ್ಲಿ ಕೊಲ್ಲಬೇಕು. ಯಾಕೆ ಅಂದ್ರೆ ಆಗ ತಾನೇ ಪ್ರಳಯ ಮುಗಿದು ಸೃಷ್ಟಿ ಪ್ರಾರಂಭ ಆದ್ರಿಂದ ಜಗತ್ತಿನ ತುಂಬ ನೀರು ತುಂಬಿದ್ರಿಂದ ನೀರಿಲ್ಲದ ಜಾಗ ಅಂತ ಅನ್ನೋದು ಇಲ್ಲವೇ ಇಲ್ಲ. ಅದರಿಂದ ವಿಷ್ಣು ನಮ್ಮನ್ನ ಕೊಲ್ಲಿಕ್ಕೆ ಸಾಧ್ಯ ಇಲ್ಲ. ಹೀಗೊಂದು ದುರಾಲೋಚನೆ ಮಾಡಿದರೆ ನಮ್ಮ ದೇವರು ಇನ್ನೂ ದೂರದ ಆಲೋಚನೆ ಮಾಡಿಬಿಟ್ಟಿದ್ದ. ಬರ್ರಿ ಎಂದ, ಇಬ್ಬರು ಹಿಡ್ಕೊಂಡ ತನ್ನ ತೊಡೆ ಮೇಲೆ ಮಲಗಿಸಿ ಚಟ್ ಅನ್ಸ್ಬಿಟ್ಟ 3 ಹೊತ್ತು. ಯಾಕೆ ನೀರಿಲ್ಲ ಜಾಗ ಅಂದ್ರೆ ನನ್ನ ತೊಡೆ ಇಲ್ಲಿ ನೀರಿದೆಯಾ,
ನೀರೇ ಇಲ್ವಲ್ಲ ಅಂದ. ತೊಡೆಯ ಮೇಲೆ ಮಲಗಿಸಿ ಅವರನ್ನ ಒಬ್ಬೊಬ್ಬರನ್ನು ಒರೆಸಿಬಿಟ್ಟ. ಒರೆಸಲು ಸತ್ತೇ ಹೋಗ್ಬಿಟ್ರು, ಒಗೆದು ಬಿಟ್ಟ ಅವರನ್ನ. ಅವರು ಒಗೆದ್ರೆ ನೋಡ್ರಿ ಎಷ್ಟು ವಿಚಿತ್ರ ಅಂದ್ರೆ, ಆ ಮಧುನಾಮಕ ದೈತ್ಯನ ತಲೆ ಬುರುಡೆ ಒಡೆದು ಹೋಗಿ ಅದರ ಒಳಗಿರುವಂತಹ ಮೇಧಸ್ಸು ಅಂತ ಇರ್ತದಲ್ಲ, ಆ ಮೇಧಸ್ಸೆಲ್ಲ ನೀರಿನಲ್ಲಿ ಸೇರಿಕೊಂಡು ಆ ನೀರು ಮುಂದೆ ಈ ಭೂಮಿಯಲ್ಲಿ ಸೇರಿಕೊಂಡು ಈ ಭೂಮಿಗೆ ಮುಂದೆ ಮೇಧಿನಿ ಅಂತ ಹೆಸರು ಬಂತಂತೆ. ಯಾಕೆ ಅಂದ್ರೆ ಅವನ ಮೇಧಸ್ಸಿನಿಂದ ಸೇರಿಕೊಂಡು ಹುಟ್ಟಿ ಬಂದದ್ರಿಂದ ಇದು ಮೇಧಿನಿ ಅಂತ. ಅದಕ್ಕೆ ಭೂಮಿ ಮೇಲೆ ವಾಸ ಮಾಡೋರಿಗೆಲ್ಲ ನಮಗೆ ಅಂಥ ಬುದ್ಧಿನೇ ಬರ್ತಿರ್ತದೆ. ಎಂಥ ಬುದ್ಧಿ? ಮಧುನಾಮಕ ದೈತ್ಯನ ಬುದ್ಧಿ ಬರ್ತಿರ್ತದೆ. ಕಾರಣ ಏನಂದ್ರೆ ನೀರಿನೊಳಗೆ ಭೂಮಿಯೊಳಗೆಲ್ಲ ಅವಂದ ಸೇರ್ಕೊಂಡದಲ್ಲ, ಹಿಂಗೆ ನಮಗಿದೇ ಬುದ್ಧಿ ಬರ್ತಿರ್ತದೆ. ಈ ಹೆಸರಿನ ರಹಸ್ಯವನ್ನು ಹೇಳುವುದಕ್ಕೆ ವೇದವ್ಯಾಸ ದೇವರು ಒಂದು ಅಧ್ಯಾಯ ಪೂರ್ಣ ತೆಗೆದುಕೊಂಡ್ರು. ಯಾಕೆ ಅಂದ್ರೆ ಮಧುಸೂದನ ಏನ್ ಮಾಡಿದ, ದೇವರೇನ್ ಮಾಡಿದ, ಮಧುನಾಮಕ ದೈತ್ಯನನ್ನು ಕೊಲ್ಲುವಾಗ ಅವರ ಕಡೆಯಿಂದ ವರ ತೆಗೆದುಕೊಂಡು ಕೊಂದ. ಆಯ್ತು, ಏನಾಯ್ತು ಈಗ ಅದಕ್ಕೆ ಅಂದ್ರೆ, ಆ ಉಳಿದ ದೈತ್ಯ ಜಾತಿಯವರಿಗೆಲ್ಲ ಭಗವಂತನ ಬಗ್ಗೆ ಏನ್ ಬುದ್ಧಿ ಬಂತು ದೇವರ ಬಗ್ಗೆ ಅಂದ್ರೆ, ಓಹೋ ಈ ನಾರಾಯಣನ್ಗೆ ನಮ್ಮನ್ನು ಕೊಲ್ಲೋ ಶಕ್ತಿ ಇಲ್ಲ, ಇವ ನಮ್ಮನ್ನು ಕೊಲ್ಬೇಕಾದ್ರೆ ನಮ್ಮ ಕಡೆ ವರ ಕೇಳ್ಕೊಳ್ಬೇಕು, ಮಹಾ ಅಸಮರ್ಥ. ಹಿಂಗಾಗಿ ಇವನಿಂದ ನಮಗೇನು ತೊಂದರೆ ಇಲ್ಲ, ಇವನ್ ನಾವು ಏನ್ ಮಾಡಿದ್ರು ನಮಗೇನು ಮಾಡೋದಿಲ್ಲ ಅನ್ನುವಂತಹ ದುರ್ಬುದ್ಧಿ ಬೆಳೆದು, ಇದೊಂದು ಮಹಾಲೀಲೆ ದೇವರದ್ದು. ಹೆಂಗ್ ನಟನೆ ಮಾಡಿದೆ ನೋಡ್ರಿ ದೇವರು. ಆ ನಟನೆ ಹಿನ್ನೆಲೆಯಲ್ಲಿ ಎಲ್ಲ ದೈತ್ಯರಿಗೂ ದುರ್ಬುದ್ಧಿಯನ್ನ ಪ್ರಚೋದನೆ ಮಾಡುವ ವ್ಯವಸ್ಥೆ ಮಾಡಿಬಿಟ್ಟು, ಈಗ ತಂದೆ ತಾಯಿಗಳಿಗೆ ಕೃಷ್ಣನಾಗಿ ನಮಸ್ಕಾರ ಮಾಡಿದ, ರಾಮನಾಗಿ ತಂದೆ ತಾಯಿಗಳ ಮಾತು ಕೇಳಿದ. ಯಾಕೆ ಅಂದ್ರೆ ಸಾತ್ವಿಕರಿಗೆಲ್ಲರಿಗೂ ಅಂಥ ಬುದ್ಧಿ ಬರಲಿ ಅಂತ ಅಲ್ವೋ. ನಮಗೂ ಏನು ಹೇಳ್ಕೊಟ್ಟ ದೇವರು, ತಂದೆ ತಾಯಿ ಮಾತು ಕೇಳ್ರಿ, ಆಮೇಲೆ ಗುರುಗಳ ಮಾತು ಕೇಳ್ರಿ, ಹಿರಿಯರಿಗೆ ನಮಸ್ಕಾರ ಮಾಡ್ರಿ, ಇವೆಲ್ಲ ತಿಳಿಸಿಕೊಟ್ಟ. ಮತ್ತೆ ದೈತ್ಯರಿಗೂ ಪಾಠ ಹೇಳ್ಕೊಡ್ಬೇಕಲ್ಲ, ಅವನೇ ಇನ್ಯಾರು ಹೇಳ್ಕೊಡ್ಬೇಕು. ಆ ದೈತ್ಯರಿಗೆ ಬುದ್ಧಿ ಕಲಿಸುವುದಕ್ಕಾಗಿ ಏನ್ ಮಾಡಿದ ಅಂದ್ರೆ ವರವನ್ನ ತೆಗೆದುಕೊಂಡು ಅವರನ್ನ ಸಂಹಾರ ಮಾಡಿದಂತೆ ಮಾಡಿ ಅವರಿಗೆಲ್ಲ ಬುದ್ಧಿ ಕಲಿಸಿಕೊಟ್ಟ. ಅದಕ್ಕಾಗಿ ಇನ್ನುಳಿದ ಯಾವ ಹೆಸರುಗಳು ಇಷ್ಟು ಪ್ರಸಿದ್ಧಿಗೆ ಬರದೆ ಮಧುಸೂದನ ಎಂಬ ನಾಮ ಮಾತ್ರ ಬಂದದ್ದು. ಮಧುಸೂದನ ದಾನವ ಸಾಧನ ವಂದೇ ದೈವತ ಮೋದಿತ ವೇದಿತ ಪಾದ ತ್ರಿವಿಕ್ರಮ ನಿಷ್ಕ್ರಮ ವಿಕ್ರಮ ವಂದೇ ಸುಕ್ರಮ ಸಂಕ್ರಮ ಹುಂಕೃತ ವಕ್ರ ವಾಮನ ವಾಮನ ಭಾವನ ವಂದೇ ಸಾಮನ ಸೀಮನ ಚಾಮನ ಸಾನೋ. ಮುಂದಿನಲ್ಲಿ ತ್ರಿವಿಕ್ರಮ ಮತ್ತು ವಾಮನ ಅಂತ ಎರಡು ಭಗವದ್ ರೂಪಗಳು. ಇದು ವಿಚಿತ್ರನೇ. ಇದು ತ್ರಿವಿಕ್ರಮ ಮತ್ತು ವಾಮನ ಚಿಂತನೆಯನ್ನು ಮಾಡುವಾಗ ನಮಗೇನು ಗೊತ್ತಿದೆ ಅಂತಂದ್ರೆ, ವಾಮನನೇ ತ್ರಿವಿಕ್ರಮನಾದದ್ದು ಅಂತ ನಾವು ಕೇಳಿ ಇಟ್ಕೊಂಡಿದ್ದೇವೆ. ಭಾಗವತ ಕೇಳಿ ಕೇಳಿ ಅಭ್ಯಾಸ ಆದವರು ನಮಗೆ ವಾಮನನೇ ತ್ರಿವಿಕ್ರಮನಾದದ್ದು ಅಂತ. ಸಾರಿ, ಅದು ಓಲ್ಡ್ ನ್ಯೂಸ್, ಬ್ರೇಕಿಂಗ್ ನ್ಯೂಸ್ ಆಗಬೇಕಲ್ಲ, ಹೊಸ ನ್ಯೂಸ್ ಆಗಬೇಕಲ್ಲ. ಏನು, ಈ ವಾಮನನೇ ಬೇರೆ, ಈ ತ್ರಿವಿಕ್ರಮನೇ ಬೇರೆ, ಇವರಲ್ವೇ ಅಲ್ಲ. ಆ ವಾಮನ ತ್ರಿವಿಕ್ರಮ ಇವರಲ್ವೇ ಅಲ್ಲ. ಬೇಕಾದ್ರೆ ಶಬ್ದ ಸಾದೃಶ್ಯ ಇದ್ದದ್ರಿಂದಾಗಿ ಸಮಾನವಾದ ಶಬ್ದವನ್ನ ಬಳಸ್ತಾ ಇದ್ದದ್ರಿಂದ ವಾಮನ ಅಂದ್ರೆ ಅದೇ ಅರ್ಥವನ್ನ ಹೇಳ್ರಿ, ತ್ರಿವಿಕ್ರಮ ಅಂದ್ರೆ ಅದೇ ಅರ್ಥವನ್ನ ಹೇಳ್ರಿ. ಆದರೆ ಈ ವಾಮನ ತ್ರಿವಿಕ್ರಮರು ಆ ವಾಮನ ತ್ರಿವಿಕ್ರಮರಲ್ಲ. ಇಷ್ಟು ನೆನಪಿಟ್ಟುಕೊಡ್ರಿ. ಯಾಕೆ ನಾ ಮೊದಲೇ ಹೇಳುವಾಗ ಇದು ವ್ಯೂಹ ರೂಪ ಅಂತ ಪ್ರತ್ಯೇಕ ಹೇಳಿದ್ದೇನೆ. ವ್ಯೂಹ ರೂಪ ಅಂದ್ರೆ ಏನ್ ಗೊತ್ತಾ, ಅಲ್ಲಿದ್ದ ವಾಮನ ಇಲ್ಲಿದ್ದ ವಾಮನ ಹೇಗಿದ್ದಾನೆ ಅಂತ ತಿಳ್ಕೊಳ್ಬೇಕು ನಾವೀಗ. ಅಲ್ಲಿ ಅಜಿನ ದಂಡ ಕಮಂಡಲ ಮೇಖಲ ಅವ ಹೆಂಗಿದ್ದಾನೆ, ಮುಂಜಿ ಮಣಿನೇ ಅವ. ಮುಂಜಿ ಮಣಿ ಅಂದ್ರೆ ಏನು, ಮಣಿ ಮೇಲೆ ಕೂತು ಮುಂಜಿ ಹುಡುಗ ಅಂತ ಅರ್ಥದ ಮುಂಜಿ ಮಣಿ. ಆ ಮುಂಜಿ ಮಣಿನೇ ಅವ. ಅಲ್ಲಿದ್ದ ವಾಮನ, ಇಲ್ಲಿದ್ದ ವಾಮನ ಕೈಯಾಗ ಶಂಖ ಚಕ್ರ ಗದಾ ಪದ್ಮಗಳನ್ನು ಹಿಡ್ಕೊಂಡವನು ವಾಮನ. ತ್ರಿವಿಕ್ರಮ ಇವನು ಪ್ರತ್ಯೇಕ ಶಂಖ ಚಕ್ರ ಗದಾ ಪದ್ಮ ಹಿಡ್ಕೊಂಡವನು. ಸ್ವಾರಸ್ಯ ಏನು ಅಂದ್ರೆ, ಈ 24 ನರಸಿಂಹ ಬರ್ತಾನೆ, ಈ 24 ನರಸಿಂಹ ಬರ್ತಾನೆ. ಆದರೆ ಆ ನರಸಿಂಹ ಪ್ರಸಿದ್ಧ ನರಸಿಂಹ ಅಲ್ಲ. ಮತ್ತೆ ಅದೊಂದು ಸ್ವಲ್ಪ ಗೊತ್ತಿರ್ಬೇಕು ನಮಗೆ. 24ರಲ್ಲಿ ಬರುವಂತಹ ನರಸಿಂಹನೇ ಬೇರೆ, ದಶಾವತಾರದಲ್ಲಿ ಬರುವ ನರಸಿಂಹನೇ ಬೇರೆ. ದಶಾವತಾರದಲ್ಲಿ ಬಂದ ನರಸಿಂಹನಿಗೆ ಸಿಂಹದ ಮುಖ ಇದೆ. 24ರಲ್ಲಿ ಬಂದ ಭಗವಂತನ ನರಸಿಂಹ ರೂಪಕ್ಕೆ ಸಿಂಹದ ಮುಖ ಇಲ್ಲ. ಅವನು ಹೇಗೆ ಕೇಶವ ನಾರಾಯಣ ಮಾಧವ ಇದ್ದಾರೋ ಹಾಗೆಯೇ ಇದ್ದಾನೆ. ಇವೆಲ್ಲ ಭಗವಂತನ ವ್ಯೂಹ ರೂಪಗಳಾದ್ರಿಂದ ಭಿನ್ನ ಭಿನ್ನವಾದದ್ದು. ಅಲ್ಲಿ ಮಾತ್ರ ದಶಾವತಾರದಲ್ಲಿ ಮಾತ್ರ ವಾಮನನೇ ತ್ರಿವಿಕ್ರಮ, ತ್ರಿವಿಕ್ರಮನೇ ವಾಮನನಾಗಿದ್ದಾನೆ. ಇಲ್ಲಿ ಈಗ ತ್ರಿವಿಕ್ರಮನ ಸ್ಮರಣೆಯನ್ನ ವಾಮನ ಸ್ಮರಣೆಯನ್ನ ಮಾಡ್ತಾ ಇದ್ದ. ತ್ರಿವಿಕ್ರಮ ನಿಷ್ಕ್ರಮ ವಿಕ್ರಮ ಬಂದೇ ಸುಕ್ರಮ ಸಂಕ್ರಮ ಹುಂಕೃತ ವಕ್ರ ವಾಮನ ವಾಮನ ಭಾಮನ ವಂದೇ
ಸಾಮನ ಸೀಮನ ಶ್ಯಾಮನ ಸಾನೋ. ಎಷ್ಟು ಚೆನ್ನಾಗಿದೆ ನೋಡಿ. ಆಚಾರ್ಯ ಪ್ರಾಸಬದ್ಧವಾಗಿ ಸ್ತೋತ್ರ ಮಾಡ್ತಾ ಹೋಗ್ತಾರೆ ಭಗವಂತನದ್ದು. ಒಂದೊಂದಾಗಿ ಸ್ತೋತ್ರ. ತ್ರಿವಿಕ್ರಮ ಅಂತ ಭಗವಂತನಿಗೆ ಹೆಸರು. ಯಾಕೆ ಅಂದರೆ ಮೂರನ್ನ ದಾಟಿದವರಂತ. ತ್ರಿವಿಕ್ರಮ ಅಂದರೆ ಮೂರನ್ನ ಮೀರಿ ನಿಂತವನು. ತ್ರಿವಿಕ್ರಮ ಅದು ಮೂರನ್ನ ಅಳದವನು ಅಂತೂ ಅರ್ಥ ಮಾಡಿಕೊಳ್ಳಬಹುದು, ಮೂರನ್ನ ದಾಟಿದವನು ಅಂತೂ ಅರ್ಥ ಮಾಡಿಕೊಳ್ಳಬಹುದು. ಇರಲಿ. ಆಮೇಲೆ ನಿಷ್ಕ್ರಮ, ದೇವರಿಗೆ ಇಂಥದ್ದೇ ಕ್ರಮ ಅಂತೇನಿಲ್ವಂತ. ಅಂದ್ರೆ ನಮಗ ಒಂದು ಕ್ರಮ ಅಂತದ್ರಿ ಎಲ್ಲದಕ್ಕೂ, ದೇವರಿಗೆ ಯಾವ ಕ್ರಮ ಇಲ್ಲ. ನಿಷ್ಕ್ರಮ, ಅದರ ಕೆಳಗಡೆಗೆ ಸರಿಯಾಗಿ ಸುಕ್ರಮ ಅಂತ ಮತ್ತೆ ಹೆಸರು. ಯಾವ ಕ್ರಮನೂ ಇಲ್ಲದವನು ಅಂತ ಹೇಳಿ ಒಳ್ಳೆ ಕ್ರಮ ಇದ್ದವನು ಅಂತ ಹೇಳ್ತಾ ಮತ್ತೆ ಸಂಕ್ರಮ ಅಂತ ಹೇಳ್ತಾರೆ. ದೇವರ ವಿಷಯದಲ್ಲಿ ಮೂರು ಮಾತುಗಳು. ಅವನಿಗೆ ಯಾವ ಕ್ರಮಗಳೂ ಇಲ್ಲ, ಎಲ್ಲ ಕ್ರಮಗಳು ಇವೆ ಅಂತ ಹೇಳೋದು. ಇದು ಯಾಕೆ ಹೀಗೆ ಹೇಳಿದ್ದು? ಮೊದಲನೇದಾಗಿ ದೇವರು ತಾನು ವಿಧಿಬದ್ಧನಲ್ಲ ಅಂತ ತಿಳಿಸಬೇಕಾಗಿದೆ. ಎಲ್ಲಿ ವಿಧಿಬದ್ಧನಲ್ಲ? ವೇದ ಹೇಳಿದಂತೆ ನಾನು ಕೇಳ್ತೇನೆ, ಆದ್ದರಿಂದ ಈಗ ನಾವೆಲ್ಲ ಏನಿದ್ದೇವೆ ಅಂದರೆ ವೇದ ಹೇಳಿದಂತೆ ಕೇಳವರು ಅಂತ ತಿಳ್ಕೊಂಡಿದ್ದೇವೆ. ಕೇಳ್ತೀವಿ ಬಿಡ್ತೀವಿ ಆ ವಿಷಯ ಬೇರೆ, ಅಂತೂ ಕೇಳ್ತೀವಿ ಅಂತ ಇಟ್ಕೊಂಡಿದ್ದೇವೆ. ವೇದವು ನಮಗೆ ಏನೋ ದೇವರ ಪೂಜೆ ಸಂಧ್ಯಾ ವಂದನೆ ಏನೇನೋ ಮಾಡು ಅಂತ ಹೇಳಿದೆ, ಆದ್ದರಿಂದ ಅವನ್ನ ಮಾಡ್ತೀವಿ ಅಂತ ಇಟ್ಕೊಂಡಿದ್ದೀವಿ. ದೇವರಿಗೆ ಇದು ಯಾವ ಕ್ರಮ ಇಲ್ಲ. ಅದಕ್ಕೆ ತ್ರಿವಿಕ್ರಮ, ನೀನು ನಿಷ್ಕ್ರಮ, ನಿನಗೆ ಕ್ರಮವೇ ಇಲ್ಲದವನು ನೀನು. ಕೃಷ್ಣಾವತಾರದಲ್ಲಿ ಇದನ್ನು ತೋರಿಸಿದ್ದಾನೆ ದೇವರು. ನಂಗೇನು ಕ್ರಮ ಇಲ್ಲ ಅಂತ ತಿಳ್ಕೊಂಡು ಹೇಳಿ. ಏನು ಕ್ರಮ ಇಲ್ಲ? ಸಾಮಾನ್ಯವಾಗಿ ಈ ಲೋಕದಲ್ಲಿ ಏನು ಸಂಸ್ಕಾರಗಳು? ಮುಂಜ್ವಿ, ಆಮೇಲೆ ಸೋಳು ಮುಂಜ್ವಿ, ಆಮೇಲೆ ಮದುವೆ. ಮುಂದಿಂದೇನಿಲ್ಲ ಇಲ್ಲ, ಅಲ್ಲಿ ಫುಲ್ ಸ್ಟಾಪ್ ಅಂತ ಅರ್ಥ. ಹಾಗಾಗಿ ಅದಕ್ಕೆ ಮುಂದೆ ಸಂಸ್ಕಾರಗಳು ಏನೇ ಇದ್ರೂ ಉತ್ಸಾಹನೇ ಇರೋದಿಲ್ಲ ಅಲ್ಲಿ ಮಾಡ್ಕೊಳ್ಳಿಕ್ಕೆ. ಆಯ್ತಲ್ಲ, ಮದುವೆ ಒಂದು ಆಯ್ತಲ್ಲ, ಅಷ್ಟೇ ಸಾಕು, ಸಂತೋಷ ಮುಗಿದೋತು. ಅದಕ್ಕಾಗಿ ಇವನಿಗೆ ಕ್ರಮನೇ ಇಲ್ಲ. ದೇವರಿಗೆ ಏನು ಕ್ರಮ ಇಲ್ಲ ಅಂದರೆ ಮುಂಜುವೆ ಮಾಡಿಕೊಂಡು ಆಮೇಲೆ ಲಗ್ನ ಮಾಡಿಕೊಳ್ಬೇಕು ಅಂತೇನಿಲ್ಲ. ದೇವರು ಮೊದಲೇ ಲಗ್ನ ಮಾಡ್ಕೊಂಡ್ಬಿಟ್ಟ, ಆಮೇಲೆ ಮುಂಜುವೆ ಮಾಡ್ಕೊಂಡ. ಅನುಕೂಲ ರೀ. ಅದಕ್ಕೆ ನಮ್ಗೆ ಅನುಕೂಲ ಹೆಂಗಿರ್ತದೆ ಹಂಗೆ ಅನುಕೂಲ ಮಾಡ್ಕೊಳ್ರಿ. ಏನು ಅನುಕೂಲ ಹೆಂಗಿರ್ತದೆ ಹಂಗೆ ಮಾಡ್ಕೊಳ್ಬೇಕು. ಮುಂಜುವೆ ಆದ್ರೆ ಮುಂಜುವಿ, ಮದುವೆ ಆದ್ರೆ ಮದುವೆ, ಯಾವ್ದು ಅನುಕೂಲ ಮಾಡ್ಕೊಳ್ರಿ. ಹೌದು, ಯಾಕಂದ್ರೆ ಅಷ್ಟು ಲೇಟಾಗಿ ಮಾಡ್ಕೊಂಡ್ರೆ ಹಂಗೆ ಆಗ್ತಿರ್ತದೆ. ಸೂತ್ರ ಆಗೋ ಟೈಮಿಗೆಲ್ಲ ಆಗ್ತಿದ್ವು ಅಂದ್ರೆ 8ಕ್ಕೆ ಮುಂಜುವಿ, 16ಕ್ಕೆ ಮದುವೆ ಅಂತ ಹಿಂಗಿತ್ತು ಅಂತ ಇಟ್ಕೊಳ್ರಿ. ಬೇಡ, ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆಗ್ಯದ ಈಗ ಅಂತೂ ಆವಾಗ ಮದುವೆ. ಹಿಂಗಾದ್ರೆ ಮುಂದೆ 60 ವರ್ಷಕ್ಕೆ ಶಾಂತಿ ಇರ್ತದ್ರಿ. ಇಲ್ಲಾಂದ್ರೆ ಆಗೋ ಅಶಾಂತಿನೇ ಇರ್ತದೆ ಇನ್ನೂ 60 ವರ್ಷಕ್ಕೆ. ಯಾಕೆ ಆಗೋ ಅಶಾಂತಿ ಇರ್ತದೆ ಅಂದ್ರೆ ಅವಾಗ ಇನ್ನೂ ಇಷ್ಟಿಷ್ಟ ಮಕ್ಕಳ್ರಿ ಕೈಯಾಗ ಅವತನ್ನ ಸಾಕ್ಬೇಕು, ಬೆಳೆಸ್ಬೇಕು. ಇವರಿಗೆ ನಮ್ಗೆ ಇವ 40ರ ಮೇಲೆ ಮಾಡ್ಕೊತಾನೆ ಸ್ವಕಾಶ. ಲೈಫ್ ಸೆಟ್ಲ್ ಆದ್ಮೇಲೆ ಮದುವೆ ಮಾಡ್ಕೊಳ್ಳೋದ್ರಿ ಅಂತ ಇರ್ತದ್ರಿ. ಇವ ಸೆಟ್ಲ್ ಆಗೋದ್ರೊಳಗೆ ಇರ್ಲಿ ಅಂತೂ ಆಗಿರ್ತದೆ. ಆಮೇಲೆ ಅದು 60ಕ್ಕೆ ಬಂದಾಗ ಇದು ಹಿಂಗೆ ಪುಟ್ಟು ಅಡ್ಯಾಗಿರ್ತಾವ. ಅವಾಗ ಏನು ಶಾಂತಿ ಮಾಡ್ಕೋತಾನೆ ಎಲ್ಲರ? ಅಶಾಂತಿ ಜೀವನದುದ್ದಕ್ಕೂ. ಅದಕ್ಕೆ ಹಂಗಿಲ್ಲ ಕ್ರಮ ಅಂತಂದ್ರೆ ಇವತ್ತು ಒಂದು ಕ್ರಮ ಏನು ಅಂತಂದ್ರೆ ಅದು 8ಕ್ಕೆ ಉಪನಯನ ಅಂತ ಒಂದು ಇರ್ಲಿ. ಅಂತೂ ಏನಾಯಿತು ಅಂದ್ರೆ ದೇವರಿಗೆ ಈ ಕ್ರಮ ಇದ್ದಿದ್ದಿಲ್ಲ. ಕೃಷ್ಣಾವತಾರದಲ್ಲಿ ಕ್ರಮವನ್ನ ಮೀರಿ ತೋರಿಸಿದ ಭಗವಂತ. ಮೊದಲು ಲಗ್ನ ಮಾಡ್ಕೊಂಡ. ಯಾರು ಮಾಡ್ಕೊಂಡ ಮೊದಲು? ನೋಡ್ರಿ, ಇದೊಂದು ವಿಚಿತ್ರ ದೇವರದ್ದು. ಮುಂಜುವಿಕ್ಕಿಂತ ಮೊದಲು ಮಾಡ್ಕೋಬೇಕು. ಅದು ನಿನ್ನ ಮುಂಜುವೆ ಅಲ್ಲ, ನಿಮ್ಮ ಅಣ್ಣನ ಮುಂಜುವಿಕ್ಕಿಂತ ಮೊದಲು ಮಾಡ್ಕೋಬೇಕು ಅಂತ ಮತ್ತೆ ಕಂಡೀಷನ್ ಬೇರೆ. ಆ ಹುಡುಗಿನೇ ಹಿಂಗೆ ಕಂಡೀಷನ್ ಹಾಕಿಲ್ಲಂತ. ಮಾಡ್ಕೊಳ್ಳೋ ಹುಡುಗಿ ಹಿಂಗೆ ಕಂಡೀಷನ್ ಹಾಕಿದ್ರೆ ದೇವ್ರು ಹ್ಞೂ ಅಂದ ನೋಡ್ರಿ. ಅವತ್ತ ಶುರುವಾತ್ರಿ ಎಲ್ಲ ಹುಡುಗಿಯರ ಕಂಡೀಷನ್ ಹಾಕ್ಲಿಕ್ಕೆ ಶುರು ಮಾಡಿದ್ರು. ಇಲ್ಲಾಂದ್ರೆ ಮೊದಲೇನು ಕಂಡೀಷನ್ ಇದ್ದಿದ್ದಿಲ್ರಿ ಪಾಪ. ಹಂಗೆ ಮಾಡ್ಕೊಂಡು ಅಷ್ಟು ಮುಗಿದು ಹೋಗ್ತಿದ್ವು. ಕೃಷ್ಣನೇ ತೋರಿಸ್ಕೊಳ್ತಾ ಕಂಡೀಷನ್ ಹಾಕ್ಸ್ಕೊಂಡು ಮಾಡ್ಕೊಳ್ರಿ ಅಂತ ತಿಳ್ಕೊಂಡು ಹೇಳಿ ಅವತ್ತಿನ ಶುರುವಾತ. ಆ ಹುಡುಗಿ ಹೇಳಿದ್ಲು, ಕೃಷ್ಣ ನೀನು ಲಗ್ನ ಮಾಡ್ಕೋಬೇಕಾದ್ರೆ ನಿನ್ನ ಮುಂಜುವೆ ಅಲ್ಲ, ನಿಮ್ಮ ಅಣ್ಣಂದು ಮುಂಜು ಆಗಿರ್ಬಾರ್ದಂತ. ಕೃಷ್ಣ ಹ್ಞೂ ಅಂದ್ರೆ ಆಗ ಮಾಡ್ಕೊಂಡು ಹುಡುಗಿ ಹೆಸರ ರಾಧಾರಿ, ಬೇರೆ ಯಾರೇ ಅಲ್ಲ. ಮತ್ತೆ ಆಗ ಮಾಡ್ಕೊಂಡು ಹುಡುಗಿ ಯಾರವಳು? ರಾಧಾ. ಆ ರಾಧೆಯನ್ನ ಕೃಷ್ಣ ತನ್ನ ಉಪನಯನ ಅಲ್ಲ, ತಮ್ಮ ಅಣ್ಣನ ಉಪನಯನಕ್ಕಿಂತಲೂ ಮೊದಲು ವಿವಾಹವನ್ನ ಮಾಡಿಕೊಂಡ. ಅದಕ್ಕೆ ದೇವರಿಗೆ ಇದೊಂದು ಕ್ರಮ ಅಂತ ಏನಿರಂಗಿಲ್ಲ. ಅದನ್ನ ಆಚಾರ್ಯರು ದೇವರಿಗೆ ಕ್ರಮರಹಿತ ಅಂತ ಹೇಳುವ ಮೂಲಕವಾಗಿ ವಿಧಿಬಂಧ ವರ್ಜಿತ ಅಂತ ತಿಳಿಸ್ಬೇಕಾಗಿದೆ ನಾವು. ತ್ರಿವಿಕ್ರಮ ನಿಷ್ಕ್ರಮ ವಿಕ್ರಮ ಬಂದೆ ಸುಕ್ರಮ ಸಂಕ್ರಮ ಹುಂಕೃತ ವಕ್ತ್ರ ವಾಮನ ವಾಮನ ಭಾಮನ ಬಂದೆ ಸಾಮನ ಶೀಮನ ಶ್ಯಾಮನ ಸಾನೋ. ಮತ್ತೆ ನೀನು ವಿಕ್ರಮ
ವಿಕ್ರಮ, ಪರಾಕ್ರಮಶಾಲಿಯಾಗಿದ್ದೀಯ. ದೇವರು ಮಹಾ ಅದ್ಭುತ ಪರಾಕ್ರಮಿ, ಅವನಂತಹ ಪರಾಕ್ರಮಿ ಮತ್ತೊಬ್ಬ ಇಲ್ಲ ಅಂತ ಅನುಭವ ಸಿದ್ಧವಾದ ಮಾತಿದು, ಲೋಕ ಸಿದ್ಧವಾದ ಮಾತು, ವೇದ ಸಿದ್ಧವಾದ ಮಾತು. ಅದಕ್ಕೆ ದೇವರು ಕೃಷ್ಣ ಗೀತೆಯಲ್ಲಿ ಹೇಳುವಾಗ ಅಥೋಸ್ಮಿ ಲೋಕೆ ವೇದೇ ಚ ಪ್ರಥಿತ ಪುರುಷೋತ್ತಮ, ನೀವು ನನ್ನನ್ನು ಹುಡುಕಾಟ ಮಾಡುವಾಗ ಲೋಕದಲ್ಲೂ ಹುಡುಕಾಟ ಮಾಡ್ರಿ, ವೇದದಲ್ಲೂ ಹುಡುಕಾಟ ಮಾಡ್ರಿ ಅಂತ ಹೇಳ್ಬಿಟ್ಟಿದ್ದಾರೆ. ಎರಡು ಕಡೆಗೂ ಮಹಾಪರಾಕ್ರಮಿಯಾದವನು ಅಂತ. ಇನ್ನಾದ ಮೇಲೆ ಸುಕ್ರಮ ಸಂಕ್ರಮ ಎರಡು ಶಬ್ದಗಳು. ಸುಕ್ರಮ ಅಂದ್ರೆ ಒಳ್ಳೆ ಕ್ರಮ ಇದ್ದವನು ಅಂತ. ಅರೆ ಮತ್ತೆ ಈಗ ಕ್ರಮ ಇಲ್ಲ ಅಂತ ಹೇಳಿದ್ರೆ ಈಗ ಯಾಕೆ ಕ್ರಮ ಅಂತ ಕೇಳಿದ್ರೆ ಅದಕ್ಕೆ ಒಂದು ಮಾತು ಹೇಳ್ತಾನೆ ದೇವರು. ನಾನೇ ಜಗತ್ತಿಗೆ ಪಾಠ ಹೇಳಬೇಕಾದದರಿಂದಾಗಿ ನಾನು ಕ್ರಮದಲ್ಲಿ ಇರ್ತೇನೆ, ಆ ಕ್ರಮದಲ್ಲಿ ಇದ್ದು ಜಗತ್ತಿಗೆ ಪಾಠ ಹೇಳ್ತೇನೆ. ಕ್ರಮರಹಿತನಾಗಿ ನನಗೆ ವೇದದ ಸಂಬಂಧ ಇಲ್ಲ ಅಂತ ಹೇಳ್ತೇನೆ ಅಂತ. ಲೋಕ ಮರ್ಯಾದೆ ಅದು ಸಿದ್ಧವಾಗಬೇಕು ಅನ್ನುವುದಕ್ಕಾಗಿ ದೇವರು ತಾನು ಆಗಾಗ ಧರ್ಮ ಮರ್ಯಾದೆಯನ್ನು ಉಳಿಸ್ತಾನೆ. ಭೀಮಸೇನ್ ದೇವರು ಕೃಷ್ಣ ಒಂದ್ ದಿವಸ ಇಬ್ರು ಮಾತಾಡ್ಕೋತ ಕೂತಿದ್ರಂತ. ಸುಮ್ಮನೆ ಭೀಮಸೇನ್ ದೇವ್ರದ್ದು ಒಂದು ನಿಯಮ ರೀ. ಏನ್ ನಿಯಮ ಅಂದ್ರೆ ದೇವ್ರನ್ನ ಬಿಟ್ಟು ಇನ್ಯಾರಿಗೂ ತಲೆ ಬಾಗಿಸೋ ಹಂಗಿಲ್ಲ ಅಂತ ಒಂದು ನಿಯಮ. ಭೀಮಸೇನ್ ದೇವರು ಕರೆಕ್ಟ್ ಅದ. ಅವ್ರು ಮಾಡಿದ್ರೆ ಬರೋಬ್ಬರಿ, ಉಳಿದವ್ರು ಮಾಡಬಾರ್ದು. ಹಂಗೆ ಉಳಿದವ್ರು ಎಲ್ಲರಿಗೂ ತಲೆ ಬಾಗಿಸ್ಬೇಕಾಗ್ತಿರ್ತದೆ. ನಾವು ಇಲ್ಲ ದೇವ್ರು ಬಿಟ್ರೆ ಇನ್ಯಾರು ತಲೆ ಬಾಗಿಸಂಗಿಲ್ಲ ಅಂತಂದ್ರೆ ಕುರಿ ಹಜಾರ್ನ ಅಂಗಡಿಯಾಗ ತಲೆ ಬಾಗಿಸ್ಬೇಕಾಗ್ತಿರ್ತದೆ. ಅವ ಬಿಡಂಗಿಲ್ರಿ. ಅವೇನ್ ಮಾಡ್ತಾನೆ, ಬಾಗಿಸು ಅಂತ ಬಾಗಿಸ್ತಾನ, ಮುಂದ ಹಿಂದ 50 ಸರ್ತಿ ಬಾಗಿಸ್ತಾನ್ರಿ ಅವ ಸ್ವಾತಂತ್ರ್ಯ ರೀ. ಅವ ಜಗತ್ತಿನೊಳಗೆ ಎಲ್ಲಕ್ಕಿಂತ ಸ್ವತಂತ್ರ ಯಾರು ಅಂದ್ರೆ ಬಾರ್ಬರ್. ಅಕಸ್ಮಾತ್ ಅವ ಹೇಳಿದ್ದು ಕೇಳಲಿಲ್ಲ ಅಂದ್ರೆ ಅದಕ್ಕ ಏನಂದ್ರು ಅಂದ್ರೆ ನಾನು ತಲೆ ಬಾಗಿಸೋದಿಲ್ಲ. ಕೃಷ್ಣನ್ ಜೊತೆಗೆ ನಾನು ತಲೆ ಬಾಗಿಸೋದಿಲ್ಲ. ಯಾಕೆ ಅಂದ್ರು, ಅಲ್ಲ ಭೀಮಸೇನ್ ದೇವರದೇನಂದ್ರೆ ಇರೋರು ನೀ ಒಬ್ಬ ನಂಗೆ ತಲೆ ಬಾಗಿಸ್ಲಿಕ್ಕೆ ಯೋಗ್ಯನಾದವನು, ಉಳಿದವರಿಗೆ ಆ ತಲೆ ಬಾಗಿಸೋದಿಲ್ಲ ಅಂತಂದ್ರೆ ಅದಕ್ಕೆ ಮರ್ಯಾದಾ ಸ್ಥಿತಗೆ ಶಾಸತ ಭಗವಾನ್ ಪುರುಷೋತ್ತಮ. ಆಚಾರ್ಯ ನಿರ್ಣಯದಲ್ಲಿ ಹೇಳ್ತಾರೆ, ನನ್ನನ್ನು ತಲೆ ಬಾಗಿಸಿದವನು ಯಾರು ಅಂದ್ರೆ ಕೃಷ್ಣ. ಯಾಕೆ? ಪ್ರತ್ಯಕ್ಷೀಭೂತ ದೇವೇಶು ಬಂಧುಜ್ಯೇಷ್ಠೇಶು ವಾ ನತಿಂ ಮರ್ಯಾದಾ ಸ್ಥಿತಯೇ ಶಾಸತ್ ಭಗವಾನ್ ಪುರುಷೋತ್ತಮ. ನೋಡಪ್ಪ, ನೀ ಎಲ್ಲಿ ನಮಸ್ಕಾರ ಮಾಡ್ತೀಯೋ ಬಿಡ್ತೀಯೋ ಗೊತ್ತಿಲ್ಲ, 2 ಸ್ಥಳದಲ್ಲಿ ಮಾತ್ರ ಮಾಡಬೇಕು. ಅದು ಏನು? ಒಂದೇದ್ದು ಪ್ರತ್ಯಕ್ಷೀಭೂತ ದೇವೇಶು. ಈಗ ದೇವತೆಗಳು ನಿನ್ನ ಮುಂದೆ ಪ್ರತ್ಯಕ್ಷರಾಗಿದ್ರು ಅಂತಾದರೆ, ಉದಾಹರಣೆಗೆ ಇಂದ್ರ ಚಂದ್ರ ಯಮ ವರುಣ ಯಾವಾಗಲೂ ಬಂದಿದ್ರು ಅಂದ್ರೆ ನೀನು ನಮಸ್ಕರಿಸಲೇಬೇಕು, ಬಿಡೋ ಹಂಗಿಲ್ಲ, ದೇವರ ಆದೇಶ ಮಾಡಿದ. ಆಮೇಲೆ ಜ್ಯೇಷ್ಠೇಶು ವಾನತಿಂ, ನಿಮ್ಮ ಬಂಧುಗಳು ಅಥವಾ ನಿಮ್ಮ ಜ್ಯೇಷ್ಠರು ಹಿರಿಯರು ಅಂತ ಯಾರಿದ್ದಾರೆ, ಬಂಧುಗಳಲ್ಲದ ಹಿರಿಯರು ಯಾರಿದ್ದಾರಲ್ಲ ಅವರಿಗೂ ನೀನು ನಮಸ್ಕಾರವನ್ನ ಮಾಡಬೇಕು ಅನಿವಾರ್ಯವಾಗಿ, ಬಿಡ್ಲಿಕ್ಕೆ ಬರೋದಿಲ್ಲ. ಇದು ಮರ್ಯಾದೆ ಅನ್ನೋದಕ್ಕಾಗಿಯೇನೇ ಭೀಮಸೇನ ಧೃತರಾಷ್ಟ್ರ ನಮಸ್ಕಾರ ಮಾಡ್ತಿದ್ದರು. ಭೀಮಸೇನ ಧೃತರಾಷ್ಟ್ರಿಗೆ ಯಾಕೆ ನಮಸ್ಕಾರ ಮಾಡ್ತಿದ್ದ ಅಂದ್ರೆ ಕೃಷ್ಣ ಹೇಳಿದ್ದ ಅನ್ನೋದಕ್ಕಾಗಿ. ದೇವರು ತಾನು ಕ್ರಮರಹಿತನಾದರೂ ಭೀಮಸೇನ ಮೊದಲಾಗಿರುವ ಎಲ್ಲ ದೇವತೆಗಳಿಗೂ ಕ್ರಮವನ್ನು ತಿಳಿಸಿಕೊಟ್ಟಿದ್ದಾನೆ. ನೀವು ಮಾಡ್ರಿ, ನಮಸ್ಕಾರ ಮಾಡಬೇಕು, ಬರೀ ಅವ್ರು ಮಾಡ್ರಿ ಅಂತಲ್ಲ, ತಾನು ಮಾಡಿದ್ದಾನೆ. ಮತ್ತೆ ತಾನು ನಮಸ್ಕಾರಾದಿಗಳನ್ನು ಮಾಡಿದ್ದಾನೆ. ಆದ್ದರಿಂದ ಒಂದು ಕಡೆಗೆ ದೇವರು ತಾನು ವಿಧಿಬಂಧ ವರ್ಜಿತ ಅಂತ ಹೇಳಿ, ಇನ್ನೊಂದು ಕಡೆಗೆ ವಿಧಿಯನ್ನು ತಿಳಿಸಿಕೊಟ್ಟವನಾಗಿದ್ದಾನೆ. ಭೀಮಸೇನ ದೇವರು ತಮಗೆ ಮನಸ್ಸಿಲ್ಲದೆ ಇದ್ದರೂ ಅನಿವಾರ್ಯ ರೀ. ಕೆಲವರು ನಮಸ್ಕಾರ ಮಾಡೋ ಇಂಟ್ರೆಸ್ಟ್ ಇರಂಗೇ ಇಲ್ಲ. ನಾವು ಯಾರಿಗೆ ನಮಸ್ಕಾರ ಮಾಡೋ ಇಂಟ್ರೆಸ್ಟ್ ಇರಂಗಿಲ್ಲ, ಅವರೇ ಎದುರಿಗೆ ಭೇಟಿ ಆಗ್ತಿರ್ತಾರೆ ಹಗಲೆಲ್ಲ. ಇದೊಂದು ಒಳ್ಳೆ ಸುಖ ಪ್ರಾರಬ್ಧ ನಮ್ದು. ನಮಗೆ ಅವ್ರನ್ನ ಕಂಡ್ರೆ ಒಟ್ಟಾಗ್ತಿರಂಗಿಲ್ಲ, ಅವರೇ ಎದುರು ದಿವಸ ಹಾಲು ತರ್ಲಿಕ್ಕೆ, ಪೇಪರ್ ತರ್ಲಿಕ್ಕೆ, ಮೊಸರು ತರ್ಲಿಕ್ಕೆ, ಪಲ್ಯ ತರ್ಲಿಕ್ಕೆ ಎದುರಿಗೆ ಭೇಟಿ ಆಗ್ತಿರ್ತಾರೆ. ನಮಗರ ದಿವ್ಸಕ್ಕೆ ಒಮ್ಮೆ ಆಚಾರ್ಯ ನಮಸ್ಕಾರ ಮಾಡಿದ್ರೆ ಸಾಕಂತಿರ್ತದೆ. 50 ಸರ್ತಿ ಸಿಗ್ತಿರ್ತಾರೆ. ಅವರೇ ಯಾಕೆ ಮನ್ಯಾಗ ಅವ್ರದೇ ಎಲ್ಲ ಸರ್ವಾಧಿಕಾರ, ಉಳಿದವ್ರದೇನಿಲ್ಲ ಇಲ್ಲ. ಗೊತ್ತಾತಲ್ಲ, ಅರ್ಥ ಆತಲ್ಲ. ಅದಕ್ಕೆ ಹೇಳಿದ್ದು ತ್ರಿವಿಕ್ರಮ ವಿಕ್ರಮ ನಿಷ್ಕ್ರಮ ವಂದೇ ಸುಕ್ರಮ ಸಂಕ್ರಮ ಹುಂಕೃತ ವಕ್ತ್ರ ವಾಮನ ವಾಮನ ಭವನ ವಂದೇ ಸಾಮನ ಸೀವನ ಕಾಮನ ಸಾನೋ. ಸುಕ್ರಮ ಸಂಕ್ರಮ ವ್ಯೂಹ ರೂಪಗಳು ಉಳ್ಳವನೇ, ಹುಂಕೃತ ವಕ್ತ್ರ. ಅದಕ್ಕೆ ವಿಶ್ವಪತಿ ತೀರ್ಥರು ವ್ಯಾಖ್ಯಾನ ಮಾಡುವಾಗ ಇದಕ್ಕೆ ವ್ಯಾಖ್ಯಾನ ಬರೆದವರು ಮಹಾನುಭಾವರು ತಿಳಿಸ್ತಾರೆ. ಹುಂಕೃತ ವಕ್ತ್ರ ಅಂತಂದ್ರೆ ಜಗತ್ತನ್ನ ನಾಶ ಮಾಡುವಾಗ ದೇವರು ಬಹಳ ಪ್ರಯತ್ನವನ್ನೇನು ಮಾಡಬೇಕಾಗಿಲ್ಲ, ಒಂದು ಹುಂಕಾರವನ್ನ ಹಾಕಿದರೆ ಸಾಕಂತೆ ಸಂಪೂರ್ಣವಾದ ಜಗತ್ತು ನಾಶ ಆಗಿ ಹೋಗ್ತದೆ.
ಆ ದೇವರ ಹೂಂಕಾರದಲ್ಲಿ ಎಂತಹ ಅದ್ಭುತ ಸಾಮರ್ಥ್ಯ ನೋಡ್ರಿ. ನನಗೆ ಇದನ್ನು ಕೇಳಿದಾಗೆಲ್ಲ ಆಶ್ಚರ್ಯ ಅನ್ನಿಸ್ತಿರ್ತದೆ. ಹೂಂಕಾರಕ್ಕೆ ಸಾಮರ್ಥ್ಯದ ಅಂತ ತಿಳಿಸಿಕೊಟ್ಟು ನಾವು ದೇವರೊಬ್ಬರ ಜಗತ್ನ್ಯಾಗ ಇನ್ಯಾರಿಗೂ ಈ ಸಾಮರ್ಥ್ಯ ಇಲ್ಲ, ಅವ್ರು ಅಲ್ಲಿಕ್ಕೂ ಬರೋದಿಲ್ರಿ. ಅಂದ್ರೆ ನೋಡೋದ್ ಮನ್ಯಾಗ ಹೂಮ್ ಅಂತ ಒಂದ್ಸಲ ನೋಡಂತ ಅಂದ್ರೆ ಒಂದ್ಸಲ ನೋಡೋದ್ ಮನ್ಯಾಗ ಏನಾಗ್ತದೆ ಅಂತ ತಿಳ್ಕೊಂಡು ಹೇಳಿ, ಏನು ಪ್ರಳಯ ಆಗ್ತದೆ ಅಷ್ಟೇ, ಇನ್ನೇನು ಆಗಂಗೆ ಇಲ್ಲ. ಯಾಕೆ ಅದು ಪ್ರಳಯ ಆಗೋ ಕಾಲಕ್ಕೆ ಅನ್ನೋ ಶಬ್ದ ರೀ ಅದು. ಪ್ರಳಯ ಆಗೋ ಕಾಲಕ್ಕೆ ಶಬ್ದ ಅದು ಹೂಮ್ ಅನ್ನೋದು. ಒಂದ್ ಮನ್ಯಾಗ ಅದು ಪ್ರಳಯ ಆಗ್ತದೆ, ಗೊತ್ತಾಗ್ತದೆ ಏನಂತ ಹೇಳಿ. ಏನ ಅನ್ರಿ ನೀವು ಮುಗಿ ಪ್ರಳಯ ಕಾಲ ಬಂತು ಅಂತ ಅರ್ಥ. ಯಾರಿಗೆ ಪ್ರಳಯ ಕಾಲವು ಬೇಗನೆ ಬರಬೇಕು ಅಂತ ಅಪೇಕ್ಷೆ ಅಯ್ಯೋ ಅವರು ಮನೆಯಲ್ಲಿ ಹೂಂಕಾರವನ್ನ ಹೇಳಬೇಕು. ಅಕಸ್ಮಾತ್ ಆಗಿ ತಪ್ಪಿ ಆ ಹೂಂಕಾರದ ಮುಂದೆ ಏನಾದರೂ ಊಕಾರವನ್ನ ಹಚ್ಚಿಬಿಟ್ರೆ ಅದಕ್ಕೆ ದೇವರೇ ಪ್ರೀತಿ. ವಾಮನ ವಾಮನ ಭಾಮನ ಬಂದೇ ಸಾಮನ ಸೀಮನ ಶಾಮನ ಸಾನೋ. ಹೂಂಕಾರದಲ್ಲಿ ಅಷ್ಟು ಸಾಮರ್ಥ್ಯ ಇದೆ ಅಂತ ತೋರಿಸಿಕೊಟ್ಟ ಒಂದು ಪ್ರಸಂಗ ಭಾಗವತದಲ್ಲಿ ಬರ್ತದೆ. ವೇನ ಎಂಬುವಂತಹ ಮಹಾದುಷ್ಟ, ಆ ವೇನ ಎಂಬ ದುಷ್ಟರನ್ನ ಅವತ್ತಿನ ಕಾಲದ ಬ್ರಾಹ್ಮಣರು ಅನಿವಾರ್ಯವಾಗಿ ಅವರನ್ನು ತಡೆಗಲಿಸಬೇಕಾಯಿತು. ಯಾಕೆ ಅಂದ್ರೆ ಮರ್ಯಾದೆಯನ್ನು ಮೀರಿದ, ಮರ್ಯಾದಾ ಭ್ರಷ್ಟನಾಗಿದ್ದ. ಅಂಥವರನ್ನ ಕೆಳಗಿಳಿಸುವುದಕ್ಕಾಗಿ ಅವರು ಸಾಮೋಪಾಯವನ್ನ ಮಾಡಿದ್ರು, ಉಪಾಯ ಬೀಳಲಿಲ್ಲ. ವೇನನನ್ನ ಇಳಿಸುವುದಕ್ಕೆ ಸಾಮೋಪಾಯವೂ ಕೆಲಸಕ್ಕೆ ಬರದೇ ಇದ್ದಾಗ ಒಂದೇ ಒಂದು ಮಂತ್ರದಿಂದ ಕೊಂದ್ರಂತೆ. ಏನ್ ಮಂತ್ರ ಅಂದ್ರೆ ನಿರ್ಜಗ್ನು ಹುಂಕೃತೇನೈವ ಹತಮಚ್ಯುತನಿಂದಯ. ಆ ಎಲ್ಲ ಬ್ರಾಹ್ಮಣರು ಸೇರಿ ಒಂದು ಬಾರಿ ಅಂದ್ರಂತೆ, ಆಯ್ತು ಸತ್ಯ ಹೋಗ್ಬಿಟ್ಟ ಅಷ್ಟೇ. ಏನ್ ಆಶ್ಚರ್ಯ ರೀ. ಭಾಗವತದಲ್ಲಿ ನಮ್ಮ ಬ್ರಾಹ್ಮಣರ ಮೂಲವನ್ನ ಹುಡುಕಿದರೆ ಇಷ್ಟು ಸಾಮರ್ಥ್ಯ ಇದ್ದ ಬ್ರಾಹ್ಮಣರು ಇದ್ರು ಅಂತ ಕೇಳ್ತಾ ಇದ್ರೆ ಒಂದು ಆಶ್ಚರ್ಯ. ಅಷ್ಟೇ ಸಖೇನ ಆಶ್ಚರ್ಯ ಅಂತಿರ್ತಾರಲ್ಲ, ವಿಷಾದದಿಂದ ಕೂಡಿದ ಆಶ್ಚರ್ಯ ಆಗತ್ತೆ ನಮಗೆಲ್ಲ. ಯಾಕೆ ವಿಷಾದದಿಂದ ಕೂಡಿದ ಆಶ್ಚರ್ಯ ಆಗತ್ತೆ? ಇವತ್ತು ನಾವಂತ ಎಲ್ಲ ಸಾಮರ್ಥ್ಯವನ್ನು ಕಳ್ಕೊಂಡಿದ್ದೇವೆ. ಯಾರು ತಪಸ್ ಮಾಡ್ತೀರಿ ಮಾಡಿ ನೋಡಂತ, ಯಾರು ಅಂತೀರಂದ್ರೆ ನೋಡಂತ. ತಪ್ಪು ತಿಳ್ಕೊಬೇಡ್ರಿ. ಎಷ್ಟು ಜನ ನಾವು ಬ್ರಾಹ್ಮಣರಿದ್ದೇವೆ, ನಮ್ಮಲ್ಲಿ ದೊಡ್ಡ ದೋಷ ಏನು ಅಂದ್ರೆ ಯಾರೂ ತಪಸ್ಸು ಮಾಡಲಿಕ್ಕೆ ನಾವು ತಯಾರಿಲ್ಲ, ಧರ್ಮವನ್ನು ಉಳಿಸ್ಲಿಕ್ಕೆ ತಯಾರಿಲ್ಲ. ಧರ್ಮ ಕೆಡ್ಲಿಕ್ಕೆ ಹೋದ್ರೆ ಅದಕ್ಕೆ ನಮ್ಗೆ ಸ್ವಲ್ಪ ಸಹಕಾರ ಜಾಸ್ತಿ, ಕೆಡಿಸ್ಬೇಕು ಅಂದ್ರೆ ಸಹಕಾರ ಜಾಸ್ತಿ. ಈ ಊರಿನಲ್ಲಿ ಒಬ್ರು ಆಚಾರ್ಯ ಹಿಂದಕ್ಕೆ ಪ್ರವಚನ ಮಾಡ್ತಿದ್ರು. ಅವ್ರು ಯಾರು ಅಂತ ಹೆಸರು ಬೇಡ, ಹೇಳೋದಿಲ್ಲ, ಆಮೇಲೆ ಪರ್ಸನಲ್ ಸಿಕ್ಕ ಹೇಳ್ತೀನಿ. ಅವ್ರೇನು ಹೇಳ್ತಿದ್ರು ಗೊತ್ತಾ, ನೀವು ಏಕಾದಶಿ ದಿವಸ ಚೆನ್ನಾಗಿ ತಿನ್ಬೇಕು. ಯಾಕೆ? ನೀವು ತಿಂದ್ರೆ ಕಲಿಯುಗ ಬೇಗನೆ ಬರುತ್ತೆ. ಕಲಿಯುಗ ಬೇಗನೆ ಬಂದ್ರೆ ಕಲ್ಕಿ ದೇವರು ಲಘೂರೆ ಬರ್ತಾನೆ. ಕಲ್ಕಿ ಬರ್ಲಿಕ್ಕೆ ನೀವು ಸಹಾಯ ಮಾಡಿದಂತೆ ಆಯಿತು ಅಲ್ವೋ? ಇದು ಯುಕ್ತಿನ ಇದೆಲ್ಲ, ಇದೊಂದು ಯುಕ್ತಿನ? ಹೀಗೆ ಪ್ರವಚನ ಮಾಡ್ತಿದ್ರು. ನಾನು ಕೇಳಿದ್ದೆ, ದಡ್ಡತನದ ಪರಮಾವಧಿ. ಅದರಿಂದ ನಾವು ವೇದವ್ಯಾಸ ದೇವರು ಬ್ರಹ್ಮವೈವರ್ತ ಪುರಾಣದಲ್ಲಿ ಹಾಗೂ ನಾರದ ಪುರಾಣದಲ್ಲಿ ಹೇಳುವಾಗ ನಮ್ಮನ್ನೆಲ್ಲ ನಗೆ ಆಡ್ತಾ, ನಮ್ಮನ್ನು ನೋಡಿ ಇಷ್ಟು ನಗತಾರ ವೇದವ್ಯಾಸ ಬ್ರಾಹ್ಮಣರ ನೋಡಿ ಹೇಳ್ತೀನಿ. ಉಳಿದವರ ಬಗ್ಗೆ ಮಾತಾಡ್ಯಾರ ಬಿಟ್ಟಾರ ಗೊತ್ತಿಲ್ಲ, ಬ್ರಾಹ್ಮಣರ ಬಗ್ಗೆ ಇಷ್ಟು ನಕ್ಕಾರ ನಮ್ಮನ್ನು ನೋಡಿ. ಇವೆಲ್ಲ ಹೆಂಗವ ಅಂದ್ರೆ ಹಲ್ಲು ಕಿತ್ತಿದ ಹಾವು ಇದ್ದಂಗವ ಇವು, ಇವತ್ತರ ಕಡೆ ಏನೂ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ನಕ್ ಹಾಕಿದ್ದ. ಎರಡೂ ಹಲ್ಲು ತೆಗೆದ ಹಾವನ್ನು ಬಿಟ್ಟು ಬಿಟ್ರೆ ಅವ ಹಾವಾಡಿಗಲ್ರಿ, ಹಾವಾಡಿ ಮಗ ಪುಂಗಿ ಆಡಿಸ್ತಾನ್ರಿ. ಅವ ಅದಕ್ಕೆ ಆಡ್ಬೇಕು, ಅದು ಕುಣಿಬೇಕು. ಇಂತಹ ಸ್ಥಿತಿ ಅದು ನಮ್ದೆಲ್ಲ. ನಮಗೆ ಇದ್ದದ್ದೇ ಒಂದು ತಪಸ್ಸು, ಅದನ್ನೂ ಕಳೆದುಕೊಳ್ತಾ ಇದ್ದೀವಿ. ಇನ್ನೂ ಮುಂದೆ ಹೋದಂತೆ ಅದನ್ನು ಕಳ್ಕೊಳ್ಳೋದು ನಿಶ್ಚಿತ, ಸಂದೇಹನೇ ಇಲ್ಲ. ಯಾಕೆಂದ್ರೆ ಕಲಿಯುಗದಲ್ಲಿ ಕಳ್ಕೊಳ್ಳಿಕ್ಕೆ ಬಂದವರು ನಾವೆಲ್ಲ. ಆದರೂ ನಮ್ಮ ನಮ್ಮ ಯೋಗ್ಯತೆಗೆ ತಕ್ಕಷ್ಟಾದರೂ ಸಾಧನೆಯನ್ನು ನಾವು ಮಾಡ್ತಾ ಇರಬೇಕು, ಪುಣ್ಯವನ್ನು ಸಂಪಾದನೆ ಮಾಡ್ತಾ ಇಟ್ಟಿರ್ಬೇಕು, ಬಿಡ್ಲಿಕ್ಕೆ ಹೋಗ್ಬಾರ್ದು. ವೇನನನ್ನ ಸಂಹಾರ ಮಾಡುವ ಕಾಲದಲ್ಲಿ ಆ ಬ್ರಾಹ್ಮಣರು ಹೇಳಿದ್ದು ಹೂಂಕಾರವನ್ನು. ಆನಂದ ತೀರ್ಥರು ಹೂಂಕಾರದ ಮಹತ್ವವನ್ನು ಹೇಳ್ತಾರೆ ತಮ್ಮ ಗ್ರಂಥಗಳಲ್ಲಿ. ಈ ಹೂಂಕಾರ ಎಲ್ಲಿಂದ ಬರ್ತದೆ ಗೊತ್ತಾ ಅಂತ ಕೇಳಿದ್ರೆ, ನಾದ ಅದು ನಮ್ಮ ದೇಹದಲ್ಲಿ ಬರುವ ಹೂಂಕಾರ ಅಲ್ಲ, ಪ್ರಕೃತಿಯಲ್ಲೂ ಒಂದು ಕಡೆಗೆ ಹೂಂಕಾರ ಬರ್ತದೆ ಅಂತ ಹೇಳಿದ್ದಾರೆ. ಎಲ್ಲಿಂದ? ಸಹೈವಾಬ್ಧಿ, ಸಮುದ್ರದ ಘೋಷ ಇದೆಯಲ್ಲ, ಸಮುದ್ರ ಬಂದು ಅಪ್ಪಳಿಸಿದಾಗ ಸರಿಯಾಗಿ ಕಿವಿ ಕೊಟ್ಟು ಕೇಳಿಸಿದ್ರೆ ಹೂಂಕಾರವೇ ಕೇಳಿಸ್ತದಂತೆ. ನಮಗೇನ್ ಮಾಡ್ತದೆ ಅಂದ್ರೆ, ನೀವೆಲ್ಲ ದೇವರಿಗಿಂತ ಚಿಕ್ಕವರು, ನೆನಪಿರಲಿ ಅಂತ ಎಚ್ಚರ ಮಾಡಿಸ್ತದಂತೆ. ಅದಕ್ಕಾಗಿ ಆ ಹೂಂಕಾರದಲ್ಲಿ ಭಗವಂತ ಈ ಜಗತ್ತನ್ನ ತನ್ನಲ್ಲಿ ಆಹುತಿಯಾಗಿ ಸ್ವೀಕಾರ ಮಾಡ್ತಾನೆ ಅಂತ ಆನಂದ ತೀರ್ಥರು ಅನುಸಂಧಾನವನ್ನ ಮಾಡ್ತಾ, ತ್ರಿವಿಕ್ರಮ ನಿಷ್ಕ್ರಮ ವಿಕ್ರಮ ವಂದೇ ಸುಕ್ರಮ ಸಂಕ್ರಮ ಹುಂಕೃತ ಭದ್ರ ವಾಮನ ವಾಮನ ಭಾಮನ ವಂದೇ
ಸಮನ ಸೀಮನ ಶ್ಯಾಮನ ಸಾನೋ. ದೇವರಿಗೆ ವಾಮನ, ಅದರ ಬಾಜುಕ ಭಾಮನ ಅಂತ ಹೆಸರು ಹೇಳ್ಯಾರ. ವಾಮನ ಭಾಮನ ಎರಡೂ ಹೆಸರು ದೇವರು ಬಹಳ ಚಂದವರು. ವಾಮನ ಅಂತ ಕೇಳಿದ್ವಿ, ಗೊತ್ತಿತ್ತು. ಭಾಮನ ಯಾವಾಗ ಬಂದಿವ? ಅಲ್ಲ, ವಾಮನ ಭಾಮನ ಬೇರೆ ಏನಿಲ್ಲ. ಒಂದು ವಾ ಮತ್ತು ಭಾ ಎರಡು ವ್ಯತ್ಯಾಸ ಆಗ್ಯಾವ. ಮನ ಮನ ಹಂಗಾದ ಇರ್ಲಿ ಅಂತ ಹೇಳಿದ್ರೆ ಅದಕ್ಕೆ ಉಪನಿಷತ್ತು ಈ ವಾಮನ ಮತ್ತು ಭಾಮನ ಎಂಬ ಎರಡು ನಾಮದ ರಹಸ್ಯವನ್ನು ತಿಳಿಸ್ತಾ ಇದೆ. ಎಲ್ಲಿದೆ ಅಂದ್ರೆ, ವಾಮನ ಅಂತನ್ನುವುದು ಒಂದು ಜನಾಂಗದಲ್ಲಿ ಇದ್ದದ್ದು ಭಗವದ್ ರೂಪ, ಭಾಮನ ಅನ್ನೋದು ಇನ್ನೊಂದು ಜನಾಂಗದಲ್ಲಿ ಇದ್ದ ಭಗವದ್ ರೂಪ. ಎರಡು ಜನಾಂಗವನ್ನ ಬಹಳವೆಲ್ಲ ಕೇಳಿದ್ರೆ ಅಂದ್ರೆ ಇಲ್ಲ, ಜಗತ್ತಿನಲ್ಲಿ ಇದ್ದದ್ದು ಎರಡೇ ಜನಾಂಗ, ಒಂದು ಸ್ತ್ರೀ ಒಂದು ಪುರುಷ, ಗುರುದೇವ. ಇನ್ಯಾವುದು ಇಲ್ಲೇ ಇಲ್ಲ. ಅವ ವೆಂಕಟೇಶ ಮಹಾತ್ಮೆಯೊಳಗೆ ಶ್ರೀನಿವಾಸ ಕಲ್ಯಾಣದೊಳಗೆ ಹೇಳುವಾಗ ಮಾಧವ ಬ್ರಾಹ್ಮಣ ಚಾಷ್ಟಿ ಮಾಡ್ತಾನೆ. ಆಕಿ ಕುಂತಲ ಇರ್ತಾಳಲ್ಲ, ಆ ಕುಂತಲನ್ನ ಹತ್ರ ಹೋಗೋ ಕಾಲಕ್ಕೆ ಅವ ಬ್ರಾಹ್ಮಣ ಹೋದ್ರೆ ಆಕಿ ಅಂತಾಳ, ಅಲ್ಲೋ ನೀ ಬ್ರಾಹ್ಮಣ ಇದ್ದಿ, ನಾ ಹಿಂಗೆ ಬೇರೆ ಇದ್ದೀನಿ, ಹಂಗೆಲ್ಲ ಬರಬಾರ್ದು ಅಂತ ಹೇಳಿದ್ರೆ ಅವ ಲಾಜಿಕ್ ಹೇಳ್ತಾನೆ. ದೇವರು ಎರಡೇ ಸೃಷ್ಟಿ ಮಾಡಿ, ಒಂದು ಗಂಡು ಒಂದು ಹೆಣ್ಣು, ಮುಗಿದ ಹೊತ್ತು ಇನ್ನೇನು ಇಲ್ಲೇ ಇಲ್ಲ ಅಂತ ಹಿಂಗೊಂದು ಅಲ್ಲೂ ವೇದವ್ಯಾಸ ದೇವರು ಇದನ್ನೇ ಹೇಳ್ಕೊಟ್ರೆ ಬೇಕಂತ ನೋಡ ಅಂತೇಳಿ. ಆ ಹೆಣ್ಣು ಮತ್ತು ಗಂಡು ಎರಡಿದೆಯಲ್ಲ ಜಗತ್ತಿನಲ್ಲಿ, ಎರಡು ಜಾತಿ. ಅದರಲ್ಲಿ ಒಂದು ಭಗವದ್ ರೂಪ ಹೆಣ್ಣಿನಲ್ಲಿಯೂ ಇನ್ನೊಂದು ಭಗವದ್ ರೂಪ ಗಂಡಿನಲ್ಲಿಯೂ ಇದೆ ಅಂತ ಹೇಳ್ತಾರೆ. ಯಾವ ಭಗವದ್ ರೂಪ ಗಂಡಿನಲ್ಲಿದೆ, ಯಾವ ಭಗವದ್ ರೂಪ ಹೆಣ್ಣಿನಲ್ಲಿದೆ ಅಂದ್ರೆ, ವಾಮನ ಎಂಬ ಭಗವದ್ ರೂಪ ಹೆಣ್ಣಿನಲ್ಲಿಯೂ ಭಾಮನ ಎಂಬ ಭಗವದ್ ರೂಪವು ಗಂಡಿನಲ್ಲಿಯೂ ಇದೆ ಅಂತ ಹೇಳ್ತಾರೆ ಶಾಸ್ತ್ರದಲ್ಲಿ. ಎಲ್ಲಿದೆ? ದೇಹದಲ್ಲಿ. ಇಷ್ಟು ದೊಡ್ಡ ದೇಹದಲ್ಲಿ ಎಲ್ಲಿದ್ದಾನೆ ಅಂತ ಯಾರು ಉಗುರಿನಲ್ಲೋ ಕೂದಲಿನಲ್ಲೋ ಎಲ್ಲೋ ಇದ್ಬಿಟ್ರೆ ಏನು ಅಂತ ಕೇಳಿದ್ರೆ ಕಣ್ಣಿನಲ್ಲಿ ಇದ್ದಾನೆ. ಹೆಣ್ಣಿನ ಕಣ್ಣಿನಲ್ಲಿ ವಾಮನ ಎಂಬ ಭಗವದ್ ರೂಪದಿಂದಲೂ ಗಂಡಸರ ಕಣ್ಣಿನಲ್ಲಿ ಭಾಮನ ಎಂಬ ಭಗವದ್ ರೂಪ ಇದೆ ಅಂತ ಅಲ್ಲಿ ಆರೋಪದಿಂದ ಇದ್ದಾನೆ. ಯಾಕೆ ಅಂದರೆ ದೇಹದಲ್ಲಿ ಅತ್ಯಂತ ಸುಂದರವಾದ ಅಂಗ ಅಂದರೆ ಕಣ್ಣು ಅಂತ ಚರ್ಚೆ ಮಾಡ್ತಾರೆ. ಯಾಕೆ? ಕಣ್ಣು ಇದು ಆಕರ್ಷಣೀಯವಾದ ವಸ್ತು, ಇನ್ಯಾವುದೂ ಅಲ್ಲ. ಆದ್ರಿಂದ ಸ್ತ್ರೀಯರಲ್ಲಿ ಸೌಂದರ್ಯ ಇರುವುದು ಕಣ್ಣಿನಲ್ಲಾದರೆ ಪುರುಷರಲ್ಲಿ ಪರಾಕ್ರಮದ ಅಭಿವ್ಯಕ್ತಿಯಾಗುವುದು ಕಣ್ಣಿನಲ್ಲಿ. ಅವರು ತೇಜೋವಂತರೋ ಧೈರ್ಯವಂತರೋ ಅಥವಾ ಅದಕ್ಕೆ ಅಂಜುಮುರುಕರೋ ಅಂತ ಗೊತ್ತಾಗೋದೆಲ್ಲ ಎಲ್ಲಿಂದ ಗೊತ್ತಾಗಬೇಕು? ಕಣ್ಣಿನಲ್ಲೇ ಗೊತ್ತಾಗ್ತದೆ. ಅವರು ನೀವು ನೋಡ್ರಿ ಎಷ್ಟು ಆಶ್ಚರ್ಯ ಅಂದರೆ, ನೀವು ಏನು ಬೇಕಾದ್ರೆ ಮಾತಾಡ್ರಿ, ಕಣ್ ತೆಗೆದು ಮಾತಾಡಿದ್ರೆ ನೀವು ಸತ್ಯ ಹೇಳ್ತಿರೋ ಸುಳ್ಳು ಹೇಳ್ತಿರೋ ಗೊತ್ತಾಗುತ್ತೆ. ಕಣ್ಣು ಮುಚ್ಕೊಂಡು ಮಾತಾಡಿದ್ರೆ ಏನು ಗೊತ್ತಾಗ, ನೀವು ಏನು ಮಾತಾಡ್ಲಿಕ್ಕೆ ಒಟ್ಟೆ ಯಾರಿಗೂ ಗೊತ್ತಾಗಲಿಲ್ಲ. ಅದರಿಂದ ಕಣ್ಣಿನಲ್ಲೇ ಎಲ್ಲ ಇರೋದು. ಸಂಸ್ಕೃತದಲ್ಲಿ ಒಂದು ಚಾಟಿ ಅದ್ರೆ ಏನು ಗೊತ್ತೇನೋ, ಅವ ಬಾಯಿಂದ ಮಾತಾಡಬಾರ್ದು ಕಣ್ಣಿಂದ ಮಾತಾಡಬೇಕು ಅಂತ ಹೇಳ್ತಿರ್ತಾರೆ. ಏನು ಹಂಗಂದ್ರೆ ಬಾಯಿಂದ ಮಾತಾಡಬೇಕು ಕಣ್ಣಿಂದ ಮಾತಾಡಬೇಕು ಅಂದರೆ ಚಕ್ಷು ಅಂತ ಸಂಸ್ಕೃತದಲ್ಲಿ ಕಣ್ಣಿಗೆ ಕರೀತಾರೆ. ಚಕ್ಷು ಅಂತ ಯಾಕೆ ಕರೀತಾರೆ ಅಂದರೆ ಚಕ್ಷಿಂಗ್ ವ್ಯಕ್ತಾಯಾಮ್ ವಾಚಿ ಅಂತದ ಹೆಸರು. ಸ್ಪಷ್ಟವಾಗಿ ಮಾತಾಡುವ ಇಂದ್ರಿಯ ಅಂದರೆ ಕಣ್ಣು. ಖರೆ ಹೇಳೋದು ಯಾವುದು ಅಂದರೆ ಕಣ್ಣಂತ. ಬಾಯಿಯೊಳಗೆ 100 ಸುಳ್ಳು ಹೇಳ್ತಿರ್ತೀವಿ, ಕಣ್ಣು ಮಾತ್ರ ಖರೆ ಹೇಳ್ತಿರ್ತದೆ. ಹೆಂಗಾಗಿತ್ತು ಅಂತ ಕೇಳ್ತಿರ್ತಾರೆ ನೋಡ್ರಿ. ಹೆಂಗಿತ್ತು ಏನಾಯ್ತು ಅಂತ ಕೇಳಿದಾಗ ಬಾಯಿಲೆ ಎಲ್ಲ ಬೇರೆ ಶಬ್ದ ಬರ್ತಿರ್ತಾವೆ, ಕಣ್ಣು ಮಾತ್ರ ಬೇರೆ ಹೇಳ್ತಿರ್ತದೆ. ಅವಾಗ ಅರ್ಥ ಆಗ್ತದೆ, ಓಹೋ ಇವ್ರದ್ದು ಮಹಿಮಾ ಇಷ್ಟದ ಅಂತ ತಿಳಿದ್ಬಿಡ್ತದೆ. ಅದರಿಂದ ಹೆಣ್ಣಿನ ಕಣ್ಣಿನಲ್ಲಿ ಇದ್ದು ಅವರ ಸೌಂದರ್ಯವನ್ನ ಅಭಿವ್ಯಕ್ತ ಮಾಡುವ ಭಗವದ್ ರೂಪಕ್ಕೆ ವಾಮನ ಅಂತ ಹೆಸರಾಗಿದ್ರೆ, ಗಂಡಿನ ಕಣ್ಣಿನಲ್ಲಿ ಇದ್ದು ಅವರ ಪೌರುಷವನ್ನ ಅಥವಾ ಅವರ ಸೌಂದರ್ಯವನ್ನ ಅಭಿವ್ಯಕ್ತ ಮಾಡಲಿಕ್ಕೆ ಬಂದ ಭಗವದ್ ರೂಪಕ್ಕೆ ಭಾಮನ ಅಂತ ಹೆಸರು. ಇದು ಆನಂದ ತೀರ್ಥರ ಸಂಶೋಧನೆ ಮತ್ತು ಕೊಡುಗೆ ನಮಗೆ. ಅದರಿಂದ ವಾಮನ ವಾಮನ ಭಾಮನ ಬಂದೇ. ವಾಮನ ಅಂದ್ರೆ ನಿಜವಾಗಿಯೂ ಕೂಡ ಇನ್ನೊಂದು ಅರ್ಥ ಏನು ಗೊತ್ತಾ? ಸ್ವಾಭಾವಿಕವಾಗಿ ಸುಂದರ ಅಂತ ಅರ್ಥ. ವಾಮನ ಅಂತನ್ನುವ ಶಬ್ದಕ್ಕೆ ಸುಂದರ, ಭಾಮನ ಅಂದರೆ ಪರಾಕ್ರಮಶಾಲಿ ಅಂತ ಅರ್ಥ. ದೇವರು ಪರಾಕ್ರಮಿಯೂ ಹೌದು, ಸುಂದರನೂ ಹೌದು. ಭಗವಂತನ ಸೌಂದರ್ಯವನ್ನ ಇನ್ಯಾವುದರ ಸೌಂದರ್ಯದ ಜೊತೆಗೆ ತುಲನಾ ಮಾಡಿದರೂ ಆಗೋದಿಲ್ಲ, ತಕ್ಕಡಿಯಲ್ಲಿ ತೂಗಿದ್ರೂ ಬರೋದಿಲ್ಲ. ಆದ್ದರಿಂದ ಅವನಿಗೆ ಪ್ರತ್ಯೇಕವಾಗಿ ವಾಮನ ಅಂತ ಕರಿಬೇಕು. ಇನ್ನು ಆಮೇಲೆ ಸಾಮನ ಅಂತ ಕರೀತಾರೆ. ಸಾಮನ ಅಂದರೆ ಅದು ಸಾ ಮತ್ತು ಅಮ ಮತ್ತು ಅನ ಇಷ್ಟ್ಯರ್ಥ. ವಾಯು ಮತ್ತು ಭಾರತೀಯರಿಗೆ ಪ್ರೇರಕನಾದದ್ದರಿಂದ ಅವರಿಗೆ ಸಾಮನ ಅಂತ ಹೆಸರಂತೆ. ವಾಯುದೇವರಿಗೂ ಭಾರತೀ ದೇವಿಯರಿಗೂ ಪ್ರೇರಕನಾದದ್ದರಿಂದ ಭಗವಂತನಿಗೆ ಸಾಮನ ಅಂತ ಕರೀತಾರೆ. ಇದಾದ ಮೇಲೆ ಸೀಮಾನ. ಸೀಮಾನ ಅಂದ್ರೇನು? ಅವನು ಸೀಮೆ ಇಲ್ಲ. ನಮಗೆಲ್ಲ ಸೀಮಾ ಅದ, ಇಲ್ಲಿಂದ ಇಲ್ಲಿ ಇಲ್ಲಿಂದ ಇಲ್ಲಿ ಅಂತ ಒಂದು ಸೀಮೆ ಇದೆ. ಭಗವಂತನಿಗೆ ಸೀಮೆ ಇಲ್ಲದೆ, ಸೀಮೆ ಎಲ್ಲಿ ಇಲ್ಲ, ಆದ್ರಿಂದ ಸೀಮನ ಅಂತ ಹೇಳ್ಬೇಕಂತ.
ಸೀಮಾ ಅಳತೆ ಅಥವಾ ಅವನದ್ದು ಅಂತೊಂದು ಅಳತೆ ಹಾಕೊಂಡದ್ದು ಇಲ್ಲವಾದದ್ರಿಂದ ದೇವರಿಗೆ ಸೀಮನ ಅಂತ ಹೆಸರಂತೆ. ನಮ್ಮ ಗುರುಗಳನ್ನು ಚಾಷ್ಟೆ ಮಾಡ್ತಿದ್ರು, ಏನು ಜಗತ್ತಿನೊಳಗೆ ಯಾರು ಬೇಕಾದರೂ ಮಾಡಬಹುದು ಕೆಲಸವನ್ನ ಭಗವಂತ ಮಾಡ್ಲಿಕ್ಕೆ ಆಗಂಗಿಲ್ಲ. ಏನ್ರಿ ದೇವ್ರು ಮಾಡ್ಲಿಕ್ಕೆ ಆಗಂಗಿಲ್ಲ ಏನರ್ಥದಕ್ಕೆ? ಒಬ್ಬ ರಾಜ ಮಾಡೋ ಕೆಲಸವನ್ನ ದೇವರು ಮಾಡಂಗಿಲ್ಲ. ಹೆಂಗಪ್ಪ ಅಂದ್ರೆ ದೇವರು ಮಾಡ್ಲಿಕ್ಕೆ ಬರದೇ ಇರೋ ಕೆಲಸ ರಾಜ ಮಾಡ್ಲಿಕ್ಕೆ ಬರೋ ಕೆಲಸ ಯಾವುದು ಅಂದ್ರೆ, ರಾಜನು ತನಗೆ ಬೇಡವಾದ ಪ್ರಜೆಯನ್ನ ಗಡೀಪಾರು ಮಾಡಬಲ್ಲ. ದೇವರು ಮಾಡ್ಲಿ ನೋಡಂತೆ ಗಡೀಪಾರು ಮಾಡ್ಲಿಕ್ಕೆ ಬರೋದಿಲ್ಲ ದೇವರಿಗೆ. ಯಾಕೆಂದ್ರೆ ದೇವರಿಗೆ ಗಡೀಪಾರ ಅಂತ ಇಲ್ವೇ ಇಲ್ಲಲ್ಲ, ಜಗತ್ತಿನಲ್ಲಿ ಇದ್ದದ್ದೆಲ್ಲವೂ ಅವರದ್ದೇ. ದೇವರು ಗಡೀಪಾರು ಮಾಡಿ ನೋಡಂತೆ. ನಮ್ಮ ಊರಿನ ರಾಜ ಬೇಡ ಅಂತರಿಸಿದ್ರೆ ಗಡೀಪಾರು ಮಾಡ್ಬೋದು. ನೀನು ಈ ಊರು ಕರ್ನಾಟಕದಲ್ಲಿ ಬೇಡ, ಆ ಕಡೆ ಹೋಗು ಅಂತ ಹೇಳ್ಬಹುದು. ದೇವರು ಗಡೀಪಾರು ಮಾಡ್ಲಿಕ್ಕೆ ಬರೋದಿಲ್ಲ. ಯಾಕಂದ್ರೆ ಎಲ್ಲವೂ ಅವನದ್ದೇ ಗಡಿ. ಸೀಮಾನ ಅವನಿಗೆ ಇದು ಸೀಮೆ ಅಂತ ಇಲ್ವೇ ಇಲ್ಲ. ಆದ್ರಿಂದ ದೇವರ ಔದಾರ್ಯ ಇದು. ಇನ್ನೊಬ್ಬರನ್ನ ಗಡೀಪಾರು ಮಾಡ್ಲಿಕ್ಕೆ ಬರದೇ ಇರುವಂತಹ ಔದಾರ್ಯ ಇದ್ದುದರಿಂದ ಅವನಿಗೆ ಹಾಗೆ ಹೇಳ್ತಾರೆ. ಸರಿ, ಸೀಮನ ಶಾಮನ ಅಂತ ಹೇಳ್ತಾರೆ. ಏನು ಅಂತಂದ್ರೆ ಶಮ ದರ್ಶನೆ ಅಂತ ಧಾತುವಿನಿಂದ ಹೇಳ್ತಾ ಭಕ್ತರಿಗೆ ತನ್ನ ರೂಪವನ್ನು ತೋರಿಸ್ತಾನೆ ಅನ್ನುವುದಕ್ಕಾಗಿ ದೇವರು ಹಾಗೆ ಇದ್ದಾನೆ ಅಂತ. ಸಾನು ಅಂದ್ರೆ ದಾನ ಮಾಡುವನು, ಕೊಡುವನು ಅನ್ನುವ ಅರ್ಥವನ್ನು ಹೇಳಿದ್ದಾರೆ. ಇನ್ನು 6ನೇ ಶ್ಲೋಕ, 6 ಮತ್ತು 7 ಇನ್ನು 2 ಶ್ಲೋಕಗಳಾದರೆ ಈ 5ನೇ ಅಧ್ಯಾಯ ಮುಕ್ತಾಯವಾಯಿತು. ಇನ್ನು 10 ನಿಮಿಷದ ನಮ್ಮ ಪ್ರವಚನ ಸಮಯ. 10 ನಿಮಿಷದಲ್ಲಿ 2 ಶ್ಲೋಕಗಳು ಅಂದ್ರೆ 5 ನಿಮಿಷಕ್ಕೆ 1 ಶ್ಲೋಕ ಅಂತ ಆಯ್ತು ಈಗ ಲೆಕ್ಕ. ಹಾಗೆ ಹೇಳೋಣಂತೆ, ಏನು ತಪ್ಪಾಯ್ತು. ಶ್ರೀಧರ ಶ್ರೀಧರ ಶಂಧರ ಬಂದೇ ಭೂಧರ ವಾರ್ಧರ ಕಂಧರ ಧಾರಿನ್ ಹೃಷಿಕೇಶ ಸುಕೇಶ ಪರೇಶ ವಿಬಂದೆ ಶರಣೇಶ ಬಲೇಶ ಕಲೇಶ ಸುಖೇಶ. ಶ್ರೀಧರ ಶ್ರೀಧರ ಅಂತ ಭಗವಂತನಿಗೆ ಹೆಸರು. ಯಾಕೆ ಶ್ರೀಧರ ಶ್ರೀಧರ ಅಂತಂದ್ರೆ ಶ್ರೀಯಂ ದತ್ತೆ ಇತಿ ಶ್ರೀಧರ, ಮಹಾಲಕ್ಷ್ಮಿಯನ್ನ ಹೊತ್ತುಕೊಂಡಿದ್ದಾನಾದ್ರಿಂದ ದೇವರಿಗೇನು ಹೆಸರು ಶ್ರೀಧರ. ಅದು ಹೊತ್ತುಕೊಳ್ಳುವುದು ಅಂದ್ರೆ ಏನು ಹೊತ್ಕೋಬೇಕು? ಶ್ರೀ ಅಂದ್ರೆ ಮಹಾಲಕ್ಷ್ಮಿ ಅಲ್ವಾ? ಮಹಾಲಕ್ಷ್ಮೀ ದೇವಿಯನ್ನ ಧರಿಸಿದ್ದರಿಂದ ಶ್ರೀಧರ ಅಂತ. ಅದಕ್ಕೆ ಸರಳವಾಗಿ ಮೊದಲು ಸಂಸ್ಕೃತ ವ್ಯಾಖ್ಯಾನಕಾರರು ಬಿಡಿಸಿಕೊಡುವ ಅರ್ಥ ಏನು ಅಂದ್ರೆ, ಶ್ರೀಧರ ಮಹಾಲಕ್ಷ್ಮಿಯನ್ನ ತನ್ನ ಹೃದಯದಲ್ಲಿ ಧರಿಸಿದವನಾದದ್ರಿಂದ ಅವನಿಗೇನು ಕರೆದಿದ್ದಾರೆ? ಶ್ರೀಧರ ಅಂತ ಕರೆದಿದ್ದಾರೆ. ಇನ್ನು ಮತ್ತೆ ಇನ್ನೊಂದು ಬಾರಿ ಹೇಳ್ತಾರೆ ಶ್ರೀಧರ ಅಂತ. ಅಲ್ಲಿ ಹೀಗೆ ಸ್ವಾರಸ್ಯ, ಹೀಗೆ ಮಾಡಬೇಕು. ಒಂದು ರೂಢಾರ್ಥವನ್ನ ಹೇಳ್ತದೆ, ಇನ್ನೊಂದು ಯೌಗಿಕಾರ್ಥವನ್ನ ಹೇಳ್ತದೆ ಅಂತ ಇಟ್ಕೋಬೇಕು. ಆಗ ಒಂದು ಚಮತ್ಕಾರ ಅರ್ಥ ಬರ್ತದೆ. ಶ್ರೀಯನ್ನ ಧರಿಸಿದ ಶ್ರೀಧರನೇ ಅಂತ ಹೇಳ್ಬೇಕಂತ. ಈಗ ವ್ಯತ್ಯಾಸ ಆಯ್ತು, ಅರ್ಥ ವ್ಯತ್ಯಾಸ ಆಯಿತು. ಏನು? ಶ್ರೀಯನ್ನ ಧರಿಸಿದ ಶ್ರೀಧರನೇ ಅಂದ್ರೆ ಒಂದು ಶಬ್ದ ಅದವನ ಹೆಸರು ಶ್ರೀಧರ ಅಂತ, ಅದರ ಅರ್ಥ ಹೇಳೋ ಹಾಗಿಲ್ಲ. ಅಲ್ಲಿ ಇನ್ನೊಂದು ಶ್ರೀಧರ ಇದ್ದದನ್ನು ಮಾತ್ರ ಹೊಡಿಬೇಕು. ಶ್ರೀಯಂ ದತ್ತೆ ಇತಿ ಶ್ರೀಧರ ಅಂತ. ಯಾಕೆಂದ್ರೆ ಸಂಸ್ಕೃತದಲ್ಲಿ ಯೌಗಿಕ ಶಬ್ದಗಳು ಮತ್ತು ರೂಢ ಶಬ್ದಗಳು ಅಂತ ಎರಡಿವೆ. ಯೌಗಿಕ ಶಬ್ದಗಳು ಮತ್ತು ರೂಢ ಶಬ್ದಗಳು ಅಂತ ಯಾವುದನ್ನ ಒಡೆದು 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 ಅರ್ಥ ಮಾಡ್ಲಿಕ್ಕೆ ಬರ್ತದೆ ನೋಡ್ರಿ, ಅವು ಯೌಗಿಕ ಅಂತ ಕರೀತಾರೆ. ಯಾವುದನ್ನ ಒಡಿಲಾರ್ದ ಹಂಗ ಅರ್ಥ ಮಾಡ್ಬೇಕು ನೋಡ್ರಿ, ಅವನು ರೂಢ ಅಂತ ಕರೀತಿರ್ತಾರೆ. ಈಗ ಅವರಲ್ಲಿ ಆ ಗುಣಗಳು ಹೊಂದುತ್ತಿದ್ದುವು ಅಂದ್ರೆ, ಅವರಲ್ಲಿ ಹೊಂದುವ ಆ ಗುಣಗಳು ಇದ್ದ ಹೆಸರು ಅವನಿಗೆ ಇದ್ರೆ ಒಡೆದು ಹೇಳ್ಬೋದು. ಅವನಿಗೆ ಇರಬೇಕಾದ ಹೊಂತಿರ್ಬೇಕು ಅವನಿಗೆ ಗುಣಗಳೆಲ್ಲ. ಇನ್ನು ಆ ಗುಣಗಳು ಹೊಂತಿರ್ಲಿಲ್ಲ ಅಂತಂದ್ರೆ ಸುಮ್ಮನೆ ರೂಢಿ ಅಂತ ಕರಿಬೇಕಷ್ಟೆ, ಸುಮ್ಮನೆ ರೂಢಿ ಅಂತ ಕರಿಬೇಕು. ಕೆಲವರು ಗಜಗಮನ ಅಂತ ಇರ್ತಾರೆ. ಗಜಗಮನ ಅಂದ್ರೆ ಏನ್ರಿ ಅದಕ್ಕೆ ಅರ್ಥ? ಗಜಗಮನ ಅಂದ್ರೆ ಆನೆ ಹೆಂಗೆ ನಡೆಯೋರು ಅಂತ. ಅದ್ರ ಓಡ್ತಿರ್ತಾರೆ ಇವರು, ಓಡ್ತಿರ್ತಾರೆ. ಗಜಗಮನ ಅದು ಅನ್ವರ್ಥಕ ಅಲ್ಲ. ಅವಾಗ ಏನಂದ್ರೆ ಸುಮ್ಮನೆ ಈ ಗಜಾನ್ನ ಅಂತ ಒಬ್ಬರಿದ್ರು ನಮ್ಮಲ್ಲಿ, ಇಲ್ಲಿ ಈಗ ಹೋದ್ರು ಗಜಾನ್ನ ಅಂತ. ಅವ್ರಿಗೆ ಮುಖ ಮನುಷ್ಯರಂತೆ ಇತ್ತು. ಗಜಾನನ ಕರೆದ್ರೆ ಏನು ಪ್ರಯೋಜನ? ಅದು ಸಾರ್ಥಕ ಅಲ್ಲ ಅಂತ. ಆದರೆ ಯಾರಿಗೆ ಸಾರ್ಥಕವಾಗುವ ಹೆಸರನ್ನ ಹೇಳಲಿಕ್ಕೆ ಬರ್ತದೋ ಅದು ಯೌಗಿಕ. ಎಲ್ಲಿ ಸಾರ್ಥಕವಾಗಿ ಬರೋದಿಲ್ವೋ ಸುಮ್ಮನೆ ಅದು ರೂಢಿ ಮಾತ್ರ ಅಂತ. ಅದಕ್ಕೆ ದೇವರು ಎರಡೂ ತೋರಿಸಿಕೊಟ್ಟಿದ್ದಾರೆ. ಇದು ಬ್ರಹ್ಮಸೂತ್ರದಲ್ಲಿ ವೇದವ್ಯಾಸ ದೇವರು ಹೀಗೆ ಸಿದ್ಧಾಂತ ಮಾಡಿದ್ದಾರೆ, ಅದ್ಭುತ ಸಿದ್ಧಾಂತವನ್ನು ಮಾಡಿದ್ದಾರೆ. ಏನು ಅಂದ್ರೆ, ದೇವರ ಹೆಸರನ್ನು ಹೇಳುವಾಗ ಒಮ್ಮೆ ಅದನ್ನು ನೀವು ಆವರ್ತನ ಮಾಡಿಕೊಂಡು ಆ ಒಂದಾವೃತ್ತಿ ಮಾಡಿಕೊಂಡ ಶಬ್ದಕ್ಕೆ ರೂಢಿಯಲ್ಲೂ ಇನ್ನೊಂದು ಇದ್ದದ್ದನ್ನ ಯೋಗದಲ್ಲೂ ಹೇಳುವ ಅಭ್ಯಾಸ ಮಾಡಿಕೊಳ್ಳ್ರಿ ಅಂತ ವೇದವ್ಯಾಸರು ಹೇಳ್ಕೊಟ್ಟಿದ್ದಾರೆ. ಇದೊಂದು ಚಮತ್ಕಾರ, ಇದು ಶಾಸ್ತ್ರೀಯವಾದ ವಿಷಯ.
ಓಂ ಆತ್ಮೇತಿ ತೂಪಗಚ್ಚಂತಿ ಗ್ರಾಹಯಂತಿ ಚ ಅಂತನ್ನುವ ಒಂದು ಸೂತ್ರ, 4ನೇ ಅಧ್ಯಾಯದ 1ನೇ ಪಾದದಲ್ಲಿ ಬರುವ ಒಂದು ಬ್ರಹ್ಮಸೂತ್ರ. ಆ ಸೂತ್ರದಲ್ಲಿ ಆತ್ಮ ಅಂತ ಒಂದು ಬಾರಿ ಬಂದ ಶಬ್ದ, ಆ ಒಂದು ಬಾರಿ ಬಂದ ಶಬ್ದವನ್ನು ಇನ್ನೊಂದು ಬಾರಿ ಆವೃತ್ತಿ ಮಾಡ್ಕೊಳ್ಳಿ, ಆತ್ಮ ಆತ್ಮ ಇತಿ ಅಂತ. ಆಗ 2 ಅರ್ಥ ಬಂದ್ರೆ ಏನ್ ಮಾಡೋದು ಅಂದ್ರೆ, ಒಂದು ಆತ್ಮಕ್ಕೆ ಅರ್ಥ ಹೇಳ್ಬಿಡ್ರಿ, ಇನ್ನೊಂದು ಆತ್ಮಕ್ಕೆ ಭಗವಂತ ಅಂತ ಇಟ್ಕೊಡ್ರಿ, ಮುಗಿಸ್ಬಿಟ್ರು. ಹಾಗಾದ್ರೆ ಏನ್ ಮಾಡಿದ್ರು ಅಂದ್ರೆ, ಇಲ್ಲೂ ಈ ಎಲ್ಲ ಇಡೀ 5ನೇ ಅಧ್ಯಾಯದಲ್ಲಿ ಮಧ್ವಾಚಾರ್ಯ ಮಾಡಿದ ಅದನ್ನೇ ಕೇಶವ ಕೇಶವ ಶಾಸಕ ಬಂದೇ ಆಯ್ತಾ. ಅಂದ್ರೆ ಒಂದು ರೂಢಿ ಒಂದು ಯೋಗ, ಮಾಧವ ಮಾಧವ ಒಂದು ರೂಢಿ ಒಂದು ಯೋಗ, ಗೋವಿಂದ ಗೋವಿಂದ ಪುರಂದರ ಬಂದೇ ಒಂದು ರೂಢಿ ಒಂದು ಯೋಗ. ಹಾಗೆಯೇ ವಾಮನ ವಾಮನ ರೂಢಿ ಯೋಗ, ಶ್ರೀಧರ ಶ್ರೀಧರ ಶಂಧರ ಬಂದೇ ಇಲ್ಲೊಂದು ರೂಢಿ ಒಂದು ಯೋಗ ಅಂತ ಅರ್ಥ. ಹಾಗಿದ್ರೆ ಆಚಾರ್ಯರು ಬ್ರಹ್ಮಸೂತ್ರವನ್ನ ನಮಗೆ ತಿಳಿಯದೆ ನಮ್ಮ ಸ್ತೋತ್ರದಲ್ಲಿ ಹಾಕಿ ನಮ್ಮ ಕಡೆಯಿಂದ ಒಳ್ಳೆ ಅಭ್ಯಾಸ ಮಾಡಿಸ್ತಾ ಇದ್ದಾರೆ. ಮಗುವಿಗೆ ಔಷಧ ಕುಡಿಸಿರಬೇಕು, ಕುಡಿದದ್ದು ಗೊತ್ತಾಗಿರಬಾರ್ದು, ರೋಗ ಪರಿಹಾರ ಆಗಬೇಕು, ಇದು ತಾಯಿಯ ಜವಾಬ್ದಾರಿ. ಅಮ್ಮ ಏನ್ ಮಾಡಬೇಕು, ಮಗುವಿಗೆ ಔಷಧವನ್ನು ಕುಡಿಸ್ಬೇಕು. ಯಾಕೆ, ರೋಗ ಬಂದಿದೆ ಅದಕ್ಕೆ. ಸರಿ, ರೋಗ ಪರಿಹಾರ ಮಾಡ್ಲಿಕ್ಕೆ ಔಷಧ ಕುಡಿಸ್ಬೇಕು ಅಂತೇಳಿ ನೀವು ಅದನ್ನ ಭಾರಿ ಅಡ್ವರ್ಟೈಸ್ಮೆಂಟ್ ಮಾಡಿ ಕುಡಿಸಿದ್ರಿ ಅಂದ್ರೆ ಮಗು ಕುಡಿಯುವುದೇ ಇಲ್ಲ ಔಷಧವನ್ನ. ಅದಕ್ಕೆ ಅಮ್ಮ ಗೊತ್ತಾಗದೇ ಇದ್ದಂತೆ ಜಾಣತನದಿಂದ ಔಷಧವನ್ನು ಕುಡಿಸಿ ಅದಕ್ಕೆ ರೋಗ ಪರಿಹಾರ ಮಾಡಿದಂತೆ ನಮಗೆ ದ್ವಾದಶ ಸ್ತೋತ್ರ ಅಂತನ್ನುವುದು ಯಾವುದೋ ಒಂದು ತಾಳ ಹಾಕ್ತಾ ಹೇಳುವ ಸ್ತೋತ್ರ ಅಂತ ಅನ್ಸಿರ್ಬೇಕು. ಶ್ರೀಧರ ಶ್ರೀಧರ ಶಂಧರ ಬಂದೇ ಭೂಧರ ಬಾಧರ ಕಂದರ ಧಾರಿನ್ ಋಷಿಕೇಶ ಸುಕೇಶ ಪರೇಶ ವಿವಂದೇ ಶರಣೇಶ ಬಲೇಶ ಕಲೇಶ ಸುಖೇಶ. ತಾಳ ಹೇಳ್ತಾ ಇದ್ರೂ ಕೂಡ ಅದರಲ್ಲಿ ಬ್ರಹ್ಮಸೂತ್ರವನ್ನ ಸೇರಿಸಿ ಹೇಳುವ ಪದ್ಧತಿಯನ್ನು ಅಳವಡಿಸಿಕೊಂಡವರು ಆಚಾರ್ಯ. ಶ್ರೀಧರ ಶ್ರೀಧರ, ಶ್ರೀ ಅಂದ್ರೆ ಮಹಾಲಕ್ಷ್ಮೀ ದೇವಿ, ಅವರನ್ನ ಧರಿಸಿದವನೇ. ಎಲ್ಲಿ ಧರಿಸಿದವನು ಭಗವಂತ? ಹೃದಯದಲ್ಲಿ ಧರಿಸಿದವನು ಭಗವಂತ. ಹೃದಯದಲ್ಲಿ ಯಾಕೆ ಧರಿಸಿದ ಅಂತ ಯಾರೋ ಸುಮ್ಮನೆ ಕೇಳಿದ್ರಂತೆ, ದೇವರಿಗೆ ಒಂದ್ಸರ್ತಿ ಕೇಳಿದ್ರಂತೆ. ನಮ್ಮಲ್ಲಿ ದೇವರಿಗೂ ಇಂಟರ್ವ್ಯೂ ಮಾಡಿ ಬಿಟ್ಟಿಲ್ರಿ, ಈ ಪೇಪರ್ನೆಲ್ಲ ಬಂದಿರ್ತಾರಲ್ಲ, ಟಿವಿ ಅವರು ಯಾರೋ 9, 6, 5, 1, 2 ಎಲ್ಲ ಬಂದ್ಬಿಟ್ಟವ್ರು. ಈಗ ಮೊದಲಿಗೆ 1-2 ಇದ್ದು, ಈಗೆಲ್ಲ ಬಂದ್ಬಿಟ್ಟಾವ. ದೇವ್ರಿಗೆ ಹೋಗಿ ಕೇಳಿದ್ಮೇಲೆ, ದೇವ್ರಿಗೆ ನೀನು ಯಾಕೆ ಲಕ್ಷ್ಮಿಯನ್ನ ನಿನ್ನ ಎದೆಯಲ್ಲಿ ಕೂಡಿಸಿಕೊಂಡದ್ದು ಅಂತ. ತೊಡೆ ಮೇಲೆ ಕೂಡಿಸ್ಲಿಕ್ಕೆ ಆಗ್ತಿಲ್ಲ, ಅಲ್ಲಿ ಒಂದು ಕೂಡಿಸ್ಕೊಂಡಿದ್ದೇನೆ ಮಹಾರಾಯ. ತೊಡೆಯ ಮೇಲೆ ಒಂದು ರೂಪದಿಂದ ಕೂತಾದ ಮೇಲೆ ಎದೆಯಲ್ಲಿ ಮತ್ತೊಂದು ರೂಪದಿಂದ ಕೂತದ್ದು ಅಂತ. ಯಾಕೆ? ಈಗ ನಾನು ಪ್ರವಚನ ಹೇಳಲಿಕ್ಕೆ ಕೂತವನು, ನೀವೆಲ್ಲ ಹಾಗೆ ಕೂತದ್ದು ನಾನು ತೆಳಗಡೆಗೆ ಕೂತ್ಬಿಟ್ರೆ ಕಾಣಿಸ್ತದೆ ಹೇಳೋಣಂತೆ? ಕಾಣಿಸೋದೇ ಇಲ್ಲ. ಅಕಸ್ಮಾತ್ ನೀವೆಲ್ಲ ತೆಳಗ್ ಕೂತ್ ನಾನು ತೆಳಗ್ ಕೂತಿದ್ದೆ ಅಂದ್ರೆ ಏನಾಗ್ತದೆ ಅಂದ್ರೆ, ಮುಂದೆ ಕೂತವನ ತಲೆಯನ್ನು ಹಿಂಗೆ ಸರ್ಸೋದು ಸ್ವಲ್ಪ ಸರಿ, ಆಚಾರ ಕಾಣಿಸೋದು ಮುಂದೆ ಕೂತವರು ಎಲ್ಲರೂ ತೆಳಗ್ ಕೂತ್ ನಾನು ತೆಳಗ್ ಕೂತ್ ಬಿಟ್ಟಿದ್ದೆ ಅಂದ್ರೆ ಏನಾಗ್ತಿತ್ತು ಅಂದ್ರೆ, ಮುಂದಿನವರ ತಲೆಗಳು ಮಾತ್ರ ಕಾಣಿಸ್ತಿತ್ತೇ ವಿನಃ ಆಚಾರ ಮುಖವೇ ಕಾಣಿಸ್ತಿರ್ಲಿಲ್ಲ. ಹಾಗಾದ್ರೆ ಆಚಾರ ಮುಖ ಕಾಣಲಿಕ್ಕೆ ಕಾರಣ ಏನಾಯ್ತು ಅಂದ್ರೆ, ಎತ್ತರದ ಸ್ಥಳ ಆಯ್ತು. ಹಾಗಾದ್ರೆ ಮಹಾಲಕ್ಷ್ಮಿಯನ್ನ ಭಗವಂತ ಯಾಕೆ ಇಲ್ಲಿ ಕೂಡಿಸಿಕೊಂಡ ಅಂದ್ರೆ, ಎತ್ತರದ ಸ್ಥಳದಲ್ಲಿ ಕೂಡಿಸಿಕೊಂಡ. ಯಾಕೆ ಅಂದ್ರೆ ಎಲ್ಲರ ಕಣ್ಣಿಗೆ ಕಾಣಲಿ ಅಂತ ತಿಳಿದುಕೊಂಡು ಕೂಡಿಸಿಕೊಂಡ ಭಗವಂತ. ನಿಮಗೆ ಯಾರು ಹೇಳಿದ ಇದನ್ನ? ದೇವ್ರು ಹೇಳಿದ್ನೋ, ಲಕ್ಷ್ಮೀನೇ ಹೇಳಿದ್ಲು? ಯಾರು ಹೇಳಿದ್ರು ಇದನ್ನ ಅಂದ್ರೆ, ಕ್ಷೀರಸಾಗರ ಮಥನ ಆಯಿತಲ್ಲ, ಕ್ಷೀರಸಾಗರ ಮಥನ ಆದಾಗ ಎಲ್ಲಾ ದೇವತೆಗಳಲ್ಲಿ ಸಮಸ್ಯೆ ಆದದ್ದೇನು, ಸ್ಪೆಷಲಿ ಇಂದ್ರದೇವರಲ್ಲಿ ಸಮಸ್ಯೆ ಆದದ್ದೇನು ಅಂದ್ರೆ, ಅವರು ಸ್ವಲ್ಪ ಲಕ್ಷ್ಮಿಗೆ ಅಪಮಾನ ಮಾಡಿದ್ರು ಅನ್ನೋದಕ್ಕಾಗಿ ಮನೆಯಲ್ಲಿದ್ದ ಲಕ್ಷ್ಮಿ ಹೊರಟು ಹೋಗಿದ್ಲು. ದೇವ್ರು ಹೇಳಿದ್ದ, ನಿನಗೆ ಮತ್ತೆ ಲಕ್ಷ್ಮೀ ಅನುಗ್ರಹ ಆಗಬೇಕು ಅಂದ್ರೆ ನಾನು ಮಾಡ್ತೇನೆ ವ್ಯವಸ್ಥೆ ಅಂತ. ಹೇಗೆ ಮಾಡ್ತೀಯ ಅಂದ್ರೆ, ಅವಳ ಲಗ್ನ ಮಾಡ್ಕೋತೀನಿ. ಲಗ್ನ ಮಾಡಿಕೊಂಡಾಗ ಅವಳನ್ನ ಶ್ರೀಪೀಠೆ ಸುರಪೂಜಿತೆ ಎತ್ತರದ ಸ್ಥಳದಲ್ಲಿ ಕೂಡಿಸ್ತೇನೆ. ಕೂಡಿಸಿದಾಗ ಅವಳು ನಿನ್ನ ಮೇಲೆ ಕಣ್ಣು ಬಿಟ್ರೆ ಆಗ ಮತ್ತೆ ನಿನ್ನ ಮನೆಗೆ ಲಕ್ಷ್ಮಿ ಬರ್ತಾಳೆ. ಜಾತಕ ತೋರಿಸ್ಲಿಕ್ಕೆ ಹೋಗಿರ್ತಿರ್ಲಿಲ್ಲ, ಅಲ್ಲಿ ಹೇಳ್ತಾರೆ ಉಚ್ಚ ಗ್ರಹದಲ್ಲಿ ಇದ್ದಾನೆ, ಎತ್ತರದಲ್ಲಿ ಇದ್ದಾನೆ, ಆಯ್ತು ನೀವೇನ್ ಚಿಂತೆ ಮಾಡಬೇಡ್ರಿ ಅಂತ. ಎತ್ತರದ ಮೇಲೆ ನಿಂತ್ರೆ ಎಲ್ಲ ಕಡೆಗೆ ಕಣ್ಣು ಹಾಯಿಸ್ಲಿಕ್ಕೆ ಬರ್ತದೆ. ಆದ್ರಿಂದ ಮಹಾಲಕ್ಷ್ಮೀ ದೇವಿಯನ್ನು ಭಗವಂತ ಎಲ್ಲಿ ಸೇರಿಸಿಕೊಂಡ ಅಂದ್ರೆ, ಹೃದಯದಲ್ಲಿ ಸೇರಿಸಿಕೊಂಡ ಅಂತ ಭಾಗವತದಲ್ಲಿ ವೇದವ್ಯಾಸ ದೇವರೇ ತಮ್ಮ ಹೆಂಡತಿನ ಯಾಕೆ ಅಲ್ಲಿ ಕೂಡ್ಸ್ಕೊಂಡಿವಿ ಅಂತ ಹಿಂಗೆ ಬರೆದಿರ್ತಾರೆ. ಅದಕ್ಕೆ ಗೊತ್ತಾಗ್ತಿಲ್ಲೋ, ವೇದವ್ಯಾಸ ದೇವರಾಗಿ
ರಾಮನ್ ಕೃಷ್ಣನ್ ಕಥೆ ಯಾಕೆ ಬರೆದ್ರು ಅಂದ್ರೆ ತಮ್ ಹೆಂಡತಿ ತಮ್ ಗಂಡ ಅಂದ್ರೆ ತನ್ನ ಕಥೆ ತನ್ನ ಹೆಂಡತಿ ಕಥೆ ತನ್ನ ಮಕ್ಕಳ ಕಥೆ ಇಷ್ಟು ಚಂದ ಬರ್ಕೊಂಡು ನಮ್ಮ ದೇವ್ರು ಅದೇ ಪುರಾಣ ಆಗಿದ್ರಿ. ಅದಕ್ಕೆ ನಮ್ಮ ಮನೆಯಾಗ ಅಂತಿರ್ತಾರೆ ಅಲ್ಲಿ ಹೋಗಿ ಮಾತಾಡ್ರಿ ಅವ್ರದ್ದೇ ಪುರಾಣ್ರಪ್ಪ ಸಾಕಾಗ್ಬಿಟ್ಟದ, ಅವ್ರದ್ದೇ ಗಂಡ ಹೆಂಡತಿ ಕಥೆ ಬೇರೆ ಏನವ, ಬೇರೆ ಏನಿಲ್ಲೇ ಇಲ್ಲ. ಅವ್ರ ಮನೆ ಅವ್ರು ಮಾತಾಡ್ಸ್ಲಿಕ್ಕೆ ಹೋಗ್ರಿ ಏನಾಗ್ತದೆ, ಬಿಡ್ರಿ ಅವ್ರು ಬರೀ ತಮ್ಮ ಪುರಾಣ ಹೇಳ್ತಾರೆ. ಮತ್ತೆ ದೇವ್ರು ಏನ್ ಮಾಡಿದೆ ಮತ್ತೆ ಅವನು ತನ್ನ ಪುರಾಣ ಅವ್ರು ದೇವ್ರು ಹಾಕಿಕೊಟ್ಟ ಪದ್ಧತಿ ರೀ ಇವೆಲ್ಲ. ನಾವು ಯಾವ್ದು ಬದಲಾಯಿಸಿಲ್ರಿ. ದೇವರು ತನ್ನ ಹೆಂಡತಿ ತನ್ನ ಮಗ ತನ್ನ ಮಕ್ಕಳ ಕಥೆ ಹೇಳ್ಯಾರ, ನಾವು ನಮ್ಮ ಹೆಂಡತಿ ಮಕ್ಕಳ ಕಥೆ ಹೇಳ್ತೀವಿ. ಹಿಂಗಾಗಿ ಅವ್ರ ಮನೆಗೆ ಹೋದ್ರೆ ಅವ್ರ ಪುರಾಣ, ಇಲ್ಲಿ ಹೋದ್ರೆ ದೇವ್ರ ಪುರಾಣ ಅಷ್ಟೇ ಕೆಲಸ. ಶ್ರೀಧರ ಶ್ರೀಧರ ಶಂಧರ ಬಂದೆ ಭೂಧರ ಬಾರ್ಧರ ಕಂಧರ ಧಾರಿನ್ ಋಷಿಕೇಶ ಸುಕೇಶ ಪರೇಶ ವಿವಂದೆ ಶರಣೇಶ ಬಲೇಶ ಕಲೇಶ ಸುಖೇಶ. ಶಂಧರ ಸುಖವನ್ನು ಧರಿಸಿದವನೇ ಅಥವಾ ಸುಖಪ್ರದನಾದವನೇ, ಭೂಧರ ಭೂಮಿಯನ್ನು ಎತ್ತಿದವನು, ವಾರಿಧರ ವಾರ್ಧರ ನೀರಿನಲ್ಲಿ ಸಂಚಾರ ಮಾಡುವನೇ ಅಥವಾ ನೀರನ್ನ ಹೊತ್ತವನೇ, ಆಮೇಲೆ ಕಂಧರಧಾರಿನ್ ಸುಖಪುರುಷರು ಮುಕ್ತರು ಅವರನ್ನು ಧರಿಸಿದಂಥವನೇ. ಇದರ ಮೇಲೆ ದೇವರಿಗೆ ಮತ್ತೊಂದು ಅದ್ಭುತವಾದ ಹೆಸರು ಹೃಷಿಕೇಶನೇ ಅಂತ ಕರೀತಾ ಇದ್ದಾರೆ. ಹೃಷಿಕೇಶನೇ ಅಂದ್ರೆ ಏನು? ಎಲ್ಲ ಡಿಕ್ಷನರಿ ಮೀನಿಂಗ್ ಏನಪ್ಪ, ಎಲ್ಲರೂ ಅರ್ಥ ಬರೆದದ್ದೇನು? ಹೃಷಿಕೇಶ ಅಂದ್ರೆ ಇಂದ್ರಿಯ ನಿಯಾಮಕ ಅಂತ ಬರ್ಬಿಟ್ಟ. ಹೌದು, ಅದ ಅರ್ಥ ಇಲ್ಲ ಅಂದಿಲ್ಲ, ಚೇಂಜ್ ಮಾಡ್ಬೇಕ್ರಿ. ಮತ್ ಚೇಂಜ್ ಮಾಡ್ಕೋತಿರ್ಬೇಕು. ಅವಾಗ ಚೇಂಜ್ ಮಾಡ್ಕೋತಿದ್ರೆ ಅದಕ್ಕೊಂದು ಸ್ವಾರಸ್ಯ ಇರ್ತದೆ. ಅದಕ್ಕೆ ಕೆಲವರು ಆಗಾಗ ಫೋನ್ ನಂಬರ್ ಚೇಂಜ್ ಮಾಡ್ತಿರ್ತಾರೆ. ಯಾಕೆ ಹೇಳ್ರಿ? ಫೋನ್ ನಂಬರ್ ಚೇಂಜ್ ಮಾಡಿರೋದು ಏನ್ರಿ ಆಚಾರ ಮೊನ್ನೆ ಒಂದು ನಂಬರ್ ಇದೆ ಅದು ಹಳಿದಾತದ್ ಬಿಟ್ಟು ಬೇರೆ ತಗೊಂಡೇ. ಹಂಗೆ ಹಳಿ ಅರ್ಥ ಆಯ್ತು ಸ್ವಲ್ಪ ಚೇಂಜ್ ಮಾಡ್ಬೇಕ್ರಿ, ಹೊಸ ಅರ್ಥ. ಏನು? ಹೃಷಿಕೇಶ. ಹೃಷಿಕೇಶ ಅಂದ್ರೆ ಏನ್ರಿ? ನಮಗೇನು ಗೊತ್ತಿರ್ತಾರೆ ಇಂದ್ರಿಯಗಳಿಗೆ ಅಲ್ಲಲ್ಲ. ಕೇಶ ಅಂದ್ರೆ ಕೂದಲು. ಮತ್ತೆ ನೋಡ್ರಿ, ಹೃಷಿ ಪ್ಲಸ್ ಕೇಶ ಬರ್ತೀವ, ಕರೆಕ್ಟ್ ಆಗಿ ಬಂತೀವಾಗ. ಕೇಶ ಅಂದ್ರೆ ಏನು ಅಂದ್ರೆ ಕೂದಲು. ಹೃಷಿ ಅಂದ್ರೆ ಏನು? ಹರ್ಷ. ಯಾರ ಕಥೆಯನ್ನ ಕೇಳಿದಾಗ ನಮ್ಮ ಮೈಮೇಲಿನ ಕೂದಲುಗಳು ರೋಮಾಂಚಿತವಾಗ್ತದೋ ಅವನು ನಿಜವಾಗಿ ಋಷಿಕೇಶನೇ ಹೊರತಾಗಿ ಬೇರೆಯವರು ಋಷಿಕೇಶ ಅಲ್ಲ. ಈ ನಮ್ಮ ಕಥೆ ಕೇಳಿದ್ರೆ ಏನಾಗ್ತದೆ? ಗಣ್ಣಾಗ ನೀರು ಬರ್ತಾವ. ನಮ್ಮ ಕಥೆ ಕೇಳಿದ್ರೆ ಹೇಳ್ತೀನಿ ಗೊಳು ಅಂತ ಹೇಳ್ತಿರ್ತಾವ. ಯಾರು ನಮ್ಮ ಕಥೆ ಕೇಳಿ ಸಂತೋಷ ಪಟ್ಟದ್ದು ನೋಡ್ರಿ ಎಲ್ಲರ ಜಗತ್ನಾಗ. ಭಾಗವತ ಕೇಳಿದ್ರೆ ಆನಂದ, ಮೈ ರೋಮಾಂಚನ ಆಗ್ತದೆ. ಭಾರತವನ್ನ ಕೇಳಿದ್ರೆ, ರಾಮಾಯಣವನ್ನು ಕೇಳಿದ್ರೆ ಮೈ ರೋಮಾಂಚನ ಆಗ್ತದೆ. ಯಾರ ಕಥೆಯನ್ನ ಕೇಳುವುದರಿಂದ ರೋಮಾಂಚಿತರಾಗುತ್ತೇವೋ ಅವರನ್ನ ಹೃಷಿಕೇಶ ಅಂತ ಕರಿಬೇಕೇ ವಿನಃ ಬೇರೆಯವರನ್ನಲ್ಲ. ಒಂದು ಅರ್ಥ ಉಂಟೇ ಉಂಟು, ನಮ್ಮೆಲ್ಲ ಇಂದ್ರಿಯ ಪ್ರೇರಕ ಅಂತನೋ ಅರ್ಥ, ಅದು ಸಾಕು, ಕೇಳಿ ಆಯ್ತೀಗ. ಇನ್ನೊಂದು ಅರ್ಥ ಕೇಳಬೇಕು ಅಂದ್ರೆ ಬೇಡ. ಇನ್ನೊಂದು ಅರ್ಥ ಕೇಳೋಂಥದಕ್ಕೆ ಏನು ಹೋಗ್ಬೇಕಾಗಿದೆ? ಏನು ಅರ್ಥ ಕೇಳಬೇಕಾಗಿದೆ ನಿಮಗೆ ಅಂತಂದ್ರೆ ನೋಡ್ರಿ, ನಮಗೆ ಕತ್ಲೆ ಆಗ್ತದೆ ದುಃಖ ಆಗ್ತದೆ, ಬೆಳಕಾತಂದ್ರೆ ಭಾರಿ ಆನಂದ ಆಗ್ತದೆ. ಆ ಕತ್ಲಿ ಒಳಗೂ ಚಂದ್ರ ಬಂದ ಅಂದ್ರೆ ಇನ್ನಿಷ್ಟು ಆನಂದ ಆಗ್ತದೆ. ಕತ್ಲಿ ಪೂರ್ಣ ಇತ್ತು ಅಂದ್ರೆ ಸರ್ವಾತ್ಮನ ನಮಗೇನಾಗೋದಿಲ್ಲ ಅಂದ್ರೆ ಆನಂದವೇ ಆಗೋದಿಲ್ಲ. ಯಾಕೆ ಅಂದ್ರೆ ಪ್ರಶ್ನೆ. ಯಾಕೆ ಅಂದ್ರೆ ಬೆಳಕಾದಾಗ, ಚಂದ್ರ ಬಂದಾಗ ಇವೇನು ಬೆಳಕು ಕೊಡುವ ಪದಾರ್ಥಗಳು ಅಂತಿವೆಯಲ್ಲ, ಅಗ್ನಿ ಮತ್ತೆ 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 ಸೂರ್ಯ ಮತ್ತೆ ಚಂದ್ರ, ಈ ಮೂರು ಪದಾರ್ಥಗಳು ಬೆಳಕ ಬಂದಾಗ ನಮಗೆ ಯಾಕೆ ಆನಂದವಾಗ್ತದೆ ಅಂತ ಕೇಳಿದ್ರೆ ಮಧ್ವಾಚಾರ್ಯರು ಒಂದು ಪ್ರಮಾಣವನ್ನು ಉದಾಹರಣೆ ಮಾಡ್ತಾರೆ. ಆ ಸೂರ್ಯ ಚಂದ್ರರನ್ನ ನೋಡಿ ನೀವು ಸಂತಸ ಪಡ್ತೀರಿ. ಕಾರಣ ಅಂದ್ರೆ ಆ ಸೂರ್ಯ ಚಂದ್ರರಲ್ಲಿ ಭಗವಂತ ತನ್ನ ಕೇಶಗಳನ್ನ ಇಟ್ಟಿದ್ದಾನೆ. ಏನಿಟ್ಟಿದ್ದಾನೆ ದೇವರು? ಸೂರ್ಯ ಚಂದ್ರನಲ್ಲಿ ತನ್ನ ಕೇಶಗಳನ್ನ ಇಟ್ಟಿದ್ದಾನೆ. ಸೂರ್ಯನ ಕಿರಣಗಳು ಹೀಗೆ ಮನೆ ಮುಂದೆ ಹಾದುಕೊಂಡು ಬರ್ತದೆ, ನಮಗೆ ತಾಕ್ತದೆ ಅಂದ್ರೆ ಬೇರೆ ತಾಕಿದ್ದಲ್ಲ, ದೇವರ ಕೂದಲುಗಳೇ ನಮಗೆ ತಾಕತಾ ಇದ್ದದ್ದು ಅಂತ ಹೇಳಿದವರು ಮಧ್ವಾಚಾರ್ಯ. ಆಶ್ಚರ್ಯ ಇದು. ನಾನು ಇದನ್ನು ಕೇಳಲಿಕ್ಕೆ ಹೋಗೋದಿಲ್ಲ ಅಂತದನ್ನೆಲ್ಲ. ಅಲ್ಲಿ ಏನು ಹೇಳ್ತಾರೆ ಆಚಾರ್ಯರು ಅಂದ್ರೆ, ಈಗೇನು ಸೂರ್ಯನ ಕಿರಣಗಳು ಹೊರ ಬರ್ತಾ ಇದೆಯಲ್ಲ, ಆ ಕಿರಣಗಳ ಮೂಲಕ ಭಗವಂತ ತನ್ನ ಕೂದಲಿನಿಂದ ನಮ್ಮ ಕಾಂಟ್ಯಾಕ್ಟ್ ಮಾಡ್ತಾ ಇದ್ದಾನಂತ ಅನ್ನುವುದಕ್ಕಾಗಿಯೇನೆ ಹೃಷಿಕೇಶ. ಯಾವ ಕೇಶಗಳ ಸಂಪರ್ಕಕ್ಕೆ ಒಳಗಾಗಿ ನಾವೆಲ್ಲ ಸಂತೋಷ ಪಡ್ತೀವಿ ಅವೆಲ್ಲವೂ ದೇವರ ಕೂದಲು ಅಂತ ತಿಳ್ಕೊಳ್ರಿ ಅಂತ ಆಚಾರ್ಯರು ಇನ್ನೊಂದು ನಿರ್ವಚನವನ್ನೇ ಹೇಳ್ತಾರೆ. ಹೃಷಿಕೇಶ ಅಂತ ಅವನಿಗೆ ಹೆಸರು. ಇಂದ್ರಿಯಗಳನ್ನ ನಿಯಮನ ಮಾಡ್ತಾನೆ. ಯಾರ ಕಥೆಯನ್ನ ಕೇಳಿದ್ರೆ ನಮಗೆ ಸಂತೋಷವಾಗ್ತದೆ. ಸೂರ್ಯ ಚಂದ್ರನ ಕಿರಣಗಳಲ್ಲಿ ಇದ್ದು ತನ್ನ ಕೇಶಗಳಿಂದ ನಮ್ಮ ಸ್ಪರ್ಶ ಮಾಡ್ತಾನಲ್ಲ,
ಏನು ಆನಂದ ಆಗಬೇಡ, ನಮಗೆ ಇನ್ಯಾವುದು ಇರಲಿ. ಮತ್ತೆ ಆಮೇಲೆ ಹೇಳ್ತೀನಿ, ಜಾಸ್ತಿ ಹೇಳಲಿಕ್ಕೆ ಹೋಗಬಾರ್ದ್ರಿ. ಯಾಕಂದ್ರೆ 6ನೇ ಅಧ್ಯಾಯ, 7ನೇ ಅಧ್ಯಾಯ, 8ನೇ ಅಧ್ಯಾಯ ಇನ್ನೂ ಭಾಳ 5ನೇ ಅಧ್ಯಾಯದಾಗ ಎಲ್ಲ ಹೇಳಿ ಮುಗಿಸ್ಬಿಟ್ರೆ 6, 7 ಏನು ಹೇಳಿ ಮುಂದೆ. ಅದಕ್ಕೆ ಋಷಿಕೇಶ, ಮುಂದೆ ಸುಕೇಶ. ಸುಕೇಶ ಅಂದರೆ ಒಳ್ಳೆಯ ಕೂದಲಿದ್ದವನೇ ಅಂತನೋ ಅರ್ಥ ಇದೆ. ಪರೇಶ, ಎಲ್ಲರಿಗೂ ಉತ್ತಮನಾದವನೇ, ನಿನಗೆ ವಿಶಿಷ್ಟವಾಗಿ ವಂದನವನ್ನು ಮಾಡ್ತೇನೆ. ಶರಣೇಶ, ಶರಣು ಹೊಂದಲಿಕ್ಕೆ ಯೋಗ್ಯರಾದ ದೇವತೆಗಳಲ್ಲಿ ನೀನೊಬ್ಬನೇ ಶರಣು ಹೊಂದಬೇಕು. ಶರಣ ಈಶ, ಜಗತ್ತಿನಲ್ಲಿ ಯಾರೂ ನಮಗೆ ಶರಣ ನೀಡುವುದಿಲ್ಲ, ಯಾರೂ ಶರಣ ನೀಡುವುದಿಲ್ಲ. ಶರಣ ನೀಡುವುದಾದರೆ ಭಗವಂತನೊಬ್ಬನೇ ನೀಡಬೇಕು. ಅದಕ್ಕೆ ಉದಾಹರಣೆ ಜಯಂತನ ಕಥೆಯನ್ನು ರಾಮಾಯಣದಲ್ಲಿ ತಿಳಿಸ್ತಾರೆ. ರಾಮಾಯಣದಲ್ಲಿ ಜಯಂತ ಕಾಗೆ ರೂಪದಲ್ಲಿ ಬಂದು ಸೀತಾದೇವಿಯ ಜೊತೆಗೆ ಅವ್ಯವಹಾರವನ್ನ ಮಾಡಿದಾಗ ರಾಮಚಂದ್ರ ಬ್ರಹ್ಮಾಸ್ತ್ರದ ಪ್ರಯೋಗವನ್ನ ಮಾಡಿದರೆ ಬ್ರಹ್ಮದೇವರ ಮನೆಗೆ, ರುದ್ರದೇವರ ಮನೆಗೆ, ಇಂದ್ರದೇವರ, ಚಂದ್ರದೇವರ ಎಲ್ಲರ ಮನೆಗೆ ಹೋದರೂ ಯಾರೊಬ್ಬರೂ ನಾವು ಶರಣು ನೀಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಕೈ ಎತ್ತಿಬಿಟ್ರು. ಶರಣು ನೀಡಿದವರು ಯಾರು ಅಂತ ಕೇಳಿದ್ರೆ ಪದ್ಮಪುರಾಣದಲ್ಲಿ ಒಂದು ಕಥೆ ಬರ್ತದೆ. ಓಡಿಕೊಂಡು ಬಂದು ಬೆಳಗ್ಗೆ ಕೆಳಗೆ ಬಿದ್ದ ದಪ್ಪ ಅಂತ ಹೇಳಿ. ಯಾರು ಬಿದ್ದ? ಜಯಂತ ಬಿದ್ದ. ಅಲ್ಲಿ ಬಿದ್ದಿದ್ದಾನೆ, ಇಲ್ಲಿ ರಾಮಚಂದ್ರ ಕೂತಿದ್ದಾನೆ. ಬ್ರಹ್ಮಾಸ್ತ್ರ ಹಿಂದೆ ಬರ್ತಾ ಇದೆ. ಬ್ರಹ್ಮಾಸ್ತ್ರ ಹಿಂದೆ ಬರ್ತಾ ಇದ್ರೆ ಈ ಜಯಂತನಿಗೆ ರಾಮನ ಪಾದದವರೆಗೆ ಹೋಗಿ ನನ್ನ ತಪ್ಪಾಯಿತು ಅಂತ ಕೇಳಿಕೊಳ್ಳುವ ಶಕ್ತಿಯೂ ಇಲ್ಲ. ಏನ್ ಮಾಡ್ಬೇಕಿಲ್ಲ? ಅಲ್ಲಿ ಸೀತೆ ಕೂತಿತ್ತು. ಪದ್ಮಪುರಾಣದಲ್ಲಿ ವ್ಯಾಸರು ಇದನ್ನು ಮನೋಜ್ಞವಾಗಿ ಚಿತ್ರಣ ಮಾಡ್ತಾರೆ. ಕೂತಿದ್ರೆ ಸೀತೆ ನೋಡಿಲ್ಲಂತೆ. ಬ್ರಹ್ಮಾಸ್ತ್ರ ಬರ್ತಾ ಇದೆ. ಇವನು ಬ್ರಹ್ಮದೇವರ ಮನೆ, ರುದ್ರದೇವ ಎಲ್ಲ ಮನೆ ಮುಗಿದಿತ್ತಲ್ಲ. ಕೊನೆಗೆ ಸೀತೆ ಕಾರುಣ್ಯ ಮೂರ್ತಿ ಹೆಣ್ಮಗಳು ತಾನೇ ಓಡಿ ಹೋಗಿ ಆ ಕಾಗಿಯನ್ನು ಎತ್ತಿ ತಂದು ರಾಮನ ಪಾದಕ್ಕೆ ಹಾಕಿದ್ಲಂತೆ. ಯಾವ ಕಾಗಿ ಸೀತೆಯ ಜೊತೆಗೆ ಬತ್ಸಲೂಕಿತ್ತೋ ಅಂತಹ ಸೀತಾದೇವಿ ಕಾಗೆಯನ್ನ ತಂದು ರಾಮನ ಪಾದಕ್ಕೆ ಹಾಕಿದ. ರಾಮ ಅಂದ, ಸೀತೆ ಇದನ್ನೇನು ಮಾಡಿದ್ದು ನೀನು ಅಂದ್ರು. ನಿನ್ ಬಿಟ್ರೆ ಇನ್ಯಾರಿದ್ದಾರೆ ಜಗತ್ತಿನಲ್ಲಿ ಶರಣ ಬರ್ಲಿಕ್ಕೆ ಹೇಳಿ ನೋಡಂತೆ. ಯಾರಾದ್ರೂ ಇದ್ದಾರ? ಯಾರಾದ್ರೂ ಒಬ್ಬರು ನನ್ನ ಕಡೆ ಬರ್ರಿ, ನೀನು ರಕ್ಷಣೆ ಮಾಡ್ತೀನಿ ಅಂತ ಹೇಳೋರು ಇದ್ರೆ ನೋಡಿ ತೋರಿಸ್ನೋಣಂತೆ. ನಾನು ಸಮರ್ಥರಲ್ಲ, ನೀನು ಬಿಟ್ಟ ಬ್ರಹ್ಮಾಸ್ತ್ರವನ್ನ ಎತ್ತಿ ಹಾಕ್ಲಿಕ್ಕೆ ಒಂದೇ ಉಪಾಯ ತೋರಿತು, ಇದು ಬದುಕಬೇಕು ಅನ್ನೋದಕ್ಕಾಗಿ ನಿನ್ನ ಹತ್ರ ತಂದಿದ್ದೇನೆ ಅಂತ. ಅರ್ಥ ಮಾಡಿಕೊಂಡ್ರೆ ಬಹಳ ಚೆನ್ನಾಗಿದೆ. ಏನು ಅರ್ಥ ಮಾಡಿಕೊಂಡ್ರೆ, ಸೀತೆಗೆ ಅಪಮಾನ ಮಾಡಿದರೂ ಸೀತೆ ಆ ಕಾಗಿಯನ್ನ ದೇವರ ಕಡೆಗೆ ತಂದು ಒಪ್ಪಿಸಿಲ್ಲಂತೆ. ಸೀತೆ ಅಂದ್ರೆ ವೇದಾಭಿಮಾನಿಯಾದ ಮಹಾಲಕ್ಷ್ಮೀ ದೇವಿ. ನಾವು ಮತ್ತೆ ಮತ್ತೆ ವೇದಗಳಿಗೆ, ಪುರಾಣಗಳಿಗೆ, ಶಾಸ್ತ್ರಗಳಿಗೆ ಅಪಮಾನ ಮಾಡಿದರೂ ಆ ಮಹಾಲಕ್ಷ್ಮೀ ದೇವಿ ನಮ್ಮನ್ನೆಲ್ಲ ತಂದು ಮತ್ತೆ ದೇವರ ಕಡೆಗೆ ಹಾಕ್ತಾಳಂತೆ. ಇದಕ್ಕೆ ಬೇರೆ ದಾರಿ ಇಲ್ಲ, ಗತಿ ಇಲ್ಲ ಇದಕ್ಕೆ ಅಂತ ತಿಳಿದುಕೊಂಡು. ಯಾಕೆ? ಕೃಷ್ಣ ಹೇಳಿದ್ದಾನೆ, ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ. ಅದೇ ಮಾತನ್ನು ಮಹಾಲಕ್ಷ್ಮೀ ದೇವಿ ತಾನು ಮಾಡಿದ್ದು ತೋರಿಸಿದ್ರಿಂದ ಶರಣೇಶ, ಬಲೇಶ, ಕಲೇಶ, ದೇವರಿಗೆ ಇಂಥ ಕಲೆ ಬರ್ತಿದ್ದಿಲ್ಲ ಅಂತಿಲ್ಲಂತೆ. ಕಲಾ ಈಶ, ಸುಖೇಶ. ಯಾವ್ಯಾವ ಕಲೆಗಳು ಬರ್ತಿದ್ವು ಅಂತ ಕೇಳಿದ್ರೆ 64 ಕಲೆಗಳು ಬಂದಿದ್ವಂತೆ, ಗುರುಕುಲದಲ್ಲಿ ಇದ್ದು ಅಧ್ಯಯನ ಮಾಡಿದ್ದು ಅಂತ ಹೇಳ್ತಾರೆ. ಇದಾದ ಮೇಲೆ ಪದ್ಮನಾಭ ಶುಭೋದ್ಭವ ವಂದೇ ಸಂಭೃತ ಲೋಕ ಭರಾಭರ ಭೂರೆ ದಾಮೋದರ ದೂರತರಾಂತರ ವಂದೇ ದಾರಿತ ಪಾರಗ ಪಾರ ಪರಸ್ಮಾತ್. ಪದ್ಮನಾಭ ಅಂತ ದೇವರಿಗೆ ಹೆಸರು. ಆ ಪದ್ಮನಾಭ ಎಂಬ ನಾಮ ಭಗವಂತನಲ್ಲಿನ ಮಾತೃತ್ವವನ್ನು ಜಗತ್ತಿಗೆ ತೋರಿಸಿಕೊಡ್ತದೆ ಅಂತ ಹೇಳಿದವರು ಮಧ್ವಾಚಾರ್ಯ. ಬೇರೆ ಇನ್ನೇನು ಬೇಡ, ದೇವರಿಗೆ ಪದ್ಮನಾಭ ಅಂತ ಹೆಸರಿದೆಯಲ್ಲ, ದೇವರನ್ನ ನೀವು ಅಮ್ಮ ಅಂತ ಕರಿಬಹುದು, ಅಪ್ಪ ಅಂತ ಕರಿಬಹುದು, ಆದರೆ ಅಮ್ಮ ಅಂತ ಕರಿಬಹುದಿಲ್ಲ. ಶುಭೋದ್ಭವ, ಯಾರ ಅಭಿವ್ಯಕ್ತಿ ನಮ್ಮೆಲ್ಲರಿಗೂ ಶುಭಕ್ಕೆ ಕಾರಣವಾಗಿದೆಯೋ ಅಂಥವನು. ಸಂಭೃತ ಲೋಕ ಭರಾಭರ, ಇಷ್ಟು ಜಗತ್ತಿನಲ್ಲಿ ಪ್ರಜೆಗಳು ತುಂಬಿ ತುಳುಕ್ತಿದ್ರು, ಇಂತಹ ಜಗತ್ತನ್ನು ತನ್ನಲ್ಲಿ ಹೊತ್ತುಕೊಂಡು ನಿಂತವನೇ ಸಂಭೃತ ಲೋಕ ಭರಾಭರ. ಜಗತ್ತಿನ ತುಂಬ ಜನರೆಲ್ಲ ತುಂಬಿದ್ರೂ ಕೂಡ ಅಂಥವರನ್ನೆಲ್ಲರನ್ನ ಹೊತ್ತುಕೊಂಡು ನಿಂತಿದ್ದೀಯ. ಭಾರ ಅಂದಿಲ್ರಿ ದೇವರು ಇಲ್ಲಿವರೆಗೆ. ಎಷ್ಟು ಜನಸಂಖ್ಯೆ ಆಗಿದೆ ಜಗತ್ತೊಳಗೆ, ಬೆಳೀತಾ ಹೊಂಟ ಜನಸಂಖ್ಯೆ, ಆದರೂ ದೇವರು ಒಂದು ದಿವಸ ಭಾರ ಅಂದಿಲ್ಲ. ಆದರೆ ವೇದ ಒಂದು ಮಾತು ಹೇಳಿದೆ, ಏನು? ಬಹಳ ಭಾರ ಬೆಳೆಸ್ಲಿಕ್ಕೆ ಹೋಗಬೇಡಿ. ಏನು? ಅವನಿಗೆ ದೇವರಿಗೆ ಒಮ್ಮೆ ಆಲಸ್ಯ ಬಂತು ಅಂದರೆ ಮೈ ಕೊಡುಬಿಡ್ತಾರಂತೆ. ಒಮ್ಮೆ ಆಲಸ್ಯ ಬಂದು ದೇವರು ಹೀಗೆ ಮೈ ಕೊಡುವಿಲ್ಲ ಅಂದರೆ ಪ್ರಳಯ ಗ್ಯಾರಂಟಿ. ಅದಕ್ಕೆ ಭಾರ ಆಗದೇ ಇದ್ದಂತೆ ನೋಡಿಕೊಳ್ಳ್ರಿ ಅಂತ. ದಾಸರು ಯಾರೋ ಹೇಳಿದ್ರಲ್ಲ, ಭಾರವೇ ನಿನಗೆ ಭಾರತೀ ರಮಣ ಅಂತ. ಭಾರತೀ ರಮಣ ಲಕ್ಷ್ಮೀ ರಮಣನು ಹೌದು. ಲಕ್ಷ್ಮೀ ರಮಣ ನಿನಗೆ ಭಾರವೇ ಅಂತ ಕೇಳಿದ್ರೆ ಹೌದು, ದೇವರಂತಾನೆ. ಯಾವಾಗ ಭಾರ ಆಗ್ತೀಯ ಗೊತ್ತಾ?
ಸುಮ್ಮನೆ ಉಂಡುಂಡು ಮಲಗ್ತಾ ಇದ್ರೆ ಭಾರ ಆಗ್ತೀಯ ಅಷ್ಟೇ. ಉಂಡುಂಡು ಮಲಗಿದ್ರೆ ನಮ್ಮ ಈ ಭಾರ ಆಗ್ತದಂತ ಈಗ ಜಗತ್ತಿಗೆ ಭಾರ ಆಗಂಗಿಲ್ಲ. ನಾವು ಉಂಡುಂಡು ಮಲಗಬೇಡ, ದೇವರಿಗಾಗಿ ಏನಾದರೂ ಸ್ವಲ್ಪ ಮಾಡು, ಆವಾಗ ನೀನು ಭಾರ ಆಗೋದಿಲ್ಲ ಅಂತ. ಸಂಭೃತ ಲೋಕ ಭರಾಭರ ಬೋರೆ ದಾಮೋದರ ದೂರ ತರ ಅಂತರ. ದೇವರು ತನಗೂ ನಮಗೂ ಬಹಳ ಡಿಸ್ಟೆನ್ಸ್ ಮೇಂಟೈನ್ ಮಾಡಿಬಿಟ್ಟ ಅಂತ. ದೂರ ತರ ಅಂತರ. ಗೊತ್ತಿತ್ತು ಅವಂಗೂ ಕರೋನಾ ಬರ್ತದೆ ಅಂತಕೊಂಡು ಹೇಳಿ, ಅದಕ್ಕೆ ದೂರ ತರ ಅಂತರ. ಕರೋನಾ ಬರ್ತದೆ ಅಂತ ಹೇಳಿ 20-20ಕ್ಕೆ ಅವ ಅಂದ ವ್ಯವಸ್ಥೆ ಮಾಡ್ಕೊಂಡ್ಬಿಟ್ಟ, ದೂರ ತರ ಅಂತರ ಅಂತ. ನೀವೊಂದು ಡಿಸ್ಟೆನ್ಸ್, ನೀವು ಅಲ್ಲಿ ನಾ ಇರುತ್ತೆ 3-10 ದಿವಸ. ದೇವರು ನಿಜವಾಗಿ ದೂರ ಅಲ್ಲ, ಅವ ಹತ್ತಿರ. ನಾವು ದೇವರಿಂದ ವಿಮುಖನಾದದ್ರಿಂದ ದೂರ ತರ ಅಂತರ. ದಾಮೋದರ ಅಂತ ಭಗವಂತನಿಗೆ ಹೆಸರು. ದಾರಿತ ಪಾರಗ ಪಾರ, ಎಲ್ಲ ಸಂಸಾರ ಧಾಟುವರನ್ನು ದಾಟಿಸಿಕೊಂಡು ಆಚೆ ಇರುವಂಥವನೇ, ಪರಾತ್ ಪರನಾದವನೇ. ದಾಮೋದರ ಅಂತ ದೇವರಿಗೆ ಯಾಕೆ ಹೆಸರು ಅಂದರೆ ವ್ಯಾಖ್ಯಾನಕಾರರು ಒಂದು ಮಾತನ್ನು ಹೇಳ್ತಾರೆ. ಹಗ್ಗ ಕಟ್ಸ್ಕೊಂಡವ ಅಂತವ. ಇದಕ್ಕೆ ಅವ ದಾಮೋದರ ಯಾಕಾದವ? ಹಗ್ಗ ಕಟ್ಸ್ಕೊಂಡವ ಅಂತ. ಯಾವ ಹಗ್ಗ ಅಂತ ಯಾರೋ ಕೇಳಿದ್ರಷ್ಟ. ಹಗ್ಗ ಕಟ್ಸ್ಕೊಂಡ ಯಾಕೆ ಹಗ್ಗ ಕಟ್ಸ್ಕೊಂಡ, ಯಾರು ಕಟ್ಸ್ಕೊಂಡ್ರು ಹೇಳ್ರಿ ಅಂದರೆ, ಬೆಣ್ಣೆಯನ್ನ ತಿನ್ಲಿಕ್ಕೆ ಹೋಗಿ ಅಮ್ಮನ ಕಡೆಯಿಂದ ಹಗ್ಗವನ್ನ ಕಟ್ಟಿಸಿಕೊಂಡವ ಅಂತ. ಅರ್ಥ ಆಯ್ತಲ್ಲ ಏನಂತೇಳಿ? ತುಂಬಾ ಸಿಂಪಲ್ ರೀ ಆಚಾರ. ಇಷ್ಟು ಗೊತ್ತಿಲ್ಲದ್ರಿ ಏನ್ರಿ ಆಚಾರ? ಅಲ್ಲ, ಆಚಾರಿಗೆ ಗೊತ್ತದ, ಅನಾಚಾರಿಗೆ ಒಂದು ಸ್ವಲ್ಪ ಗೊತ್ತಾಗಬೇಕಲ್ಲ. ಈಗ ಅದಕ್ಕೆ ಏನು ಹೇಳಿ ನೋಡಂತೆ, ದೇವರು ಬೆಣ್ಣೆಯನ್ನ ತಿನ್ಲಿಕ್ಕೆ ಹೋದ. ಬೆಣ್ಣೆಯನ್ನ ತಿನ್ಲಿಕ್ಕೆ ಹೋದ್ನಲ್ಲಪ್ಪ, ಆ ಬೆಣ್ಣೆಯನ್ನ ತಿನ್ಲಿಕ್ಕೆ ಹೋದಾಗ ಅಮ್ಮ ಏನ್ ಮಾಡಿದ್ಲು ಅಂದ್ರೆ ಅವನನ್ನ ಕಟ್ಟಿ ಹಾಕ್ಬಿಟ್ಲು. ಏನ್ ಕಟ್ಟಿ ಹಾಕ್ಬಿಟ್ಲು? ಹಗ್ಗ ತಗೊಂಡು ಒಳ್ಳೆಗೆ ಕಟ್ಟಿ ಹಾಕಿದ್ಲು. ಇದು ಸುಪ್ರಸಿದ್ಧವಾದ ಕಥೆ. ಆವಾಗ ದಾಮ ಅಂದ್ರೆ ಹಗ್ಗ, ಉದರ ಅಂದ್ರೆ ಹೊಟ್ಟೆ. ಹಿಂಗೂ ಹೆಸರಿಟ್ಕೊಂಡ್ರೆ ದೇವರು ಏನ್ ಹೆಸರಿಟ್ಕೊಂಡಾನ? ಹೊಟ್ಟಿ ಮೇಲೆ ಹಗ್ಗ ಕಟ್ಕೊಂಡು ಆಚಾರ ಅಂತ ಹೆಸರಿಟ್ಕೊಂಡ. ಏನ್ ಮಾಡಿ ಬರ್ತದೆ? ಹೊಟ್ಟಿ ಮೇಲೆ ಹಗ್ಗ ಕಟ್ಸ್ಕೊಂಡವನೇ ಆಚಾರ್ಯ ಅಂತ ಬಹಳ ಚಂದದ್ರಿ. ಹಗ್ಗ ಅಂದ್ರೆ ಏನ್ ಗೊತ್ತೇನ್ರಿ? ಬಂಧಕ ಅಂತ ಅರ್ಥ. ಹಗ್ಗ ಅಂದ್ರೆ ಏನಪ್ಪ? ಬಂಧಕ. ಮತ್ತೆ ಹಗ್ಗ ಅಂದ್ರೆ ಕಟ್ಲಿಕ್ಕೆ ಸಾಧನ. ಅದು ಜಗತ್ತೊಳಗೆ ಕಟ್ಲಿಕ್ಕೆ ಸಾಧಕ ಯಾವುದು ಅಂದ್ರೆ ಮಹಾಲಕ್ಷ್ಮಿ, ಬೇರೆ ಇನ್ಯಾರಲ್ಲೇ ಇಲ್ಲ. ಯಾರಕ್ಕೆ? ಪ್ರಕೃತಿ ಅವಳೇ ಬಂಧನ ಅಲ್ವೇನು? ಪ್ರಕೃತಿ ಬಂಧನ ಬೇರೆ ಇನ್ನೇನಲ್ಲೇ ಇಲ್ಲ. ಅದಕ್ಕೆ ಪ್ರಕೃತಿ ಇದು ಹಗ್ಗವನ್ನ ದೇವರ ಹೊಟ್ಟೆಗೆ ಕಟ್ಟಿದ. ಕಟ್ಟಿದ ಮೇಲೆ ಅವಳು ಯಶೋದೆ ಕಟ್ಟಿದ್ಲಲ್ಲ, ಅವನು ಏನ್ ತಿನ್ಲಿಕ್ಕೆ ಹೋಗಿದ್ದ ಅಂತ ಇವಳು ಕಟ್ಟಿದ್ಲು ಹೇಳಿ ನೋಡಂತೆ. ಬೆಣ್ಣೆ ತಿನ್ಲಿಕ್ಕೆ ಹೋಗಿದ್ದ ಅಂತ ಕಟ್ಟಿದ್ಲು ಯಶೋದೆ. ನೋಡಿದ್ರೆ ನಾವೇನ್ ಅನ್ಕೋತೀವಿ ಅಂದ್ರೆ, ಹಿಂಗ್ಯಾಕೆ ಮಾಡಿದ್ಲು ಯಶೋದಮ್ಮ ಅಂತ ನಾವು ತಿಳ್ಕೊತಿರ್ತೀವಿ. ಯಶೋದಮ್ಮ ಏನೂ ಮಾಡಲಿಲ್ಲಕ್ಕೆ ಒಳ್ಳೆ ಕೆಲಸ ಮಾಡಿದ್ಲು. ಏನ್ ಮಾಡಿದ್ಲು ಅಂದ್ರೆ, ಗಂಡ ಹೆಂಡತಿ ಮಕ್ಕಳೆಲ್ಲ ಒಂದ್ ಕಡೆ ಕೂರ್ಸಿದ್ಲಕ್ಕೆ. ಗಂಡ ಹೆಂಡತಿ ಮಕ್ಕಳು ಒಂದ್ ಕಡೆ ಕೂರ್ಸಿದ್ಲು. ಏನ್ ಹಂಗಂದ ಅರ್ಥ? ಬೆಣ್ಣೆ ಅಂದ್ರೆ ಬೆಣ್ಣೆಗೆ ಅಭಿಮಾನಿಗಳಾದವರು ವಾಯುದೇವರು. ವಾಯುದೇವರು ಬೆಣ್ಣೆಗೆ ಅಭಿಮಾನಿಗಳು. ದೇವರು ಕೈಯಲ್ಲಿ ಬೆಣ್ಣೆಯನ್ನು ಹಿಡಿದುಕೊಂಡು ತಿಂತಾ ಇದ್ರೆ ಅಮ್ಮ ಏನ್ ಮಾಡಿದ್ಲು ಅಂದ್ರೆ, ನಿನ್ ಮಗ ಒಂದ್ ಕಡೆಗೆ, ನೀನೊಂದ್ ಕಡೆಗೆ, ನಿನ್ ಹೆಂಡತಿ ಒಂದ್ ಕಡೆಗೆ ಆಗ್ಬೇಡ್ರಿ, 3 ಮಂದಿ ಒಂದೇ ಕಡೆ ಕುತ್ಕೊಂಡು ಬೆಣ್ಣೆ ತಿನ್ರಿ ಅಂತ ತಿಳ್ಕೊಂಡು ಹೇಳಿ ಅವನು ಕೂಡಿಸಿ ಹೊಟ್ಟೆಗೆ ಹಗ್ಗ ಕಟ್ಟಿ ಕೈಯಲ್ಲಿ ಬೆಣ್ಣೆ ಕೊಟ್ಟು ಹೋಗ್ಬಿಟ್ಲು. ಗಂಡ ಹೆಂಡತಿ ಮೊದಲು ಒಂದು ಮಾಡಿದ್ಲು ಅಂತ ಅರ್ಥ. ಮುಗಿದ ಕೆಲಸ. ಇನ್ನೇನಾಗಬೇಕಾಗಿ ಮೇಲ್ ನೋಡಿದ್ರೆ ದೇವರನ್ನ ಕಟ್ಟಿ ಹಾಕಿದ್ಲು ಅಂತ. ಕಟ್ಟಿ ಹಾಕ್ಲಿಲ್ರಿ, ಏನ್ ಮಾಡಿದ್ರು? ಒಂದ್ ಕಡೆ ಮಾಡಿದ್ರಿ. ದೇವರು ಶಾಣ್ಯಾರಿ. ಬೆಣ್ಣೆ ತಿನ್ಬೇಕಾದ್ರೆ ಹೆಂಗ್ ತಿಂದು ಹೇಳಿ ನೋಡಂತ. ಕೈಲೇ ತಿಂದ್ರಿ ಅವ. ಅಂದ್ರೆ ಕೈಲೇ ತಿಂತಿರ್ತಾರೆ, ವಿಷಯ ಬೇರೆ. ಕೈಲಿ ತಿಂದ ಅದಕ್ಕೆ. ದೇವ್ರ ಬೆಣ್ಣೆ ತಿನ್ಬೇಕಾದ್ರೆ ಕೈಲಿ ತಿಂದ ಅಂದ್ರೆ ಏನ್ರಿ? ಕೆಲವರು ಚಮಚಾಲೆ ತಿಂತಿರ್ತಾರೆ. ಅದಕ್ಕೆ ಹಂಗಲ್ಲ. ಅವು ಏನೇನೋ ಬಂದಾವಂತ ತಿನ್ಲಿಕ್ಕೆ. ನನಗ ಹೆಸರು ಹೇಳಿದೆ ಅಂದ್ರೆ ಒಂದು ಗಾಬರಿ. ಹೇಳ್ಬಿಟ್ಟೆ ಅಂತ ಇಟ್ಕೊಳ್ರಿ. ಅವೇನೋ ಫೋನು ಸ್ಪೋರ್ಕು ಏನೋ ಇರ್ತಾವಂತ ಹಿಂಗೆ ಚುಚ್ಕೊಂಡ್ರು ಆಚಾರ ಎಲ್ಲ ಹೇಳಲಿಲ್ಲ. ಮತ್ತೆ ಈಗ ಅದಕ್ಕೆ ಚಮಚ ಇಷ್ಟ ಹೇಳಿದ್ರು, ಭಾಳ ಹೇಳಿಕ್ಕೆ ಹೋಗಬಾರ್ದು. ಅದಕ್ಕೆ ಸಂಸ್ಕೃತದೊಳಗೆ ಚಮಸವದ ವಿಶೇಷ ಅದನ್ನು ಸೂತ್ರನೇ ಬರೆದಿದ್ದಾರೆ ವೇದವ್ಯಾಸ ದೇವರು. ನೋಡ್ರಿ, ಯಾವಾಗಲೂ ವಸ್ತುಗಳನ್ನ ಕೈಯಿಂದ ತಗೊಳ್ಬೇಕು ಅಂತ ಶಾಸ್ತ್ರ. ಭಗವಂತ ಕೈಯಿಂದ ತಗೊಳ್ರಿ. ಯಾಕ್ರಿ ಕೈಯಿಂದ ತಗೋಬೇಕು? ನಾವು ಕೈಯಿಂದ ತಗೊಳ್ಳೋದಿಲ್ಲ. ಕೈಯಿಂದ ತಗೊಳ್ಳೋದಿಲ್ಲ. ದೇವರು ಎಷ್ಟು ಬುದ್ಧಿವಂತ ಅಂದ್ರೆ ಆಲೋಚನೆ ಮಾಡಿ ನೋಡ್ರಿ. ಕೊನೆ ಮಾತು ಹೇಳ್ತಾ ಇದ್ದೀನಿ. ದೇವರು ಕೈಯಿಂದ ಬೆಣ್ಣೆಯನ್ನು ತೆಗೆದುಕೊಂಡ. ಬೆಣ್ಣೆಗೂ ಕೈಗೂ ಸಂಪರ್ಕ ಆಯಿತು. ಅದಾದದ್ದಕ್ಕೆ ಹೊಟ್ಟೆಗೂ ಹಗ್ಗಕ್ಕೂ ಸಂಪರ್ಕ ಆಯಿತು. ಆ ಹಗ್ಗಕ್ಕೂ ಒಳ್ಳಿಗೂ ಸಂಪರ್ಕ ಆಯಿತು. ಅವರೆಲ್ಲ ಒಳ್ಳೊಬ್ಬರು ಇದ್ದಾರೆ. ಮತ್ತೆ ಅವ್ರನ್ನ ಆಮೇಲೆ ಹೇಳ್ತಿರ್ತೀನಿ. ಒಳ್ಳೊಳಗೆ ಯಾರಿದ್ದಾರೆ ಅಂತ ಕೇಳ್ರಿ, ಮತ್ತೆ ಹೇಳ್ತೀನಿ. ನನ್ ಕೇಳಬೇಡ್ರಿ. ಒಳಕಲ್ ಪೂಜೆ ಮಾಡಿಸ್ತಾರಲ್ಲ,
ಈಗ ಹೇಳ್ರಿ, ಒಳಕಲ್ ಪೂಜಾ ಮಾಡ್ತಿರ್ತಾರ, ಅವ್ರಿಗೆ ಗೊತ್ತಿರ್ತದೋ ಇಲ್ಲ ಒಳಕಲ್ಲೊಳಗೆ ಯಾರು ಇರ್ತಾರ ಅಂತ ತಿಳ್ಕೊಂಡು ಮುಗಿದ ಕೆಲಸ. ಹಾಗಾದ್ರೆ ದೇವರಿಗೂ ಹೊಟ್ಟೆಗೂ ಹಗ್ಗಕ್ಕೂ ಒಳ್ಳಿಗೂ ಕೈಗೂ ಬೆಣ್ಣೆಗೂ ಇಷ್ಟು ಕಡೆಗೆ ಸಂಪರ್ಕ ಆದಾಗ ಅವನಿಗೆ ಬಂದ ಹೆಸರೇನು ಅಂದ್ರೆ ದಾಮೋದರ ಅಂತ ಹೆಸರು ಬರ್ತದೆ. ಇಲ್ಲೇ ಬರ್ತಿದ್ದಿಲ್ಲ ಅವರಿಗೆ. ನೋಡ್ರಿ, ದಾಮ ಉದರ ಅಂತಿದೆ. ಇನ್ನೊಂದು ಮಾತು ಕೊನೆಯಲ್ಲಿ ಮುಗಿಸ್ಬಿಡ್ತೇನೆ, ಮತ್ತೆ ಮುಂದಿನ ತಿಂಗಳು ತನಕ ಸಿಗಂಗಿಲ್ಲ ದಾಮೋದರ. ಅದಕ್ಕಾಗಿ ಏನು ಅಂದ್ರೆ ಬೆಣ್ಣೆಯನ್ನ ವಾಯುದೇವರನ್ನ ತೆಗೆದುಕೊಂಡ ಭಗವಂತ ಯಾವುದರಿಂದ? ಕೈಯಿಂದ ತೆಗೆದುಕೊಂಡ. ಶಾಸ್ತ್ರದಲ್ಲಿ ಕೈಗೆ ಅಭಿಮಾನಿ ದೇವತೆಗಳು ಯಾರಂತ ಹೇಳಿದ್ದಾರೆ? ಇಂದ್ರ ಅಂತ ಹೇಳಿದ್ದಾರೆ. ವಾಯುದೇವರಿಗೂ ಇಂದ್ರದೇವರಿಗೂ ಸಂಪರ್ಕವನ್ನು ಕಲ್ಪಿಸಿಕೊಟ್ಟ ಮೊದಲು ಭಗವಂತ. ಅದಕ್ಕೆ ಆಚಾರ್ಯರು ಟೀಕಾಕೃತ್ಪಾದರಾಗಿ ಬಂದರು, ಬೇರೆ ಇನ್ನೇನಾಗಲೇ ಇಲ್ಲ, ಅಲ್ಲಿಗೆ ಸಂಪರ್ಕ ಬಂದದ್ದು. ದೇವರೇ ತನ್ನ ಕೈಯಿಂದ ಬೆಣ್ಣೆಯನ್ನು ತೆಗೆದುಕೊಂಡು ಹಸ್ತಾಭಿಮಾನಿಗಳಾದ ಇಂದ್ರದೇವರಿಗೂ ನವನೀತಾಭಿಮಾನಿಗಳಾದ ವಾಯುದೇವರಿಗೂ ಸಂಪರ್ಕವನ್ನ ಮಾಡಿಸಿಕೊಟ್ಟದ್ದು. ಏನ್ ತಿಳಿಸಿಕೊಡ್ತು? ಮುಂದೇನು ಆಯ್ತು, ಸಂಪರ್ಕ ಆಯ್ತು, ಮುಂದೇನು ಅಂದ್ರೆ ಆ ಕೈ ಏನು ವಿಶೇಷ ಅದರಿಂದ ತಗೊಳ್ಬೇಕು ಅಂತ ಕೇಳಿದ್ರೆ, ಬೆಳಗಾಗಿ ಎದ್ದು ಯಾರಾದ್ರೂ ಒಬ್ರು ಹೇಳ್ತಿದ್ರಿ ಅಂದ್ರೆ ಆಗ ಈ ಶ್ಲೋಕ ಅರ್ಥ ಆಗ್ತದೆ. ಕರಾಗ್ರೇ ವಸತೆ ಏನು ಲಕ್ಷ್ಮೀ. ಹಾಗಾದ್ರೆ ಆನಂದ ತೀರ್ಥರ ಗ್ರಂಥಗಳನ್ನ, ಜೈತೀರ್ಥರ ಗ್ರಂಥಗಳನ್ನು ಯಾರು ಅಧ್ಯಯನ ಮಾಡ್ತಾರೋ ಅವರ ಕರಾಗ್ರೇ ವಸತೆ ಲಕ್ಷ್ಮಿ ಅಂತ ಅರ್ಥ ಆಯ್ತು. ಬೇರೆ ಇನ್ನೇನಾಗಬೇಕಾಗಿಲ್ಲ. ಆಚಾರ ಶಾಸ್ತ್ರವನ್ನ ಓದಿದ್ರೆ, ಟೀಕಾಕೃತ್ಪಾದರ ಗ್ರಂಥವನ್ನ ಓದಿದ್ರೆ ಏನಾಗ್ತದೋ ಏನೋ ಅಂತ ಏನು ಚಿಂತೆ ಮಾಡಬೇಡ್ರಿ ಅಂತ ಕೃಷ್ಣಾವತಾರದಲ್ಲಿ ಏನೇ ನವನೀತಾಭಿಮಾನಿಯಾದ ವಾಯುದೇವರಿಗೂ ಹಸ್ತಾಭಿಮಾನಿಯಾದ ಇಂದ್ರದೇವರಿಗೂ ಸಂಪರ್ಕವನ್ನ ಮಾಡಿ ಕೈಯಲ್ಲಿರುವಂತಹ ಮಹಾಲಕ್ಷ್ಮಿನ ಎತ್ತಿ ತೋರಿಸ್ತಾ ಕರಾಗ್ರೇ ವಸತೆ ಲಕ್ಷ್ಮಿ. ಹಾಗಾದ್ರೆ ವಾಯುದೇವರ ಟೀಕಾಕೃತ್ಪಾದರ ಗ್ರಂಥಗಳ ಅಧ್ಯಯನದಿಂದ ಪರಿಪೂರ್ಣವಾದ ಸಂಪತ್ತನ್ನು ನಾವು ಹೊಂದಬಹುದು ಅಂತ ಹೇಳಿದ್ದು ದಾಮೋದರ ಎಂಬ ನಾಮ, ಬೇರೆ ಇನ್ಯಾವುದೂ ಅಲ್ಲ ಅನ್ನುವುದಕ್ಕಾಗಿ ದಾಮೋದರ ದೂರ ತರಾಂತರ ಬಂದೆ. ಹತ್ರದ ಅರ್ಥ ಇಲ್ಲ. ದಾಮೋದರ ಎಂಬುದು ಸ್ವಲ್ಪ ದೂರಕ್ಕೆ ಹೋಗಿ ಬರಬೇಕಾಗ್ತದೆ ಅಂತ ದಾಮೋದರ ದೂರ ತರಾಂತರ ಬಂದೆ ಅಂತ. ಈಗಾದರೂ ಅರ್ಥ ಮಾಡಿಕೊಳ್ಳ್ರಿ, ಯಾಕೆ ಟೀಕಾಕೃತ್ಪಾದರ ಗ್ರಂಥವನ್ನ ಓದಿದವರಿಗೆಲ್ಲ ಇಷ್ಟು ಗೌರವ ಜಗತ್ನಲ್ಲಿ? ಅವರು ಸುಧಾ ಓದಿದ್ದಾರೆ, ಸುಧಾ ಪಂಡಿತರು. ಸುಧಾ ಪಂಡಿತರು ಕೋಡ್ ಬಂದಿದೆಯಾ ಅಂದ್ರೆ ಅಲ್ಲ. ಸುಧಾ ಗ್ರಂಥವನ್ನು ರಚನೆ ಮಾಡಿದವರು ಟೀಕಾಕೃತ್ಪಾದರು, ಅವರು ಹಸ್ತಾಭಿಮಾನಿಗಳು. ಅವರಲ್ಲಿ ಇದ್ದವಳು ಮಹಾಲಕ್ಷ್ಮೀ ದೇವಿ. ಎಲ್ಲಿ ಲಕ್ಷ್ಮೀ ದೇವಿ ಇರ್ತಾಳೋ ಅಲ್ಲಿ ಸಹಜವಾಗಿ ಗೌರವ ಬರಬೇಕಾದದ್ದು ಇದೆಯಲ್ಲ. ಕರಾಗ್ರೇ ವಸತೆ ಲಕ್ಷ್ಮಿ, ಕರ ಮಧ್ಯೆ ಸರಸ್ವತಿ, ಕರಮೂಲೇತು ಗೋವಿಂದ ಅಂತಂದ್ರೆ ಕೆಲವು ಕಡೆ ಗೌರಿ ಇರ್ತದ. ಇಲ್ಲಿ ಏನ್ ತಪ್ಪಿಲ್ಲ. ಅವರೆಲ್ಲರ ಅನುಗ್ರಹಕ್ಕೆ ಪಾತ್ರರಾದವರು ಇಂದ್ರದೇವರು. ಆ ಇಂದ್ರದೇವರನ್ನ ವಾಯಾಮೀಡಿಯಾ ಮಾಡಿಕೊಂಡು ಕೃಷ್ಣ ಬೆಣ್ಣೆಯನ್ನು ತೆಗೆದುಕೊಂಡ. ಅದರ ಅರ್ಥ ಏನು ಅಂದ್ರೆ ಕೃಷ್ಣ ಇವನು ಬ್ರಹ್ಮಸೂತ್ರ. ಬ್ರಹ್ಮಸೂತ್ರನಾದ ಕೃಷ್ಣ ಆಚಾರ್ಯರ ಭಾಷ್ಯವೆಂಬ ನವನೀತವನ್ನ ತೆಗೆದುಕೊಂಡು ನಮಗೆ ತಿಳಿಸುವಾಗ ಟೀಕಾಕೃತ್ಪಾದರು ಇದ್ರೆ ಮಾತ್ರ ನಿಮಗೆ ಅರ್ಥ ಆಗತ್ತೆ, ಇಲ್ಲದೆ ಇದ್ರೆ ಅರ್ಥ ಆಗುವುದಿಲ್ಲ ಅಂತ ಹೇಳುವುದಕ್ಕಾಗಿ ಕೈಯಿಂದ ಬೆಣ್ಣೆಯನ್ನು ತೆಗೆದುಕೊಂಡ. ಹಾಗೆ ಅಂತ ಬಾಯಿ ತೆಗೆದಿದ್ರು ಬೆಣ್ಣೆ ಹೋಗ್ಬಿಡ್ತಿತ್ತು ಒಳಗಡೆಗೆ. ಹಾಗೆ ಮಾಡಲಿಲ್ಲ ಅನ್ನುವುದರಿಂದ ಅವನು ಮಾಡಿದ ಆ ಕೆಲಸಕ್ಕೆ ತಾಯಿ ಒಳ್ಳಿಗೆ ಕಟ್ಟಿ ಹಾಕಿದ್ದಾಳೆ. ದಾಮೋದರ ದೂರ ತರಾಂತರ ಬಂದೆ ಅಂತ ಹೇಳ್ತಾ ಕೊನೆಯಲ್ಲಿ ಆನಂದ ತೀರ್ಥ ಮುನೀಂದ್ರ ಕೃತ ಹರಿಗೀತಿರಿಯಂ ಪರಮಾದರತಃ ಪರಲೋಕ ವಿಲೋಕನ ಸೂರ್ಯ ನಿಭಾ ಹರಿಭಕ್ತಿ ವಿವರ್ಧನ ಶೌಂಡತಮ. ಆನಂದ ತೀರ್ಥರು ಅತ್ಯಂತ ಭಕ್ತಿಯಿಂದ ಹೇಳಿರುವಂತಹ ಈ ಗೀತೆಯನ್ನ ಶ್ರವಣ ಮಾಡಿದರೆ ಪರಲೋಕ ವಿಲೋಕನ ಸೂರ್ಯ ನಿಭಾ ಹೇಳಿದ್ದೇನೆ ಮೊದಲನೇ ದಿವಸವೇ. ಹರಿಭಕ್ತಿ ವಿವರ್ಧನ ಶೌಂಡತಮ. ಆದ್ದರಿಂದ ಹರಿಭಕ್ತಿಯನ್ನು ಬೆಳೆಸುವಂತಹದ್ದು ನಿಜವಾಗಿ ನೋಡ್ರಿ, ನಮ್ಮ ಶಾಸ್ತ್ರ ಎಷ್ಟು ಸುಂದರವಾಗಿ ಇದೆ. ಇದನ್ನು ಮತ್ತೆ ಮತ್ತೆ ಮೆಲುಕು ಹಾಕ್ತಾ ಇದ್ರೆ ಪರಮಾನಂದವಾಗತ್ತೆ. ಇಂತಹ ದ್ವಾದಶ ಸ್ತೋತ್ರದ ಪ್ರವಚನದ 5ನೇ ಅಧ್ಯಾಯವನ್ನ ಮುಕ್ತಾಯ ಮಾಡ್ತಾ ಇದ್ದೇನೆ. ಶ್ರೀಕೃಷ್ಣ ಅರ್ಪಣಮಸ್ತು. ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ